ಬಾಲು, ಏ ಬಾಲು, ಬಾಲು, ಏ ಬಾಲು, ಬಾಪ ಇಲ್ಲಿ. ಏನಮ್ಮ ಎದಕ್ ಕೊಡ್ರಾತಿ? ನೋಡಪ್ಪ, ಇಲ್ಲಿವರೆಗೂ ಓದ್ತೀನಂದಿದಿ, ಓದೋ ಮುಗೀತು. ಸಾಲದಕ್ಕೆ ಜಿದ್ದಿಗೆ ಬಿದ್ದು ಓದಿ ಕಷ್ಟಪಟ್ಟು ಗೌರ್ಮೆಂಟ್ ನೌಕರಿನೇ ಹಿಡ್ದಿ. ಎಲ್ಲಾನು ಸಂತೋಷವಾಗಿ ಐತಿ, ಆದ್ರೆ ಒಂದು ಕಮ್ಮಿ ಬಿದ್ದೈತಿ ನೋಡ್ ಮಗ. ಅದೇನ್ ಕಮ್ಮಿ ಐತಿ ಹೇಳ? ನಿನ್ ಮದ್ವೆಪ್ಪ, ನಿನ್ ಮದ್ವಿ. ನಿನಗೊಂದು ಒಳ್ಳೆ ಹೆಣ್ಣು ತೆಗೆದು ಮದ್ವೆ ಮಾಡ್ಬಿಟ್ರೆ ನನ್ ಜವಾಬ್ದಾರಿ ಎಲ್ಲ ಕಳಿತೈತಿ ಮಗನ. ನೀವು ಅಂತ ಒಪ್ಕೊಂಡ್ಬಿಟ್ರೆ ನಾಳೆ ನೀ ಕನ್ಯಾ ನೋಡಕ್ ಹೋಗ್ಬಿಡ್ತೀನಿ. ಏನಂತಿ? ನೋಡುವ, ಸದ್ಯಕ್ಕ ಮದ್ವೆ ಏನ್ ಅರ್ಜೆಂಟ್ ಐತಿ, ಇನ್ನೊಂದ್ ಸ್ವಲ್ಪ ನಂಗೆ ಟೈಮ್ ಕೊಡು. ಅಲ್ಲೋ, ಟೈಮ್ ಕೊಡು ಟೈಮ್ ಕೊಡು ಅಂತ ಕೇಳ್ತೀಯಲ್ಲ, ಇನ್ನು ಎಷ್ಟು ದಿನ ಹಿಂಗ ಸಿಂಗಲ್ ಆಗಿರ್ಬೇಕು ಅಂತ ಮಾಡಿದಿ? ನಾನಾದ್ರೂ ಎಷ್ಟು ದಿನ ಅಂತ ನಿನ್ನ ಒಟ್ಟಿಗೆ ಮಾಡಿ ಹಾಕ್ಲಿ ಮಗ. ನಿನ್ನ ನೋಡ್ಕೊಳಕ ಈ ಮನೆಗೆ ಹೋಗ್ಬೇಕಿ, ಹೆಣ್ಣು ಬೇಡ? ನೋಡುವ, ನೀ ಹೇಳುದೆಲ್ಲ ಬರೋಬರಿ ಐತಿ, ಆದ್ರೆ ಈಗ ಕಲಿಯುಗ, ಈ ಕಲಿಯುಗದಾಗ ಮೊದಲ ಹೆಣ್ ಸಿಗೋಲು. ಅದ್ರಾಗ ನನಗ ಚಲೋ ಅಂತ ಹುಡಿಬೇಕಾಗೈತಿ. ಚಲೋ ಹುಡುಗಿ ಸಿಗ್ಬೇಕಾರ ಸ್ವಲ್ಪ ತಾಳ್ಮೆ ತಗೋಬೇಕಾಕತಿ. ಅದಕ್ಕೆ ಟೈಮ್ ಕೊಡುವ ತನಾಗತ್ತೀನಿ ನಿನಗೆ. ಹುಚ್ಚಪ್ಪ, ಅಲ್ಲ ನೀವ್ ಒಂದ್ ಮಾತು ಮದುವೆ ಆಗಕ್ಕ ಹೂ ಅಂತ ಒಪ್ಕೊಂಡ್ರ ಹೆಣ್ಣು ಕೊಡ್ಲಾರ್ದವ್ರು ಯಾರದಾರ? ಏ, ನಿಮಗೇನೋ ಕಮ್ಮಿ ಆಗೈತಿ? ಚಂದ್ರಾಮನಂತ ಮುಖ ಐತಿ, ಮೈ ಕೈ ಕಟ್ಟಿನ್ಯಾಗ ಜೋರ್ಲದಿ ಮಗನ, ಸಾಲದಕ್ಕ ಆಸ್ತಿ ಅಂತಸ್ತೈತಿ, ಗೌರ್ಮೆಂಟ್ ನೌಕರಿ ಬೇರೆ ಐತಿ. ನಿನಗೇನ್ ಕಡಿಮೆ ಆಗೈತಿ ಅಂತ ಯಾ ಹೆಣ್ಣು ಸಿಗಂಗಿಲ್ಲ ಅಂತಿ? ಒಂದ್ ಮಾತು ಹೂ ಅಂತ ಒಪ್ಕೊಂಡ್ಬಿಡು. ನಮ್ ಸಂಬಂಧಿಕರದಾಗ ಒಂದು ಹುಡುಗಿ ಐತಿ, ಇಡೀ ಆಸ್ತಿಗೆ ವಾರಸ್ದಾಳು ಒಬ್ಬಾಕಿನ. ಕಾರು ಬಂಗ್ಲೆ ಬೇಕಾದೈತಿ ಮಗ. ನೀವು ಹೂ ಅಂದಿದ್ ನಾಳೆನೆ ತಗೊಂಡು ಮದ್ವೆ ಮಾಡ್ತೀನೋ ಯಾಕೆ ವಿಚಾರ ಮಾಡ್ತಿ? ಈ ಕಲಿಯುಗದಾಗ ಸಿಗದೆ ಇರ್ಬೋದು, ಆದ್ರೆ ನಿನ್ನಂತ ಶ್ರೀಮಂತ ಮಗನಿಗೆ ಸಿಗಲ್ಲ ಅನ್ನೋದು ಮಾತ್ರ ಸುಳ್ಳು. ಒಪ್ಕೊಳಕ್ ನೋಡು ಮಗ. ನೋಡುವ, ನೀ ಎಲ್ಲ ಒಳಗಿರೋದಾರು ರೊಕ್ಕ ರೂಪಾಯಿ ಐತಿ, ಇಡೀ ಆಸ್ತಿಗೆ ಒಬ್ಬತ್ ನೀ ಎಲ್ಲ ಹೇಳತ್ತದಿ. ಆದ್ರೆ ಆಕಿ ನಾನು ನೋಡ್ಬೇಕಲ್ಲ, ಆಕಿ ಹೆಂಗ್ ಅದಾವ ಏನು, ಆಕಿ ಗುಣ ಹೆಂಗ ಎಂತದು ಅದನ್ನ ನೋಡ್ಬೇಕಲ್ಲ. ಒಮ್ಮೆ ಎಕ್ಸಾಮ್ ನೀವು ಹೇಳ್ಬಿಟ್ರೆ ನಾ ಹೆಂಗ ಓನಾಕ್ ಬರ್ತೈತಿ? ಅಯ್ಯ, ಹೆಂಗದಾಳ ಏನದಾಳ ಅಂತ ಯಾಕೋ ವಿಚಾರ ಮಾಡ್ತಿ? ನೋಡು, ಆಸ್ತಿ ಅಂತಸ್ತು ಒಂದಿದ್ರೆ ಸಾಕು, ಹೆಂಗಾರ ಇರ್ಲಿ ಕಣ್ಣು ಮುಚ್ಕೊಂಡ್ ತಾಳಿ ಕಟ್ಟೋದು. ನೋಡು, ಇವತ್ತು ಅಂದ ಚಂದಕ್ಕೆ ಬೆಲೆ ಇಲ್ಲ ತಮ್ಮ. ಹಣ ಆಸ್ತಿ ಬಂಗಾರ ಕಷ್ಟ ಬೆಲೆ ಐತಿ. ಮೊದಲು ಅದನ್ನು ವಿಚಾರ ಮಾಡು. ಇವತ್ತಿನ ಜಗತ್ತಿನಾಗ ಎಷ್ಟು ಗಳಿಸಿಟ್ರು ಕಡಿಮೆನ ಐತಿ ಅನ್ನೋ. ಅದು ಹೆಂಗಿದ್ದು ಮುಂದೆ ನೋಡೋಣ. ನೋಡುವ, ನಾ ಹೇಳುದು ಒಂದಿಟ್ಟ ತಿಳ್ಕೊ, ನನಗೂ ಎಲ್ಲ ಅರ್ಥ ಆಕತಿ. ಆ ದೇವ್ರ ಪುಣ್ಯದಿಂದ ಗೌರ್ಮೆಂಟ್ ನೌಕರಿ ಆತು, ಮುಂದ ಸಾಕಷ್ಟ ರೊಕ್ಕ ರೂಪಾಯಿ ಆಸ್ತಿನೂ ಐತಿ. ಅಂತದ್ರಾಗ ಅಪ್ಪನ ತಿಳ್ಕೊಂಡಾನ. ಇರಾವ್ರು ನಾವ್ ಇಬ್ಬರೇ ಇದೀವಿ. ನೋಡುವ, ನನ್ನ ಆಸೆ ಇಷ್ಟ, ಒಂದು ಬಡು ಮನಿ ಗುಣವಂತಿನ ಮದುವೆ ಆಗ್ಬೇಕು ಅನ್ನೋದು ನನಗೈತಿ. ಒಂದು ಗಾದಿ ಮಾತೈತಿ, ಸಾವುಕಾರ ಮನಿಗೆ ಹೆಣ್ಣು ಕೊಡ್ಬೇಕತ್ತ, ಬಡು ಮನಿ ಹೆಣ್ಣ ಮದುವೆ ಮಾಡ್ಕೋಬೇಕತ್ತ. ಹಂಗ ನಾ ಮದುವೆ ಅಂತ ಆದ್ರೆ ಬಡು ಮನಿ ಹೆಣ್ಣನ ಮದುವೆ ಆಗ್ಬೇಕು ಅನ್ನೋದೈತಿ. ನೋಡುವ, ಸಾಲಿ ಕಲ್ತೀನಿ, ಗೌರ್ಮೆಂಟ್ ನೌಕರಿ ಬಂದೈತಿ, ಈ ಮನಿ ಕಟ್ಟಿನಿ ಅಂತ ನಿನಗೇನೋ ಕೊಂಬು ಬಂದವೇನ? ಯಾಕ ಶ್ರೀಮಂತರ ಮನೆ ಹುಡುಗಿ ಆದ್ರ ಅವಳಿಗೇನು ಅಂದ ಇರಲ್ಲ, ಚಂದ ಇರಲ್ಲ, ಏನು ಗುಣವಂತಿ ಆಗಿರಲ್ಲ? ಏನು ತಿಳಿದು ಮಾತಾಡ್ತೀಯೋ? ಅವ್ವ, ನಾ ಹೇಳುದು ಒಂದ್ ಸ್ವಲ್ಪ. ನೀನೇನು ಹೇಳೋದ್ ಬೇಕಾಗಿಲ್ಲ. ನೀನು ಆಡೋ ಮಾತು ನಡವಳಿಕೆ ನೋಡಿದ್ರೆ ನನ್ಗೆ ಯಾಕೋ ಬೇರೆನೂ ಕಾಣ್ಸಕತ್ತೈತಿ. ಯಾಕ ನನಗ್ ಗೊತ್ತಿಲ್ದಂಗೆ ಯಾವ್ದಾರ ಬಡು ಹುಡುಗಿನೇನಾದ್ರೂ ಇಷ್ಟಪಟ್ಟೀನಿ? ನೋಡ್ವಾ, ನನಗ ಇದ್ದ ದಿವಸ ಚಲೋ ತಂಗ ಓದ್ಬೇಕು, ನೌಕರಿ ಹಿಡಿಬೇಕು, ನೀನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅಟ್ಟ ತಿಳಿಯಾಗಿತ್ತ. ಅದನ್ನ ಬಿಟ್ಟ ಯಾವ ಪ್ರೀತಿ ಮಾಡ್ಲಿ, ಯಾವ ಹುಡುಗಿನ ಇಷ್ಟ ಪಡ್ಲಿ, ನನಗ ಒಂದ ಆಸೆ ಇತ್ತ, ಬಡ ಮನಿ ಹುಡುಗಿನ ಮದ್ವಿ ಮಾಡ್ಕೋಬೇಕಂತ ಹೇಳಿ. ಅದು ನಿಂಗೆ ಇಷ್ಟ ಅಲ್ಲ ಅಂದ್ರೆ ಅದ ಯಾವ್ದೋ ನಮ್ ಸಂಬಂಧಿಗಳ ಒಂದು ಹುಡುಗಿ ಐತೆ ಅಂದ್ಯ, ಅದನ್ನ ನೋಡಿ ಬಿಡುವ, ಅದನ್ನ ನೋಡಿ.
ನನಗ್ ಗೊತ್ತಿತ್ತು ನನ್ನ ಮಗ ನನ್ನ ಮಾತು ಮೀರಲ್ಲ ನನಗ್ ಗೊತ್ತಿತ್ತು. ಇದೇ ಸಂತೋಷದಾಗ ಫೋನ್ ಮಾಡಿ ಅವ್ರಿಗೆ ಎಲ್ಲರೂ ತೋರ್ಸ್ಯಾರೋ ಏನ್ ಹಂಗೆ ಐತಿ ನೋಡಿ ಕೇಳ್ಬೇಕು. ಹಾ ಆಯ್ತು ಸರಿ. ನೀವು ಒಪ್ಪಿಗೆ ಕೊಟ್ಟಿದ್ದಲ್ಲಪ್ಪ, ಅವ್ರ ಮನೆಗೆ ಫೋನ್ ಮಾಡಿದ್ದೆ. ಅವರು ಬರ್ರಿ ನೋಡಾಕಂತ ಹೇಳ್ಯಾರ. ಮತ್ತೆ ನೀವು ಹೋಗಿ ಬಜಾರ್ಕ ಹೂವು ಹಣ್ಣು ಅವನ್ನೆಲ್ಲ ತಗೊಂಡ್ ಬರ್ತೀಯ? ಆಯ್ತು ಸರಿ, ಜಲ್ದಿ ಹೋಗ್ಬಾ. ಸರಿ, ಸಂಜೆ ಮುಂದೆ ಹೊಂಟು ಬಿಡ. ಆಯ್ತು ನೀ ಹೇಳಿದಂಗ ಹೋಗ್. ಮಗ ಅಂದ್ರೆ ಮಗ, ಮಕ್ಕಳು ಅಂದ್ರೆ ಹಿಂಗಿರ್ಬೇಕು. ತಾಯಿ ಹಾಕಿದ ಗಿರಿ ದಾಟದಂತ ಮಕ್ಕಳಿದ್ರ ಹೆತ್ತವರಿಗೇನು ಕಡಿಮೆ ಇಲ್ಲ. ಹೋಗ್ಬಾ ಮಗನ, ನಿನ್ನ ಸಂತೋಷನ ನನ್ನ ಸಂತೋಷ. ಏನೇ ಆಗ್ಲಿ ಒಳ್ಳೇದಾಗ್ಲಿ. ಎಕ್ಸ್ಕ್ಯೂಸ್ ಮೀ, ಒಂದು ಕಪ್ ಚಾ, ಒಂದು ಕಿಂಗ್ ಸಿಗರೇಟ್ ಕೊಡ್ರಿ. ಆಯ್ತ್ರಿ ಸರ, ಕೂಡ್ರಿ ತರ್ತೀನಿ. ಸರ ಚಾ ಸಿಗರೇಟ್. ಎಕ್ಸ್ಕ್ಯೂಸ್ ಮೀ, ಒಂದ್ ಸ್ವಲ್ಪ ನಿಮ್ ಜೋಡಿ ಮಾತಾಡೋದ್ರಿ. ಏನಾಯ್ತ್ರಿ ಸರ? ಅಂದಂಗ ನೀವು ಇಲ್ಲೇ ಕೆಲಸ ಮಾಡೋದ್ರಿ? ಹೌದ್ರಿ, ನಾ ಇಲ್ಲೇ ಕೆಲಸ ಮಾಡೋದು. ನಿಮ್ಮೂರ್ರಿ? ನಾವು ಇದೇ ಊರ್ದವ್ರಿ. ಓ, ಇದೇ ಊರವ್ರಿ. ನೀವೇನ್ ಇವತ್ತೇ ನಮ್ಮ ಅಂಗಡಿ ಬಂದಿರನ? ಹೌದ್ರಿ, ಇದ ಫಸ್ಟ್ ಟೈಮ್ ನೋಡಾಕ್ತೇನ್ರಿ, ಅದಕ್ಕ ನಾನು ನೋಡಿ ಕೇಳತ್ತೇನ್ರಿ. ಆಯ್ತು ತಗೋರಿ. ಅಂದಂಗ ನಿಮ್ ಮನಿ ಎಲ್ಲಿ ಬರ್ತೈತ್ರಿ? ನಮ್ ಮನಿ ರೀ ಇಲ್ಲೇ ಹತ್ರನೇ ಬರ್ತೈತ್ರಿ. 2ನೇ ರೋಡ್ ಐತಲ್ರಿ, ಅದೇ ರೋಡ್ನಾಗೆ ಬರ್ತೈತಿ. ಹೌದು, ನಮ್ ಮನಿ ಹಾಕ್ಬೇಕು ನಿಮ್ಗ? ಏನೇನ್ರಿ ಹಂಗ ತಿಳ್ಕೊಬೇಕ ಅನಿಸ್ತು, ಅದಕ್ಕೇನ್ರಿ. ಅಂದಂಗ ಇಲ್ಲಿ ನಿಮ್ಗ ಪಗಾರ ಎಷ್ಟು ಬರ್ತೈತ್ರಿ? ಪಗಾರ ಅನ್ನಕ್ ಏನ್ರಿ ಸರ, ತಿಂಗಳ ಪೂರ್ತಿ ದುಡಿದ್ರುನು ಒಂದ್ 6-7 ರೂಪಾಯಿ ಕೊಡ್ತಾರ್ರಿ. ಅಲ್ರಿ, ಬರೀ 6,000 ರೂಪಾಯಿ ಸಂಬಂಧ ಇಲ್ಲಿ ಚಂತಕ ದುಡಿಬೇಕ್ರಿ? ಹೌದ್ರಿ ಸರ, ದುಡಿಯಬೇಕಲ್ರಿ. 6,000 ರೂಪಾಯಿ ನಿಮ್ ಕಣ್ಣಾಗ ಕೇವಲ ಆಗಿರ್ಬೇಕ್ರಿ. ಆದ್ರ ಅದೇ 6,000 ರೂಪಾಯಿಂದನೇ ನಮ್ ಹೊಟ್ಟಿ ತುಂಬದ. ಅಲ್ರಿ, ಬರೀ 6,000 ರೂಪಾಯಿ ಸಂಬಂಧ ಇಷ್ಟೆಲ್ಲ ದುಡಿಯಾತೀರಿ ನೀವು. ನಿಮ್ ಮನ್ಯಾಗ ತಂದೆ ತಾಯಿ ಅಣ್ಣ ತಮ್ಮ ಯಾರು ಇಲ್ಲನ್ರಿ ದುಡಿಯವ್ರ? ನೀವ ಯಾಕೆ ದುಡಿಬೇಕ್ರಿ? ನೀವು ಒಂದ್ ಹೆಣ್ಮಗಳಾಗಿ ಅಗ್ದಿ ಮನ್ಯಾಗ ಆರಾಮ್ ಇರೋದ್ ಬಿಟ್ಟ ನೀವು ಇಲ್ಲೆಲ್ಲ ಬಂದ್ ಕಷ್ಟ ಪಡೋದಂಗ ನೋಡಕ್ ಆಗೋತ್ರಿ. ನನ್ ಕತಿ ಯಾಕೆ ಕೇಳ್ತಿರ್ ಬಿಡ್ರಿ ಸರ. ನಾ ಸಣ್ಣಕ್ಕಿದ್ದಾಗ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡಾರೆ. ಒಬ್ಬ ಅಣ್ಣದಾನ್ರಿ, ಅವನೇ ನನ್ನ ಕಷ್ಟಪಟ್ಟು ಬೆಳೆಸಿದ್ದ. ಆದ್ರ ನಮ್ ಹಣೆ ಬರ ಎಂತದ್ ನೋಡ್ರಿ. ನಮ್ಮ ಅಣ್ಣಗ ಒಂದ್ ಚಟ ಮಾಡ್ದವಲ್ರಿ ಅವ. ಆದ್ರೂ ಕ್ಯಾನ್ಸರ್ ಅನ್ನೋ ಒಂದ್ ರೋಗ ಅಂಟ್ಕೊಂಡ್ ಬಿಟ್ಟೈತ್ರಿ. ಅವನ್ ಆಪರೇಷನ್ ಮಾಡಿಸ್ಬೇಕ್ರಿ. ಅದಕ್ಕ ಅವನು ದುಡ್ಯಾತನ, ನಾನು ದುಡ್ಯಾತೀನಿ. ಎಷ್ಟು ದುಡಿದ್ರು ಬರೀ ಅವನ್ ದವಾಖಾನಿಗೆ ಹೊಂಟಾವ್ರಿ. ಹೋಲ್ ಬಿಡ್ರಿ, ನಮ್ ಕತಿ ಕೇಳಿ ನೀವೇನ್ ಮಾಡವ್ರದ್ರಿ? ಚಾ ಕುಡಿರಿ. ಇನ್ನೊಂದ್ ವಿಷಯ ರೀ, ಸಿಗರೇಟ್ ಸೇದ್ಬ್ಯಾಡ್ರಿ. ನಿಮ್ ನೋಡಿದ್ರ ಪಾಪ ಅನಿಸ್ತತ್ರಿ. ಸಣ್ಣಾಗಿರ್ತಾಗ ಅವ್ವ ಅಪ್ಪ ಇಬ್ರು ತೀರ್ಕೊಂಡ್ರಿ. ಅದಲ್ದ ನಿಮ್ ಮನ್ಯಾಗ ಬೇರೆ ಕ್ಯಾನ್ಸರ್ ಇತ್ತಂತ ಹೇಳ್ತೀರಿ. ನನ್ಗ ಒಂಥರ ಬೇಜಾರಾಗತ್ತೈತಿ ನೋಡ್ರಿ. ನಿಮ್ಗೆ ಏನ್ರ ಸಹಾಯ ಬೇಕಾದ್ರೆ ನನ್ ಕೇಳ್ರಿ,
ನಾ ಖಂಡಿತವಾಗಿ ನಿಮ್ಗೆ ಸಹಾಯ ಮಾಡ್ತೀನಿ. ಹೋಗ್ಲಿ ಬಿಡ್ರಿ, ನೀವ್ಯಾಕ್ ಮನ್ಸಿಗೆ ಬೇಜಾರ್ ಮಾಡ್ಕೋತೀರಿ? ಅವ್ರವ್ರ ಹಣೆ ಬರ ರೀ. ಆಯ್ತು ತಗೋರಿ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ಚಾ ಕುಡೀರಿ. ಈ ಹುಡುಗಿ ನೋಡಾಕ ಎಷ್ಟು ಮುಗ್ದೈತಂದಾಳ, ಒಳ್ಳೆ ನಡಿತಾನೆ ಐತಿ, ನೋಡಾಕು ಅಗದಿ ಚಂದನ ಅದಾಳ. ಈಗ ನಮ್ಮ ಮನೆ ಸೊಸೆಯಾಗಿ ಬಂದ್ರೆ ಇನ್ನೂ ಚಂದ ಇರ್ತೈತಿ. ಆದ್ರೆ ನಂತ ಸಾಕಷ್ಟು ದುಡ್ಡ ರೊಕ್ಕ ರೂಪಾಯಿ ಎದುರೈತಿ. ಈಗಿನ ಕಾಲಮಾನದಾಗ ರೊಕ್ಕಕ್ಕೆ ಬೆಲೆ ಕೊಡುವಂತ ಹುಡುಗಿಯರ ಭಾಳ ಮಂದಿದಾರೆ. ಪಾಪಕ್ಕೆ ತನ್ನ ಅಣ್ಣಗ ಕ್ಯಾನ್ಸರ್ ಆಗೈತೆ ಅಂತೇಳಿ ಕಷ್ಟ ಐತಿ, ಕಷ್ಟಪಟ್ಟು ಬಿರಿಯಾಕತ್ತಾಳ. ಹಾ, ಒಟ್ಟ ಅದು ಏನ ಕತ್ತಾಕತಿ ಆಕಿ ಈಗಿಂದೀಗ ಹೋಗಿ ಆಕಿ ಮನಸ್ಸಿನಾಗ ನಾನು ಅದನ್ನ ಕೇಳ್ಕೊಂಡ್ ಕಿಶಂದ ಆಕಿನ ಒಟ್ಟ ಬಿಡಬಾರ್ದ. ಈಗಿನ ಕಾಲ ಇಂತ ಹುಡುಗಿಯರ್ ಸಿಗೋದ ಭಾಳ ಕಷ್ಟ ಐತಿ. ಆಕಿನ ಒಟ್ಟ ಹೂ ಅನಿಸ್ ಮದುವೆ ಆಗೇ ಬರ್ತಾನ. ಅಲ್ಲ, ನನಗರೆ ಮನಸ್ಸಿಗೆ ಐತಿ, ಆದ್ರೆ ಆಕಿಗೂ ನಮ್ಮ ಮನಸ್ಸಿನಾಗ ಅದನ್ಲು ಫಸ್ಟ್ ಅದನ್ನ ತಿಳ್ಕೊಬೇಕ. ಆಕಿನ ನಾಳೆ ಮಾತಾಡ್ಸಿ ಕೇಳಿ ಬರ್ತಾನ, ಹೂ ಅಂದ್ರೆ ಮದುವೆ ಆಗೇ ಬರ್ತಾನ. ಅವ ಅವ ಹಾ, ಯಾರು? ಹೇ, ಎಷ್ಟು ಬೇಗ ಬಂದ್ಬಿಟ್ಟಿ? ಏ, ಎಲ್ಲೋ ಹೂ ಹಣ್ಣು ಕಾಯಿ ತಗೊಂಬ ಅಂತ ಹೇಳಿದ್ದೆ. ಅದೆಲ್ಲ ಇರ್ಲಿವಾ, ನಾನ್ ಇಂತಕ ಒಂದ್ ಮುಖ್ಯ ವಿಷಯ ಮಾತಾಡ್ಬೇಕು. ಬೇಡ, ಈಗ ವಿಷಯ ಮಾತಾಡ್ಕೊತ ನಿಂದ್ರದ್ರಾಗ ಹೊತ್ತಾಗತ್ತ. ಬಾ, ಅಲ್ಲೇ ದಾರಿ ಗುಂಟ ಮಾತಾಡ್ಕೊಂತ ಹೋಗೋನು, ನಡಿ ಬಾ. ಅವ್ವ, ಏನ್ ಹೇಳು? ಅದರ ಅವಶ್ಯಕತೆ ಇಲ್ಲ. ಹ್ಮ್? ನೀನು ನನಗ ಅವಾಗ್ಲೇ ಕೇಳತ್ತಿದ್ಲೆ ಯಾವ್ದಾರ ಹುಡುಗಿ ಇಷ್ಟಪಟ್ಟಿ ಏನ್ ಹೇಳಂತೇಳಿ. ಹೌದು. ಅವ್ವ, ನಾ ಇದೇಗ ಒಂದ್ ಹುಡುಗಿ ನೋಡಿನಿ, ಮದುವೆ ಅಂತ ಆದ್ರ ಆಕಿನ. ಏನ್ ಮಾತಾಡಕತ್ತೀಯೋ ನೀನು? ಇಲ್ಲಿವರೆಗೂ ನಿನ್ನ ಮಾತು ಒಪ್ಪಿಕೊಂಡು ಅವ್ರಿಗೆ ಫೋನ್ ಮಾಡಿ ಹೇಳಿ ಒಪ್ಸಿದೀನಿ. ಈಗ ನಾವು ಹುಡುಗಿ ನೋಡಕ್ ಹೋಗ್ಲಿಲ್ಲ ಅಂದ್ರ ನನ್ನ ಮರ್ಯಾದೆ ಗತಿ ಏನು, ನನ್ನ ಪ್ರೆಸ್ಟೀಜ್ ಏನು ತಿಳಿತೈತಿಲ್ಲ. ಹೆಚ್ಚಿಗೇನು ಮಾತಾಡಂಗಿಲ್ಲ. ನಾನು ನೋಡಿದ ಹುಡುಗಿನೇ ಮದುವೆ ಆಗ್ಬೇಕು. ನಡಿ ಹೋಗೋಣ. ನೋಡ್ವಾ, ಅದೆಲ್ಲ ಹಂಗೇನೋ ಗೊತ್ತಿಲ್ಲ. ನಮ್ಮ ಮದುವೆ ಅಂತ ಆದ್ರೆ ಆಕಿನ ಆಗವ. ಆಕಿ ನನಗ ಬಾಳ ಹಿಡ್ಸಾಳ. ಇಷ್ಟು ಆಕಿನ ಸಂಬಂಧ ಮನಸ್ಸಿನ ತುಂಬಾ ತುಂಬಿಕೊಂಡು ತಲೆಗಳು ಇಟ್ಕೊಂಡ್ ಬಂದಿಯಲ್ಲ, ಯಾರ ಹುಡುಗಿ ಅಂತಕಿ? ಯಾರ ಆಕಿ? ನೋಡ್ವಾ, ನೀವು ತಪ್ಪು ಕಾಣಲ್ಲ ಅಂದ್ರೆ ಹೇಳ್ತೇನೆ. ಅದ ಆ ಮುಲಿ ಮನೆ ಮಾದೇ ಇಲ್ಲ, ಅವನ್ ತಂಗಿ. ಮೂಲಿ ಮನಿ ಮಾದೆ? ಏ, ಅವನ್ ತಂಗಿ ನೀ ಇಷ್ಟಪಟ್ಟಿಯ? ಕಂಡವ್ರ ಹೋಟ್ಲ ಕಸ ಮುಸಳಿ ಮಾಡೋ ಹುಡುಗಿ ನಿನಗಿಷ್ಟ ಆಗ್ಲ? ಆ ಪಾತ್ರಿ ವ್ಯಕ್ತಿ ಅವ ದಗರಾಮನವ್ರ ಬಗ್ಗೆ ಹಂಗಾಗ ಹಗುರವಾಗಿ ಮಾತಾಡತ್ತದಿ. ಆಕಿ ನಿಯತ್ತಾಗಿ ದುರು ತಿನ್ನಕತ್ತಾಳ. ಭಿಕ್ಷೆ ಬೇಡ ಅಂತ ತಿನ್ನಕತ್ತಿಲ್ಲಲ್ಲ. ಎಷ್ಟು ತಿಳ್ಕೊಂಡ್ಯಪ್ಪ, ಎಷ್ಟು ದೊಡ್ಡ ದೊಡ್ಡ ಮಾತಾಡಕತ್ತಿ. ಎಲ್ಲಾ ತಿಳ್ದಂಗಾಗಿದೆ, ನಿನಗೆ ತಿಳ್ದಂಗ ಮಾಡು. ಅವ 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 ನಾ ಹೇಳೋ ಮಾತ ಒಂದ್ ಸ್ವಲ್ಪ ಕೇಳಿ ನಿಂದ್ರಿ. ಅವ 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 ನೀ ಹಿಂಗ್ಯಾಕ್ ಸಿಟಿ ಬರತ್ತದಿ ಹೇಳು? ನಾ ಹೇಳುದು ಒಂದ್ ಸ್ವಲ್ಪ ಕೇಳ. ಏನು ಏನ್ ಕೇಳ್ಬೇಕು? ಅಲ್ಲೋ, ಅವ್ರು ಯಾರು ಅನ್ನೋ ಸ್ವಲ್ಪ ಪರಿಜ್ಞಾನ ಐತ ನಿನಗೆ? ಮುಂಜಾನಿದ್ರ ಸಂಜೆಗಿಲ್ಲ, ಸಂಜಾನಿದ್ರ ಮುಂಜಾನಿಗಿಲ್ಲ. ದಿನಕ್ಕೊಂದೊತ್ತು ತಿಂದು ರಾತ್ರಿ ಹೊತ್ನಾಗ ನೀರು ಕುಡಿದು ಉಪವಾಸ ಮಲಗೋ ಜನ ಇದು. ಹೋಗಿ ಹೋಗಿ ಅಂತ ಕಡು ಬಡವ್ರು ಮದ್ವೆ ಆಗ್ತೀನಿ ಅಂತೇನೋ ಬುದ್ಧಿಯಲ್ಲಿಟ್ಟಿದಿ. ಮುಂದ ಬದುಕೋ ದಾರಿ ಹುಡುಕೋ. ಏನೋ ಶ್ರೀಮಂತರ ಮನೆ ಮಗಳ ಕೈ ಹಿಡಿದ್ರ ಮುಂದೆ ನನ್ನ ಮಗ ಚಂದ ಇದ್ದಾನೋ, ರಾಜ ಬಂಗಾದನೋ ಅಂತ ಆಸೆ ಪಟ್ರ ಹೋಗಿ ಹೋಗಿ ಭಿಕ್ಷಕರ ಜೋಡಿ ನೀನು ಭಿಕ್ಷಾ ಬೇಡ್ತೀನಿ ಅಂತೀಯಲ್ಲ. ನಿನ್ ಬುದ್ಧಿಗೆ ನಾ ಏನ್ ಹೇಳ್ಬೇಕು ನಂಗೆ ತಿಳಿಯವಾಗ. ನೋಡವ, ಬರ್ತಾನಿದ್ರು ಅವ್ರ ಮನ್ಯಾಗ ಇರ್ತೈತಿ, ಶ್ರೀಮಂತಕ್ಕೆ ಇದ್ರು ಅವ್ರ ಮನ್ಯಾಗ ಇರ್ತೈತಿ. ನಮಗ್ ಬೇಕಾಗಿರೋದು ಆ ಮನ್ಯಾನ ಹುಡುಗಿ. ಹಾ, ನಿನಗಾಕಿ ತಲಿನೇ ಕೆಡಿಸ್ಯಾಳ. ಒಟ್ಟ ನಿನ್ನ ಮನಸ್ನಾಗ ಅಕ್ಕಿನ ಬೇಕು ಅನ್ನಂಗ್ ಮಾಡಿಟ್ಟಾಳ. ಇವೆಲ್ಲ ನನಗ್ ಬೇಕಾಗಿಲ್ಲ. ನಾನೇನ್ ಹೇಳ್ತೀನಿ ಅದ ನಡಿಬೇಕು. ನನ್ನ ಮಾತು ಮೀರಿನ ಆ ಹುಡುಗಿ ಕೈ ಹಿಡ್ದಿ ನಾನ್ ಮನುಷ್ಯಳಾಗಿರೋದಿಲ್ಲ. ಯಾಕ? ಆ ಹುಡುಗಿ ಕಂಡ್ರೆ ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆ ಹುಡುಗಿ ಮನೆಗ್ ಬಂದ್ರೆ ನಾನ್ ನಡ್ಸ್ಕೊಳ್ಳೋದೇ ಇಲ್ಲ. ನಾನ್ ಏನ್ ಹೇಳ್ತೀನಿ ನೀನ್ ಅದನ್ನ ಕೇಳ್ಬೇಕು. ಇದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದಿ ಪರಿಣಾಮ ನೆಟ್ಟಿಗಿರೋದಿಲ್ಲ. ಹುಷಾರ್.
ನಮ್ಮ ಅವಾಗ ಶ್ರೀಮಂತಿಕೆ ಮಗ ಇರೈತಿ, ಬರೀ 24 ತಾಸು ಬರೀ ರೊಕ್ಕ ರೊಕ್ಕತ್ತ ಬರ್ಕೊತಾಳ. ಆಕಿನ ಮಾತು ಕೇಳಿರ ನಾ ಖುಷಿಯಾಗಿರಕ್ ಆಗಲ್ಲ. ನಾ ಖುಷಿಯಾಗಿರ್ಬೇಕಂದ್ರ ನನ್ನ ಮನುಷ್ಯರ ಮಾತ ನಾ ಕೇಳ್ಬೇಕ. ಮೇಡಮ್, ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮಿ. ಹಲೋ ರೀ, ನಿಂದ್ರಿ. ಯಾಕ್ರಿ ಮೇಡಮ್ ನೋಡಿ ನೋಡ್ದಂಗ ಹೊಂಟ್ರಿ? ಮಾತಾಡ್ಬಾರ್ದು ಅನ್ನೋದು ಇಲ್ರಿ ಸರ, ಆದ್ರ ನಾವಿಬ್ರು ಮಾತಾಡ್ಕೊಂಡ್ ನಿಂತ್ರ ಮತ್ತೇನ್ ತಿಳ್ಕೊಳಂಗಿಲ್ರಿ. ಅದ್ರ ಸಂಬಂಧ ಏನ್ ಹೇಳ್ರಿ? ಮಂದಿ ಯಾಕೆ ತಪ್ಪು ತಗೋತಾರ್ರಿ? ನಾವಿಬ್ರು ಬೇಕಾಗಿ ನಿಂತ ಮಾತಾಡತ್ತ ತಗೋತಾರ್ರಿ. ಅದ್ನಾಲ್ ನೀವು ತಿರುಗಿ ಕೆಡ್ಸ್ಕೊಬೇಡ್ರಿ. ಆದ್ರೆ ನಾ ನಿಮ್ಮ ತಕ್ಕ ಬಾಳ ಮುಖ್ಯವಾದ ವಿಷಯ ಮಾತಾಡೋದ್ರಿ. ನೀವು ತಪ್ಪು ತಗೋಲ್ಲ ಅಂದ್ರ ಹೇಳ್ತೇನ್ರಿ. ಮಂದಿ ಯಾಕೆ ತಪ್ಪು ತಿಳ್ಕೊಂತಿರತ್ ನೀವ್ ಕೇಳಾತೀರಿ, ಆದ್ರೆ ಒಂದ್ ಗಂಡ ಒಂದ್ ಹೆಣ್ಣ ಮಾತಾಡ್ಕೊತ್ ನಿಂತ್ರ ಅವ್ರು ತಪ್ಪು ತಿಳ್ಕೊಳ್ಳೋರ. ನಮ್ದು ಏನೂ ಇಲ್ಲ ಅಂದ್ರೂ ಏನೋ ಒಂದ್ ಐತ್ ಅನ್ನೋದು ಕಲ್ಪನೆ ಮಾಡ್ಕೊಂಡ ಊರ್ ತುಂಬಾ ಹೇಳ್ಕೊತ ಅಡ್ಡಾಡ್ತಾರ್ರಿ. ಅದೆಲ್ಲ ಬಿಡ್ರಿ. ಅದ್ನೇನೋ ಮಾತಾಡ್ಬೇಕಂದ್ರಲ್ಲ, ಸ್ವಲ್ಪ ಜಲ್ದಿ ಹೇಳ್ರಿ, ನಾ ಹೋಗ್ಬೇಕ್ ಮನಿಗೆ. ನೋಡ್ರಿ, ನಾ ನಿಮ್ಮನ್ನ ಬಾಳ ತಗ ಕಾಯ್ಸಂಗಿಲ್ರಿ. ನಾ ಹೇಳೋ ಮಾತಾ ಬಾಳ ಮುಖ್ಯ ಕವ್ರಿ. ಒಂದ್ ಸ್ವಲ್ಪ ಫ್ಲೆಕ್ಸ್ ಕೊಟ್ಟು ಕೇಳ್ರಿ. ನನ್ನ ಹೆಸರ ಬಾಲು ಅಂತ ಹೇಳ್ರಿ. ನಾವ್ ಗೌರ್ಮೆಂಟ್ ಜಾಬರ್ ರೀ. ಆಮೇಲೆ ನಮ್ ತಂದೆ ತಿಳ್ಕೊಂಡ್ರಿ, ನಮ್ಮ ಹೋಗ್ಬೇಕು ಅದಾಳ. ನಾ ನಿಮ್ನ ಮದುವೆ ಆಗ್ಬೇಕಂತ ಅನ್ಕೊಂಡೇನ್ರಿ. ಏನ್ರಿ ನೀವ್ ನನ್ ಮದ್ವೆ ಆಗ್ತೀರಿ? ಅಲ್ರಿ, ನೀನ್ ನೋಡೋದ್ರೆ ಇವತ್ ನೋಡಿ ಇವತ್ತ ಮದ್ವೆ ಆಗ್ಬೇಕ್ ಅನ್ಕೊಂಡ್ರಿ? ಇದೆಲ್ಲ ನಾನ್ ನಂಬೇಕ್ರಿ? ಹೋಗ್ರಿ ಹೋಗ್ರಿ, ಏನ್ರಿ ಕೆಲ್ಸ ಇದ್ರೆ ನೋಡ್ಕೊ ಹೋರಿ. ಹಲೋ ಮೇಡಮ್, ನೋಡ್ರಿ ಮೇಡಮ್, ಹಣ್ಣು ಬಂದತ್ತ ನೋಡಕ ಒಂದ್ ಅಗಳ ಸಾಕ್ರಿ. ಹಂಗ ನಿಮ್ನ ಯಾವಾಗ ನೋಡಿ ನೋಡ್ರಿ ಅವಾಗ ನನಗೆ ಇಷ್ಟ ಆತ್ರಿ. ಅದ್ರಾಗ ನಿಮ್ ಕಷ್ಟ ಕೇಳಿ ಇನ್ನೇಟ ನನ್ನ ಮನಸ್ಸಿಗೆ ಹತ್ರ ಆದ್ರಿ. ನೋಡ್ರಿ, ನನಗ ಅದೆಲ್ಲ ಬೇಕಾಗಿಲ್ರಿ. ನನ್ ತಕ ರೊಕ್ಕ ರೂಪಾಯಿ ರಗಡ್ ಐತ್ರಿ. ನಮಗ್ ಬೇಕಾಗಿರೋದು ನಿಮ್ಮಂತ ಒಳ್ಳೆ ಗುಣ ಇರುವಂತ ಹುಡುಗಿ. ದಯವಿಟ್ಟು ನನ್ನ ಒಪ್ಕೊಂಡ ನನ್ ಮನೆ ತುಂಬ್ರಿ. ಅಲ್ರಿ ಸರ, ರಗಡ ರೊಕ್ಕ ರೂಪಾಯಿ ಐತಿ ಅಂತೀರಿ, ಒಬ್ಬನೇ ಮಗ ಅಂತೀರಿ, ಸರ್ಕಾರಿ ನೌಕರಿನೂ ಐತಿ ಅಂತೀರಿ. ನಿಮ್ಗೇನ್ ಕಮ್ಮಿ ರೀ? ರಗಡ ಚಂದ್ ಹುಡುಗಿಯಾರ್ ಸಿಗ್ತಾರೆ. ನಿಮ್ ರೇಂಜಿಗೆ ಇರೋ ಹುಡುಗಿ ನೋಡಿ ಮದ್ಯಾರೆ. ನಮ್ಮಂತ ಬಡವ್ರು ತಗೊಂಡ ಏನ್ ಮಾಡ್ತೀರಿ ನೀವು? ರೊಕ್ಕ ರೂಪಾಯಿ ತಗೊಂಡ್ ಏನ್ ತೊಕೊಂಡ್ ಕುಡಿದೈತೇನ್ರಿ? ಅದನ್ನ ನಂಗೆ ಗೊತ್ತಿಲ್ರಿ. ನೀವು ನನಗೆ ಇಷ್ಟ ಆಗ್ಯಾರಿ, ನನ್ನ ಒಪ್ಪೋರಿ, ನಿಮ್ ಜೀವನ ಚೆನ್ನಾಗಿರ್ತದೆ. ನೋಡ್ರಿ ಬಾಲು ಅವ್ರ, ನಿಮ್ಗ ಏನ್ ಹೇಳ್ಬೇಕು ಅನ್ನೋದು ನಂಗೆ ತಿಳಿಯವಲ್ದ. ಮದ್ವಿ ವಿಚಾರ ಅಂತ ಬಂದಾಗ ನಿರ್ಧಾರ ನಂದೊಬ್ಬಕ್ಕಿಂದ ಆಗಿರಲ್ರಿ. ಮನ್ಯಾಗ ನಮ್ಮ ಅಣ್ಣ ಅದಾನ್ರಿ, ನನ್ನ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸ್ದ ಆವ. ಇದ್ರಾಗ ಅವಂದು ನಿರ್ಧಾರ ಬಹಳ ಮುಖ್ಯ ಆಗ್ತೈತ್ರಿ. ನೀವ್ ಒಂದ್ಸತಿ ನಮ್ಮ ಮನಿಗ್ ಬಂದು ಅವನ್ನ ಕೇಳಿದ್ರೆ ಒಳ್ಳೇದಾಗ್ತೈತಿ. ನೋಡ್ರಿ, ನಾ ಇಷ್ಟಪಟ್ಟಿದ್ದು ನಿಮ್ಮನ್ನ. ಮೊದಲ ನಿಮ್ ಮನಸ್ಸಿನ ನಾ ಅದನ್ನ ಅದನ್ನ ಹೇಳ್ರಿ. ಅಕಸ್ಮಾತ್ ನಿಮ್ಮ ಅಣ್ಣ ಇಲ್ಲ ಅಂದ್ರೆ? ನಮ್ಮ ಅಣ್ಣ ಇಲ್ಲಂದ್ರ ಇಲ್ರಿ. ಯಾಕಂದ್ರ ಅವನಿಗೆ ನನ್ ಬಿಟ್ಟು ಬೇರೆ ಯಾರು ಇಲ್ಲ. ಅವ ಒಪ್ಕೊಂಡು ಮದಿ ಮಾಡ್ಕೊಟ್ಟಾಗ ನಾ ಖುಷಿಯಿಂದ ಇರುದ. ಅವ ಇಲ್ಲಂದ್ರ ನಾ ಏನು ಮಾಡಕ್ ಆಗಂಗಿಲ್ಲ. ಯಾವ್ದಕ್ಕೂ ಒಂದ್ಸತಿ ನಮ್ಮ ಮನಿಗ್ ಬಂದ್ ಕೇಳ್ರಿ. ಅಲ್ರಿ, ನೀವಿನ ಯಾಕೆ ಕಲ್ದಾಗ ಅದರಿ? ನಿಮ್ಮ ಅಣ್ಣ ಬ್ಯಾಡ ಅಂದ್ರ ಬ್ಯಾರೆ ಬೇರೆ ತನಾಕ್ತೀರಿ. ಈಗಿನ ಹುಡುಗರ ತಮಗ್ ಯಾರು ಇಷ್ಟ ಆಗ್ತಾರಲ್ಲ ಅವ್ರ ಜೊತೆ ಮನ್ಯಾನವ್ರ ಮಾತು ಕೇಳಾರ್ದ ತಮ್ಗೆ ಇಷ್ಟ ಆದ ಜೊತೆ ಹೋಗೇ ಬಿಡ್ತಾರೆ. ನೀವಿನ ಅಪ್ಪ ಅವ್ವ ಅನ್ಕೋತ ಕೂತಿರ್ಲಿ. ಹಂಗಲ್ರಿ, ಸಣ್ಣಕ್ಕಿದ್ದಾಗ ಹುಟ್ಟಿದ ತಕ್ಷಣ ನಾ ತಂದೆ ತಾಯಿನ ಕಳ್ಕೊಂಡಕಿ. ನಮ್ಮ ಅಣ್ಣ ಬೆಳೆಸ್ಬೇಕಂದ್ರ ಎಷ್ಟು ಕಷ್ಟಪಟ್ಟ ಅನ್ನೋದು ಆ ದೇವ್ರಿಗೆ ಗೊತ್ತ. ತನ್ನ ಪಾಲಿಗೆ ನಮ್ಮ ಅಣ್ಣನ ದೇವ್ರ. ಅಂತ ದೇವ್ರಿಗೆ ಮೋಸ ಮಾಡಿ ನಾ ಹೆಂಗ್ ಮದ್ವೆ ಆಗಿಲ್ರಿ? ಅವನ್ ವಿರೋಧ ಹೆಂಗ್ ಕಟ್ಕೊಳ್ಳಿ? ನನ್ ಕೈಯಿಂದ ಆಗುದಿಲ್ರಿ. ಅಂದ್ರ ನಿಮ್ ಪ್ರಕಾರ ಪ್ರೀತಿ ಪ್ರೇಮಕ್ಕೆ ಬೆಲೆನೇ ಇಲ್ಲನ್ರಿ? ಬೆಲೆ ಐತ್ರಿ ಬಾಲೂರ. ಪ್ರೀತಿ ಎಂಬುದು ಒಂದು ಸಣ್ಣ ಸಸಿ ಇದ್ದಂಗ. ಅದು ಬೆಳೆದು ಹೆಮ್ಮರವಾಗ್ಬೇಕಂದ್ರ ಅದಕ್ಕ ಮನೆಯವ್ರ ಆಶೀರ್ವಾದನು ಒಂದು ಗೊಬ್ಬರ ಬೇಕ್ರಿ. ಅವಾಗ ಅದು ಫಲ ಕೊಡುದ್ರಿ. ಮನೆಯವರ ವಿರೋಧ ಕಟ್ಕೊಂಡ ನಾವ್ ಮದುವೆ ಆದ್ರ ಎಂದೂ ಉದ್ಧಾರ ಆಗುದಿಲ್ರಿ. ಮನೆಯವ್ರ ವಿರೋಧ ಕಟ್ಕೊಂಡ್ ಮದುವೆ ಆದವ್ರು ಎಷ್ಟೋ ಜೋಡಿಗಳ ದೂರ ಆಗ್ಯಾರಿ. ಅವ್ರ ಯಾರು ಉದ್ಧಾರ ಆಗಿಲ್ರಿ. ಅಂದ್ರ ನಿಮ್ ಮಾತಿನ ಅರ್ಥರಿ, ನಿಮ್ ಅಣ್ಣ ಹೂ ಅಂದ್ರ ನನ್ ಮದುವೆ ಹಾಕಿರಿಲ್ಲ? ನನಗ ನಮ್ಮ ಅಣ್ಣನೇ ಎಲ್ಲಾರಿ. ಅವ ಹೂ ಅಂದ್ರ ನಂದೇನೈತ್ರಿ? ನೀವು ಮನಿಗ್ ಬಂದ್ ಕೇಳ್ರಿ, ಆಮೇಲೆ ಮುಂದಿನ ನೋಡೋಣ. ನಾ ಇನ್ ನಡಿತೇನ್ರಿ. ಹೋಗಕೈತ ತಡ್ರಿ, ಏನ್ ಅವಸರ ಐತ್ರಿ? ಹೆಂಗೂ ನಾ ನಿಮ್ ಅಣ್ಣನ ಒಪ್ಪಿಸಿ ಮದುವೆ ಆಗವ ಅದನಿ. ಇನ್ನೊಂದ್ ಸ್ವಲ್ಪ ನಿಂದ್ರಲೆ, ಅಟ್ಯಾಕ್ ಅವಸರಲೆ ಹೊಂಟಾರಿ. ಇಲ್ರಿ, ಏನ್ ಮಾತಾಡೋದಿದ್ರು ಮದ್ವೆ ಆದ್ಮೇಲೆ ಮಾತಾಡೋಣ. ನಾ ಇನ್ ನಡಿತೇನ್ರಿ. ಅಷ್ಟಾಕ ಅವಸರ ಮಾಡಾಕ್ತಾರಿ? ನೋಡ್ರಿ, ನನಗಂತೂ ಒಟ್ಟ ತಡ್ಕೊಳಕ್ ಆಗುತ್ತ. ನಿಮ್ಮನ್ನ ಯಾವಾಗ ಮದುವೆ ಆಗ್ತೀನಿ ನಿಮ್ಮನ್ನ. ಹಾ 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 ಸರ, ನಿಮ್ದು ಗಾಡಿ ಬಾಳ್ ಸ್ಪೀಡ್ ಹೊಂಟೈತ್ರಿ. ಸ್ವಲ್ಪ ಬ್ರೇಕ್ ಹಾಕ್ರಿ, ಮದ್ವೆ ಆಗುತ್ತೇನ. ಮದ್ವೆ ಆದ್ಮೇಲೆ 4ನೇ ಗೇರ್ನಾಗ ಹಾಕಿ ಓಡ್ಸಾತ್ರಿ.
ಪವಿತ್ರ ಪವಿತ್ರ ಯಾರು ಪಣಿ ನಮ್ಮ ತಂಗಿ ಹೆಸರು ಕರೆ ಆಯ್ತಿಲ್ಲ ಈ ಊರಾಗ ಎಂದೂ ನೋಡೇ ಇಲ್ಲ ನಿನ್ನ ಅದರಿ ನಾನು ಈ ಊರಾಗ ಶಾಂತ ಕೊಡ್ತಿದಾರ್ಲೆ ಅಕ್ಕಿ ಮಗಾರ್ನ ನಿಮ್ಮ ಮತ್ತೆ ಸ್ವಲ್ಪ ಮಾತಾಡೋದ್ರಿ ಶಾಂತ ಕೊಡ್ತೀವ್ರ ಮಗಾರೆ ಹ್ಞೂ ನಮ್ಮ ತಂಗಿ ಅಂತ ಏನೈತ್ರಿ ಕೆಲಸ ಅದ ಸ್ವಲ್ಪ ಮಾತಾಡ್ದತ್ರಿ ನಿಮ್ ತಂಗಿನ ಕರ್ರಿ ತಂಗಿ ತಂಗಿ ಶಾಂತ ಕೊಡ್ತೀವ್ರ ಮಗ ಬಂದ ನಿನ್ಗೆ ಯಾಕೋ ಕರಿಯಾಕತ್ತಾರ ಬಾ ಹೊರಗ ಬಾ ತಂಗಿ ಗೌಡ್ತಿಯವ್ರ ಮಗ ಬೇರೆ ಬಂದಾನು ನಿನ್ನ ಹೆಸರಿಟ್ಟು ಬೇರೆ ಕರಿಯಾಕತ್ತಿದ್ದ ನಿನಗೇನ್ ಪರಿಚಯ ಅದಾರ ಹೌದಣ್ಣ, ನನಗೂ ಅವ್ರ ಪರಿಚಯ ಐತಿ, ಅವರಿಗೂ ನನ್ನ ಪರಿಚಯ ಐತಿ ಅಣ್ಣ. ಅದು ಏನಿಲ್ರಿ ನಿಮ್ ಜೊತೆನ ಸ್ವಲ್ಪ ಮಾತಾಡ್ಬೇಕು. ನನ್ ಜೊತೆ ಮಾತಾಡ್ಬೇಕ್ರಿ ಕೇಳಲ್ಲ. ಏನಿಲ್ರಿ ನನ್ನ ಹೆಸರ ಬಾಲು ಅಂತ ಹೇಳ್ರಿ, ಶಾಂತ ಗೌಡ್ತಿ ಮಗಾರಿ ನಾ. ನಿಮ್ ತಂಗಿನ ಇವತ್ತ ಬೆಳಗ್ಗೆ ನೋಡೇನ್ರಿ, ನಾ ಅವ್ರನ್ನ ಇಷ್ಟಪಡತ್ತೇನ್ರಿ. ಅದಕ್ಕ ಏನ್ ತಂಗಿ ಇದು ಅಣ್ಣ? ಹೌದಣ್ಣ, ಅವ್ರು ನಾನು ಇಷ್ಟಪಟ್ಟಿದ್ ಖರೆ. ನಾನು ಅವ್ರನ್ನ ಇಷ್ಟಪಡತ್ತೀನಿ, ಆದ್ರ ನೀವು ಅಂದ್ರ ಅಷ್ಟ. ಏನಿಲ್ರಿ, ನಾವಿಬ್ರು ಒಬ್ರಿಗೊಬ್ರ ಮನಸ್ಸು ಅರ್ಥ ಮಾಡ್ಕೊಂಡು ಇಷ್ಟಪಟ್ಟಿವಿ. ನಾವು ಮುಂದುವರೆದ ಮದುವೆ ಆಗ್ಬೇಕಾರ ನಿಮ್ಮ ಒಪ್ಪಿಗೆ ಬಾಳ ಮುಖ್ಯ ಆಗೈತಿ. ನೀವು ಬೇರೆ ಗೌಡ್ತಿ ಮಗ ಅಂತ ಹೇಳ್ತೀರಿ, ಮತ್ತು ನಮ್ಮ ತಂಗಿನ್ರೆ ಇಷ್ಟಪಟ್ಟಿನಂತ ಹೇಳ್ತೀರಿ. ದಗದಾರಿ ಏನ್ ಮಾಡ್ತೀರಿ, ಕೆಲಸ ಏನ್ ಮಾಡ್ತೀರಿ ನೀವು? ನನ್ನ ಕೆಲಸ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ? ನನಗೆ ಈಗಾಗಲೇ ಗೌರ್ಮೆಂಟ್ ನೌಕರಿ ಐತ್ರಿ, ಮುಂದೆ 50 ಎಕರೆ ಹೊಲ ಐತ್ರಿ, ಸಾಕಷ್ಟು ದುಡ್ಡು ಐತಿ. ನಮ್ಮ ತಂದೆನೂ ಸಣ್ಣಾಗಿತ್ತಾಗ ತಿಳ್ಕೊಂಡಾರ. ಈಗ ನಮ್ಮವ್ವ ನಾನು ಇಬ್ಬರೇ ಇದ್ದೀರಿ. ನನಗೆ ಮದುವೆ ಮಾಡಿಕೊಟ್ರಿ ಅಂದ್ರೆ ನಿಮ್ಮ ತಂಗಿ ಸುಖದಾಗಿರ್ತಾರ್ರಿ. ಸರ್ಕಾರಿ ನೌಕರಿ ಐತ್ರಿ, ಹಂಗಾದ್ರೆ ನಮ್ಮ ತಂಗಿ ನಿಮ್ಗೆ ಕೊಡಂಗಿಲ್ಲ. ಅಲ್ರಿ, ಈಗ ನಾನು ಉಚಿತ ಅನ್ಸಾಕೈತಿರ್ಲೆ, ಗೌರ್ಮೆಂಟ್ ನೌಕರಿ ಅಂದ್ರೆ ಹವಾರು ಹೆಣ್ಣು ಕೊಡ್ತಾರ್ರಿ, ನೀವು ಕೊಡಂಗಿಲ್ಲ ಅಂದ್ರೆ ನಮ್ಗೆ ಇದ ಅರ್ಥ ಆಗುತ್ತೆ. ನೋಡ್ರಿ, ನಾವ ಬಡತನದಾಗ ಹುಟ್ಟಿ ಬಡತನದಾಗ ಬೆಳೆದಿವ್ರಿ, ಮತ್ತೆ ದುಡ್ದ ತಿನ್ಬೇಕ್ರಿ. ನೀವು ಬೇರೆ ಸರ್ಕಾರಿ ನೌಕರಿ ಐತಿ ಅಂತ ಹೇಳ್ತೀರಿ, ಮತ್ತ ಮದುವೆಯಾಗ ತಗೋದು ಕೊಡೋದು ನಮಗಂತೂ ಆಗಂಗಿಲ್ರಿ. ನೋಡ್ರಿ, ಅದ್ರ ಬಗ್ಗೆ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಈ ವರದಕ್ಷಿಣೆ ಪರದಕ್ಷಿಣೆ ಎಲ್ಲಾ ತಗೊಳವಲ್ರಿ. ನನಗ್ ಬರೀ ಕೈ ಕೆನಾಡ್ ಕೊಟ್ರೆ ಸಾಕ್ರಿ. ಅಲ್ರಿ, ಇಷ್ಟೆಲ್ಲ ಹೇಳಕತ್ತೀರಿ, ನೀವ್ ಒಬ್ರ ಬಂದಿರಿ ಏನ್ ಕೇಳಕ? ನಿಮ್ಮ ಅವನ್ ಯಾಕೆ ಕರ್ಕೊಂಡ್ ಬಂದಿಲ್ರಿ? ನೋಡ್ರಿ, ಅವ್ರು ಹಳಿ ಮಂದಿ ಹಾಕ್ತಾರ್ರಿ, ಅವ್ರು ರೊಕ್ಕ ರೂಪಾಯಿ ಆಸ್ತಿ ಹಿಂಗೆಲ್ಲ ಏನೇನೋ ವಿಚಾರ ಮಾಡ್ತಾರ್ರಿ. ಅದಕ್ಕ ನಾವ್ ಒಬ್ಬ ಬಂದನ್ರಿ. ಅಲ್ರಿ, ಅವ್ರು ಏನೇನೋ ಮಾತಾಡ್ತಾರ, ಏನೇನೋ ವಿಚಾರ ಮಾಡ್ತಾರಂತ ನೀವ್ ಒಬ್ರೇ ಹೆಣ್ ಕೇಳಾಕ್ ಬಂದಿರಿ, ಮತ್ತ ಮುಂದೆ ಪ್ರಾಬ್ಲಮ್ ಆಗೋದಿಲ್ರಿ? ನೀನು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ, ನಾ ಮೇಡಮ್ ನೋಡ್ಕೊತೀನಿ. ನೋಡ್ರಿ, ನಿಮ್ ಕೈ ಮುಗಿದ್ ಹೇಳ್ತೇನ್ರಿ, ದಯವಿಟ್ಟು ನಿಮ್ ತಂಗಿನ ಪ್ರಾಯಗಳತ್ತ ಒಟ್ಟ ಹೇಳಕ್ ಹೋಗ್ಬೇಡ್ರಿ. ನೋಡ್ರಿ, ಸರ್ಕಾರಿ ನೌಕರಿ ಐತಿ, ಆಮೇಲೆ ಊರ ದೊಡ್ಡ ಮೆಂತಾನ ಐತಿ ನಿಮ್ದ. ಇಷ್ಟೆಲ್ಲ ಇದ್ರು ನನಗ ಕೈ ಮುಗಿದ್ ಕೇಳ್ಕೊಳತ್ತೀರಿ. ನಿಮ್ಮ ಒಳ್ಳೆ ತನಕ ನಾ ಮೆಚ್ಕೊಂಡನ್ರಿ. ನಮ್ಮ ತಂಗಿನ ಕೊಡಾಕ ನನಗೆ ಇಷ್ಟ ಆಯ್ತು. ನಾ ನಿಮ್ ತಂಗಿನ ಮದುವೆ ಆಗ್ಬೇಕಾದ್ರೆ ನನ್ನೊಂದು ಕಂಡೀಷನ್ ಐತ್ರಿ. ಆ ಕಂಡೀಷನ್ ಏನಂದ್ರೆ, ನಾ ನಿಮ್ ತಂಗಿನ ಮದುವೆ ಆದ್ಮೇಲೆ ನೀವು ನಮ್ಮ ಮನ್ಯಾಗ ಬಂದಿರ್ಬೇಕು. ಪಟ್ಟನ್ನ ಕುಲಕ್ ಹೊರಗಂತ್ರಿ, ನಿಮ್ ಮನಿಗ್ ಬಂದ ನಾ ಯಾಕೆ ಬಾರ ಆಗಲ್ರಿ? ಅಣ್ಣ, ಬಾರಾಗು ಮಾತಾಕ್ ಮಾತಾಡತ್ತಿ, ಬಳ್ಳಿಗೆ ಹೂ ಎಂದರೆ ಬಾರ ಆಕೈತೇನ? ಈಗ ನಿನಗರೆ ನನ್ ಬಿಟ್ಟು ಯಾರದಾರ? ಈಗ ನಾ ಮದ್ವೆ ಹೋದ್ರ ನೀವ್ ಒಬ್ಬವನ ಆಗ್ತಿ. ಅವ್ರು ಹೇಳುದು ಕರೆಕ್ಟ್ ಐತಿ. ಅಣ್ಣ ಬಾ ಅಣ್ಣ, ಅಲ್ಲೇ ಇರಾಕತ್ತಿ. ಮಾಮರ ಅಷ್ಟ ಮಾಡ್ರಿ, ನಮ್ ಜೊತೆ ಬಂದ್ ಬರ್ರಿ. ಈ ನಿಮ್ಗ ಹಿಂದ ಮುಂದೆ ಯಾರ್ದಾರ? ಆಯ್ತಲ್ರಿ, ಬರ್ತೀನಿ. ಆಯ್ತ್ರಿ ಮಾಮರ, ನಿಮ್ ಮಾತ್ ಕೇಳಿ ನಂಗೆ ಭಾಳ ಸಂತೋಷ ಆತ್ರಿ. ನಡ್ರಿ, ನಾ ಹೋಗೋಣ. ಅವ್ವ 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 ಅವ್ವ, ಬಂದೆ.
ಹಾ ನಿನಗಕಿ ತಲಿನೇ ಕೆಡಿಸ್ಯಾಳ. ಒಟ್ಟ ನಿನ್ನ ಮನಸ್ನಾಗ ಅಕಿನ ಬೇಕು ಅನ್ನಂಗ್ ಮಾಡಿಟ್ಟಾಳ. ಇವೆಲ್ಲ ನನಗ್ ಬೇಕಾಗಿಲ್ಲ. ನಾನೇನ್ ಹೇಳ್ತೀನಿ ಅದ ನಡಿಬೇಕು. ನನ್ನ ಮಾತು ಮೀರಿನ ಆ ಹುಡುಗಿ ಕೈ ಹಿಡ್ದಿ ನಾನ್ ಮನುಷ್ಯಳಾಗಿರೋದಿಲ್ಲ. ಯಾಕ ಆ ಹುಡುಗಿ ಕಂಡ್ರೆ ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆ ಹುಡುಗಿ ಮನೆಗ್ ಬಂದ್ರೆ ನಾನ್ ನಡ್ಸ್ಕೊಳ್ಳೋದು ಇಲ್ಲ. ನಾನ್ ಏನ್ ಹೇಳ್ತೀನಿ ನೀನ್ ಅದನ್ನ ಕೇಳ್ಬೇಕು. ಇದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದಿ ಪರಿಣಾಮ ನೆಟ್ಟಿಗಿರಕ್ಕಿಲ್ಲ. ಹುಷಾರ. ಎಷ್ಟೊತ್ತು ಅಂತ ಹಿಂಗೇನಿದ್ರದು? ಬಾಯಿ ಬಿಚ್ಚಿ ಏನಾರ ಒಂದ್ ಹೇಳು. ನೋಡುವ, ನಾ ಒಂದು ಹುಡುಗಿನ ಇಷ್ಟಪಟ್ಟೆ ಅಂತ ಏನಿಲ್ಲ. ಆಕೆ ಹೆಸರ ಪವಿತ್ರ ಅಂತೇಳಿ. ಒಂದ್ ಯಾವ್ದೋ ಒಂದ್ ಇಕ್ಕಟ್ಟಿನ ಪರಿಸ್ಥಿತಿಗೆ ಕಟ್ಟು ಬಿದ್ದ ಈತನ ಮದುವೆ ಮಾಡ್ಕೋದಾತ. ಪವಿತ್ರ, ನಮ್ಮ ಅವನ್ ಕಾಲ್ ಬಿದ್ದ ಆಶೀರ್ವಾದ ತಗೋ. ಅತ್ತಿರಿ ಆಶೀರ್ವಾದ ಮಾಡ್ರಿ. ಏಯ್ ಸರಿ ಕಡೆ ಬಂದ್ಬಿಟ್ಲ ದೊಡ್ಡದಾಗ ಕಾಲಿಡ್ಯಾಕ. ನಿನ್ನ ಹೆಸರು ಪವಿತ್ರನಾ? ನಿನ್ನ ಕಾಲಿಟ್ಟು ಗಳಿಗಿನ ನನ್ನ ಮನೆ ಅಪವಿತ್ರ ಆಗೋಯ್ತು. ದೊಡ್ಡದಾಗ ಬಂದ್ಬಿಟ್ಲ ಕಾಲಿಡ್ಯಾಕ. ನೋಡ್ವಾ, ಆಗೋದಾಗೈತಿ. ಇದ್ರಾಗ ಹಾಕಿದೇನು ತಪ್ಪಿಲ್ಲ. ನಾನಾ ಅವಸರದಾಗ ಹಾಕಿನ ಮದುವೆ ಮಾಡ್ಕೊಂಡ್ ಬಂದನಿ. ಆಗೋದೇ ಆಗೈತಿ. ಮನಿ ತುಂಬಿಸ್ಬಾರ್ದು ಹಾಕಿನ. ಎಷ್ಟು ಚಂದ ಹೇಳ್ತೀಯೋ ಏನೋ ನಾನು ಮಾಡ್ಕೊಂಡ್ ಬಂದೀನಿ ಅಂತ. ನಾನ್ ನಿನ್ಗ ಅವತ್ತ ಹೇಳಿದ್ನಲ್ಲ, ಅವಳು ಕಂಡ್ರೆ ನನ್ಗಿಷ್ಟ ಇಲ್ಲ, ಹೇಳಿ ಕೇಳಿ ಕಸ ಮುಸ್ರಿ ಮಾಡೋ ಹುಡುಗಿ ಅದು ಅಂತ. ನನ್ನ ಮಾತು ಕೇಳಾರ್ದ ಕೈ ಹಿಡಿದು ಮನಿ ಕರ್ಕೊಂಡ್ ಬಂದು ಈಗ ಹೇಳ್ತಿದೆ ಹೆಂಗಾರ ಮಾಡಿ ಮನಿ ತುಂಬಿಸ್ಕೋ ಅಂತ. ಇದನ್ನ ನಾನು ಮನಿ ತುಂಬಿಸ್ಕೊಳ್ಳೋದ ಅಂದ್ರೆ ಇಲ್ಲಿವರೆಗೂ ನಿನಗೆ ಸಾಕಿ ಸಲಿವಿ ಈ ಕೈಲೇ ತುತ್ತಿಟ್ಟು ಬೆಳೆಸಿದ್ನಲ್ಲ, ಅದ್ರ ಋಣ ಇಷ್ಟು ಬೇಗ ತೀರಿಸ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಮನಿ ತುಂಬಿಸ್ಕೋಬೇಕಂತ ಮನಿ. ತಾಯಿ ಮಗನ ಹೇಳ್ಬೇಕ ಎಂತ ಋಣವ. ನಾವಿಬ್ರು ಏನೋ ತಪ್ಪು ಮಾಡಿದೀವಿ. ತಾಯಿ ಮನಸ್ಸ ದೊಡ್ಡದೈತಿ ಅಂತಾರೆ. ಅದಕ್ಕ ಈಗ ನಾವು ಮನಿ ತುಂಬಿಸ್ಕೊರ್ವ. ಮನಿ ತುಂಬಿಸ್ಕೋ ಅಂತ ಹೇಳು ನೀನು. ಅವಳ ಕೊರಳಿಗೆ ತಾಳಿ ಕಟ್ಟ ಮುಂದ ಈ ತಾಯಿ ನೆನಪಿಗೆ ಬರ್ಲಿಲ್ಲ ನಿನಗ? ನೆನಪಿಗೆ ಬರ್ಲಿಲ್ಲ? ನೆನಪಿತ್ತವ, ನೆನಪಿತ್ತ. ಆದ್ರ ನಿನಗೇನ್ ಮಾಡದ? ಶ್ರೀಮಂತಿಕೆ ಆ ಶ್ರೀಮಂತರ ಹುಡುಗಿನ ಮದುವೆ ಮಾಡ್ಕೊಂಡ್ ಬರೋದು ಅಟ್ಟ ನಿನ್ ಚೆನ್ನಾಗಿತ್ತ. ನನಗ್ ಮಗನ ಗೊತ್ತಿತ್ತ ನಾ ಬಡ್ರ ಮನಿ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದ್ರ ನೀವು ಒಪ್ಪಂಗಿಲ್ಲ ಅಂತೇಳಿ. ಅದಕ್ಕ ನೋಡ್ವ, ಆಗೋದಾಗೈತೆ. ದಯಮಾಡಿ ನಮ್ ಸಮಸ್ಯೆ ಮನಿ ತುಂಬಿಸ್ಕೊರ್ವಾ. ಇಷ್ಟು ಸರಳ ಕ್ಷಮಿಸು ಅಂತ ಹೇಳ್ತೀಯಲ್ಲ, ಇಲ್ಲಿವರೆಗೂ ನಿನಗ ಸಾಕಿ ಸಲಿದೀನಿ. ನಿನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಅದೇ ಹಿರಿಯರ್ ಹೇಳೋ ಮಾತು, ದಿಕ್ಕಿಲ್ದಕ್ಕ ಸೊಕ್ಕ ಬಾಳ ಅಂತಾರ. ಎಲ್ಲೋ ಬಿದ್ದವನ್ ತಂದು ಸಾಕಿ ಸಲಿ ಇಷ್ಟು ದೊಡ್ಡವನ್ ಮಾಡಿದ್ನಲ್ಲ, ಎಷ್ಟೇ ಆದ್ರೆ ಈ ಮಲ್ತಾಯಿಗೆ ನೀ ಕೊಡೋ ಮರ್ಯಾದೆ ಇದ ಅಂತ ನನಗೆ ಇವತ್ತು ಗೊತ್ತಾಯ್ತು. ನೋಡುವ, ನನ್ ಪರದೇಶಿ ಮಗ ನೀ ನನಗ್ ಮಲ್ತಾ ಯಾಕೆ ಹಿಂಗ್ ಮಾತಾಡತ್ತೀವ? ನನಗ್ ಬಾಳ್ ನೋವಾಕತ್ವ ಮನ್ಸಿಗೆ. ನಾನ್ ನಿನ್ನ ಮಗ ಅದನಿ, ಏನೋ ತಪ್ಪು ಮಾಡಿದೆ ಅಂತೇಳಿ ನನ್ ಮಗ ಅನ್ನತ್ತೆ ನಾನು ಭೇದ ಹೊರ ಹಾಕ್ಬಾರ್ವಾ, ಮಾಡಕ್ ಹೋಗ್ಬಾರ್ವಾ. ನನಗ್ ಬಾಳ್ ನೋವಾಕತ್ವ. ನೋಡ್ವ, ನಾ ಏನೋ ಒಂದ್ ಸಣ್ಣ ತಪ್ಪು ಮಾಡಿದೆ ಅಂತೇಳಿ ದಯಮಾಡಿ ಹೊಟ್ಟೆ ಹಾಕವ. ಹಿಂಗ್ ಸಿಟ್ಟಿಗೇರಿ ಏನೇನೋ ಮಾತಾಡಕ್ ಹೋಗ್ಬಾರ. ನಿನಗ್ ನೋವಾಯ್ತು ಅಂದ್ಗಳನ ನಾನು ಮಾತು ಮರ್ತು ಬಿಡ್ಬೇಕಾ? ನಿಜ ಅಂಶ ಇದ್ದಿದ್ದು ಇದ್ದಂಗ ಹೇಳ್ದಾಗ ಮನಸ್ಸಿಗೆ ಬರೀ ಹೇಳ್ದಂಗ ಆಗೋದು. ಇದು 100ಕ್ಕೆ 100 ಸತ್ಯ. ನೀನು ಪರದೇಶಿ ಮಗನ ಖರೆ, ನಾನು ಮಲ್ತಾಯಿನ ಖರೆ. ಎಲ್ಲೋ ಬಿದ್ದ ಮಗನ ಎತ್ಕೊಂಡು ಬಂದು ಪಾಪದ ಹುಡುಗ ಅಂತ ಸಾಕಿ ಸಲಿವಿ ದೊಡ್ಡವನಾಗಿ ಮಾಡಿ ಸಾಲಿ ಕಲಿಸಿ ಇಡೀ ಆಸ್ತಿ ವಾರಸ್ದಾರನಾಗಿ ಮಾಡಿದ್ನಲ್ಲ. ಏನೋ ನಾ ಹೇಳ್ದಂಗ ಕೇಳ್ಕೊಂಡ್ ಬಿದ್ದಿರ್ತೈತಿ ಅಂತ ನಾ ತಿಳ್ಕೊಂಡ್ರೆ, ನನ್ನ ಇಷ್ಟನ ದಾಟಿ ಹೋಗಿ ಕಸ ಮುಸ್ರಿ ಮಾಡೋದನ್ನ ಹಿಡ್ಕೊಂಡ್ ಬಂದಿಯಲ್ಲ ಕೈನ, ಹೆಂಗ ಒಪ್ಪಗೊಳ್ಳಿ ನಾನು? ಹೆಂಗ ಒಪ್ಪಗೊಳ್ಳಿ? ಹೊಟ್ಟಿ ಉರಿ ತಡಿಯಕ್ಕಾಗ್ಲಾರ್ದ ಇದ್ದ ವಿಷಯ ಇವತ್ತು ಇದ್ದಂಗ ನಿನಗೆ ಹೇಳಿ ನೋಡು. ಅದ್ ಏನ್ ಅನುಭವಿಸ್ತಿ ಅನುಭವಿಸ್ ಹೋಗ್.
ಅತ್ತಿರಿ ನಾವು ತಪ್ಪು ಮಾಡಿದ್ ನಿಜ ರೀ. ಹಂಗಂತ ಇವ್ರ ನಿಮ್ ಮಗಾನೇ ಅಲ್ಲಂತ ಇವ್ರ ಮನ್ಸಿಗೆ ಯಾಕೆ ನೋವು ಮಾಡತ್ತೀರಿ? ನಿಮ್ಗ್ ಸಿಟ್ಟಿದ್ರ ಇನ್ನ ನಾಲ್ಕು ನನಗ್ ಬಡಿರಿ, ನನಗ ಏನ್ ಬೇಕಾದ್ ಬೈದ್ರಿ. ಆದ್ರ ಇವ್ರ ನಮ್ ಮಗ ಅಲ್ಲಂತ ಮಾತ್ರ ಹೇಳ್ಬೇಡ್ರಿ. ಯಾಕಂದ್ರ ಅವ್ರ ಮುಖ ನಂಗ್ ನೋಡಕ್ ಆಗವಲ್ರಿ. ಮನೆಗೆ ಬಂದು ಅರ್ಧ ತಾಸಾಗಿಲ್ಲ, ಆಗ್ಲೇ ನೀನು ನನಗ ಬುದ್ಧಿ ಹೇಳಂಗಾದ್ಯಾ? ಅವನು ತಂದು ಹುಡುಗಿ ನೀನು, ನೀ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ನನಗ ಬುದ್ಧಿ ಹೇಳಾಕ್ ಬರ್ಬೇಡ. ಜಾಗ್ರತೆ, ಬಂದ್ಬಿಟ್ರು ದೊಡ್ಡದಾಗಿ. ಯಾಕವಾ ಏನೇನು ಮಾತಾಡತ್ತದಿ? ನನಗ ನಿನಕಿತ ಹೆಚ್ಚಿಂದ ಏನೂ ಇಲ್ಲ. ಈ ಜಗತ್ನಾಗ ಅಮೂಲ್ಯ ಆಗಿದ್ದು ಅಂದ್ರ ಅದು ತಾಯಿ ಮಾತ್ರ. ನೀ ಹೇಳಿದ್ ಖರೇನೈತಿ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಿವಿ ಎದಿ ಹಾಲು ಕುಡಿಸ್ತೀವಿ ನೋಡು, ಆ ಮಕ್ಕಳಿಗಿರೋಷ್ಟು ಮಮತೆ ಎಲ್ಲೇ ಹಾದಿ ಬೀದಿಯಾಗಿ ಬಿದ್ದಿದ್ದನ್ನ ಎತ್ಕೊಂಡ್ ಬಂದು ಸಾಕ್ತಿವಲ್ಲ, ಅವ್ದ್ರ ಮ್ಯಾಲೆ ಇರಂಗಿಲ್ಲ. ಯಾಕೆ ಗೊತ್ತಾ? ಎದಿ ಹಾಲು ಕುಡ್ದಿದ್ವು ನಮ್ಮ ಮಾತು ಕೇಳ್ತಾವ. ಎಲ್ಲೇ ಬಿದ್ದಿದ್ದನ್ನ ಎತ್ಕೊಂಡ್ ಬಂದ್ರ ಇಂಥವ್ರನ್ನ ಮಾಡ್ಕೊಂಡು ಬರ್ತಾವ. ಹೇಳಕ್ ಬಂದ್ಬಿಟ್ಟ ದೊಡ್ಡದಾಗಿ. ಯಾಕ ಮಲ್ತಾ ಚುಚ್ಚು ಮಾತಾಡತ್ತದಿ? ಈ ಜಗತ್ನಾಗ ಎಷ್ಟೋ ಮಂದಿ ಮಕ್ಕಳು ಅಂತೇಳಿ ಅನಾಥಾಶ್ರಮ ತಂದ ಜಾಕ್ ಮಾಡ್ತಾರ, ನೀನು ಅದ್ರ ಮಾಡಿದೆ. ಯಾಕವಾ ಹಿಂಗ್ ಮಾತಾಡತ್ತಿ? ನೀವ್ ಅಳ್ಬ್ಯಾಡ್ರಿ. ನೀವ್ ಅಳೋದು ನನ್ ಕಡೆ ನೋಡಕ್ ಆಗಲ್ಲ. ಇದೆಲ್ಲ ಆಗಿರೋದು ನನ್ನಿಂದ. ನಾ ಈ ಮನಿ ಕಾಲ್ ಇಡ್ಲಿಲ್ಲ ಅಂದ್ರ, ನೀವ್ ನನ್ ಕೈ ಹಿಡಿಲಿಲ್ಲ ಅಂದ್ರ ಇದೆಲ್ಲ ಆಗ್ತಾನೆ ಇರ್ಲಿಲ್ರಿ. ಇದೆಲ್ಲ ನನ್ನಿಂದ ಆಗೈತೆ ಅಂದ್ರ ನಾನೇ ಸುದ್ದ್ ಮಾಡ್ತೀನಿ. ನೀವ್ ಅಳ್ಬ್ಯಾಡ್ರಿ ಅತ್ತಿರಿ. ನಿಮ್ ಕಾಲ್ ಹಿಡ್ಕೊಂತೀನ್ರಿ ಅತ್ತಿರಿ. ಇದ್ರಾಗ ಅವ್ರದ್ದೇನು ತಪ್ಪಿಲ್ರಿ. ಎಲ್ಲ ಆಗಿರೋದು ನನ್ನಿಂದ. ನೀವೇನ್ ಶಿಕ್ಷೆ ಕೊಟ್ರು ನನಗ್ ಕೊಡ್ರಿ, ನಾ ಅನ್ಭವಿಸ್ತೀನಿ. ಅವ್ರಿಗೆ ಏನೋ ಅನ್ನಕ್ ಹೋಗ್ಬೇಡ್ರಿ. ಬರ ಇಲ್ಲಿ. ನಿನಗಾದ್ರೆ ತಿಳಿಬಾರ್ದ? ತುತ್ತು ಜಾರಿ ತುಪ್ಪಕ್ಕ ಬಿತ್ತು ಅಂತ ರೊಟ್ಟಿ ಹಿಡ್ಕೊಂಡು ಬೆಣ್ಣಿಗೆ ಬಂದಿರಲ್ಲ ನನ್ನ ಮನೆ ಬಾಗಿಲಿಗೆ. ತಿಳಿಯಂಗಿಲ್ಲ? ನೀವ್ ಯಾರು? ನೀವೇನು? ಹೇಳಿ ಕೇಳಿ ಕಸ ಮುಸ್ರೆ ಮಾಡ್ಕೊಂಡ್ ತಿನ್ನೋ ಜನ ನೀವು. ಅಂತದು ನಮ್ಮಂತ ಶ್ರೀಮಂತ ಮನೆಗೆ ಈ ಪರ್ಪಸಿನ ಕಳಿಸ್ಬೇಕು, ಮದ್ವೆ ಮಾಡ್ಬೇಕು ಬ್ಯಾಡ ಅಂತ ಗೊತ್ತಾಗ್ಲಿಲ್ಲ ನಿನಗ? ಗೊತ್ತಾಗ್ಲಿಲ್ಲ? ಹೋಗ್ಲಿ, ನನ್ನರ ಒಂದು ಮಾತು ಕೇಳ್ದ್ಯಾ? ಅದೇಂಗ್ ಕೇಳ್ತೀರಪ್ಪ? ಅದೇಂಗ್ ಕೇಳ್ತೀರಿ? ಅವ ಕೇಳಿಬಿಟ್ಟ, ನೀ ಕೊಟ್ಟು ಮದುವೆ ಮಾಡಿಬಿಟ್ಟಿ, ತಂದು ಇಲ್ಲಿ ನಿಂದಿಸ್ಬಿಟ್ಟಿ, ಎಲ್ಲಾ ತಂದು ನಾನು ತಲೆ ಕಟ್ಟಿಬಿಟ್ಟಿ. ಎಲ್ಲಿಗೆ ಹೋಗ್ಬೇಕು? ಭಿಕ್ಷಾ ಬೇಡಿ ತಿನ್ನೋ ಬುದ್ಧಿ. ಇಂತಾರ ಮನಿ ಸಿಕ್ಕ್ರೆ ನಿಮ್ಮಂತ ಬೇಡ್ಕೊಳೋಕ ಅದೇ ಮೈಸೂರು ರಾಜನ ಅರಮನೆಯಾಗಿರ್ತೈತಿ ಅಲ್ಲ? ಏನ ಗೋಣಾಗ್ತೆ ನಿಮ್ಮ? ನಡೆ ನಡೆ, ಚಪ್ಲಿ ಬಿಡ ಜಾಗದಾಗ ಕುಂತ ಅನ್ನ ತಿನ್ನೋ ಮಂದಿ ಇದು. ಬಂದ್ಬಿಟ್ರು ನನ್ನ ಮನೆಗೆ ಸೇರ್ಕೊಳಕ್ ದರಿದ್ರಗಳು ಸಾವಾಸ. ಗೌಡ್ತವ್ರ ಯಾಕ್ರಿ ಚುಚ್ಚಿ ಚುಚ್ಚಿ ಮಾತಾಡ್ತೀರಿ? ನಾವ ಊಟಕ್ಕ ಕೋಳಿ ಇಲ್ಲ ಅಂತ ಹೇಳಿ ಕಿಶಿಂದ ನಿಮ್ ಮನಿ ಬಾಗಿಲಿಗೆ ಬಂದವ್ರಲ್ಲ. ನಿಮ್ ಮಗನ ಒಳ್ಳೆ ಮನಸ್ಸು ನೋಡಿ ಕಿಶಿಂದ ಅವ್ನ ಒಳ್ಳೆತನ, ಅವ್ನ ಒಳ್ಳೆ ವ್ಯಕ್ತಿತ್ವ ನೋಡಿ ಕಿಶಿಂದ ನನ್ನ ತಂಗಿ ನಾ ಮದುವೆ ಮಾಡಿ ಕೊಟ್ಟೆ ನಿಮಗ. ಇಷ್ಟೆಲ್ಲ ಮಾತಾಡೋ ನೀನು ಇಲ್ಲೇ ಜಾಂಡ ಊರ್ಬೇಕಂತ ಬಂದಿಯೋ? ಈ ಪೀಡನ ಇಲ್ಲಿ ಬಿಟ್ಟು ನೀನು ತೊಲಗಬೇಕಂತ ಬಂದಿಯೋ? ಅವ್ವ ಯಾಕೆ ಹಿಂಗ್ ಮಾತಾಡ್ತಿ? ನಮ್ಮ ಮನೆಗೆ ಯಾರೇ 4 ಮಂದಿ ಬಂದ್ರ ಅವ್ರಿಗೆ ನಾವು ಊಟ ಕಳಿಸ್ತೀವಿ. ಅದ್ರಾಗ ಇವ್ರು ಹೆಣ್ ಕೊಟ್ಟಾರ, ಅವ್ರಿಗೆ ಹೆಂಗ್ ಮಾತಾಡ್ರಿ? ಹಂಗವ? ಹೌದ್ರಿ ಅತ್ತಿರಿ, ನಮ್ಮ ಅಣ್ಣಗ ನನ್ ಬಿಟ್ಟು ಬೇರೆ ಯಾರು ಇಲ್ರಿ. ನೀವ್ ಹಿಂಗ್ ಚುಚ್ಚಿ ಚುಚ್ಚಿ ಮಾತಾಡಿದ್ರ ಅದ್ ಮನ್ಸಿಗೆ ಭಾಳ ನೋವು ಆಕೈತ್ರಿ. ನಿಮ್ಗೆ ಏನೇ ಸಿಟ್ಟಿದ್ರು ನನ್ಗ ಬೈರಿ, ನಮ್ಮ ಅಣ್ಣಗ ಏನು ಅನ್ನಕ್ ಹೋಗ್ಬೇಡ. ಅಣ್ಣಿಗೆ ಏನಾರು ಬೇಡ, ತಮ್ಮಿಗೆ ಏನಾರು ಬೇಡ ಅಂತ ಇವತ್ತು ಅಣ್ಣ ಬಂದ, ನಾಳೆ ಅಕ್ಕ ಬಂದು, ನಾಳೆ ತಮ್ಮ ಬಂದ ಅಂತ ಎಲ್ಲಾರು ಬಂದ್ ಇಲ್ಲೇ ಜಾಂಡ ಊರ್ರಿ. ಮುಂದೆ ನಾವು ಹೊಯ್ಕೊಂತ ಮನೆ ಬಿಟ್ಟು ಹೋಗ್ತೀನಿ. ದೊಡ್ಡ ಶಾಣ್ಯಾರದಿರಿ. ಕೆಲಸ ಮುಗಿತಿಲ್ಲ, ದಾರಿ ಹಿಡ್ಕೊಂಡು ಹೋಗ್ತಾ ಇರೋ. ಆಯ್ತಾ ತಂಗಿ? ಅಣ್ಣ ನೀನ್ ಇಲ್ಲೇ ಇರಾಕಂತ ಕರ್ಕೊಂಡ್ ಬಂದೆ, ಆದ್ರ ನೀನು ಒಳಗ್ ಕಳ್ಸಾತೀನಿ. ಮನ್ಸಿಗೆ ನೋವು ಮಾಡ್ಕೋಬೇಡ. ಇನ್ಮ್ಯಾಲ ನಾನು ನಿನ್ ಜೋಡಿ ಇರಂಗಿಲ್ಲ. ನಿನ್ ಕಾಳಜಿ ನೀನ ಮಾಡ್ಕೋಬೇಕು.
ಹೊತ್ತೊತ್ತಿಗೆ ಊಟ ಮಾಡೋಣ. ತಂಗಿ ನಾನು ಚಿಂತೆ ಬಿಡುವ, ಅತ್ತಿನ ಚೆನ್ನಾಗಿ ನೋಡ್ಕೊಂಡು ಹೋಗು, ಗಂಡನ ಚೆನ್ನಾಗಿ ನೋಡ್ಕೊಂಡು ಹೋಗು. ಆಮೇಲೆ ಏನತ್ಲೆ ನಂದೇನು ವಿಚಾರ ಮಾಡೋಕೆ ಹೋಗ್ಬಾರ್ದು ನೀ. ಮತ್ತು ಎರಡೂ ಮಂದಿ ತಂದ ಏನತ್ಲೆ ಹೆಸರು ತೊಗೊಂಡ್ಬಾರ್ವ, ತಗೊಂಡು ಮನೆ ಹೆಸರು ಮೊದಲು ತೊಗೊಂಡ್ಬಾ. ನಡಿತಂತ ತಂಗಿ, ಯಾಕಂದ್ರೆ ನಿನ್ನ ಬಿಟ್ಟು ಹೊಂಟನಕ್ಕೆ ನನಗೆ ಭಾಳ ಬೇಜಾರು ಐತಿ. ಆದ್ರೆ ಏನೈತಲ್ಲ ಹೋಗಬೇಕಲ್ಲ, ನಡಿತಂತ ತಂಗಿ. ಈ ಪೀಡ ಹೊರಗ್ ಹೋಯ್ತು, ಈ ಪೀಡ ಒಳಗ್ ಹೋಯ್ತು. ತಂಗಿ, ಈ ಮನಿ ಕಾಲಿಟ್ಟು ಬಂದು ಭಾರಿ ಒಳ್ಳೇದ್ ಮಾಡೀನಿ ಅಂತ ನೀ ತಿಳ್ಕೊಂಡಿದಿ. ಇನ್ನ ಮುಂದೈತಿ ನಿನ್ನ ಜಾತ್ರೆ. ಏನಾಯ್ತ್ರಿ ಇದು? ನಾ ಬಂದು ನಿಮ್ ಮನ ನೆಮ್ಮದಿ ಎಲ್ಲ ಹಾಳು ಮಾಡ್ದಂಗಾಯ್ತು. ನೀವ್ ಅವ್ವ ಮಗ ಎಷ್ಟೋ ಖುಷಿಯಾಗಿದ್ರಿ. ನಿಮ್ಮ ಅವ್ವ ಹೇಳ್ದಕ್ಕಿನ ಮದುವೆ ಆಗಿದ್ರ ನೀವು ಖುಷಿಯಾಗಿರ್ತಿದ್ರಿ, ನಿಮ್ಮ ಅವ್ವನೂ ಖುಷಿಯಾಗಿರ್ತಿದ್ರ. ಪವಿತ್ರ, ನಿನ್ ಮನಸ್ಸ ಎಷ್ಟು ಹಸನೈತಿ. ನಮ್ಮ ಅವ್ವ ಅಷ್ಟೆಲ್ಲ ಬೇದ್ರು, ನಿಮ್ ಮನ್ಯಾಗ ಅಷ್ಟೆಲ್ಲ ಅವಮಾನ ಮಾಡಿದ್ರು ನೀವ್ ಒಂಚೂರು ಸಿಟ್ಟಿ ಬರ್ಲಿಲ್ಲ. ಆದ್ರೆ ನಿನ್ನಿಂದ ಕಲಿದಂಗ್ ಕೂತೇನೆ, ಸಿಟ್ಟಿನ ಕೈಗ ಬುದ್ಧಿ ಕೊಡಬಾರ್ದತ್ತೀನಿ. ನಮ್ಮವ್ವ 24 ತಾಸು ಬರೀ ರೊಕ್ಕ ರೊಕ್ಕತ್ತ ಬರ್ಕೊತಾಳ. ಆದ್ರ ನಿನ್ ಮುಂದ ಆಕೆನ ಮಾತ ನನಗೇನು ಅನಿಸ್ಲಿಲ್ಲ. ರೀ, ತಪ್ಪ ನಮ್ಮಿಂದ ಆಗೈತ್ರಿ. ಈಗ ಅವರು ಸಿಟ್ನಾಗದಾರ, ಅವ್ರ 4 ಮಾತಂದ್ರೂ ನಾವು ದಕ್ಕಿಸ್ಕೋಬೇಕಾಗ್ತೈತಿ. ನೀವು ಅಷ್ಟ ಅತ್ತೆಯವ್ರ ಏನ ಅಂದ್ರೂ ಹೊಳ್ಳಿ ಎದುರು ಮಾತಾಡಕ್ ಹೋಗ್ಬೇಡ್ರಿ. ಒಂದ್ 4 ದಿನ ಆದ್ಮೇಲ ಅವ್ರ ಸಿಟ್ಟ ತಾನೇ ಕಡಿಮೆ ಆಕೈತಿ. ಪವಿತ್ರ ಏನ್ ತಿದ್ಕೋತಾಳು? ತಾಯಿನ ಮಲ್ತಾಯಿನ ಅನ್ನೋದು ನಮ್ಮವ್ವ ಇವತ್ತ ತೋರ್ಸ್ಕೊಟ್ಬಿಟ್ಲ. ರೀ, ಒಂದೇ ಸಲಕ್ಕ ಅವ್ರ ನಮ್ ಮಲ್ತಾಯಿ ಅನ್ನಕ್ ಹೋಗ್ಬೇಡ್ರಿ. ಅವರು ನಿಮ್ಮನ್ನ ಹೆತ್ತು ಗೊತ್ತಿಲ್ಲ ಅಷ್ಟ. ಆದ್ರ ನೀವು ಇಷ್ಟ ಎತ್ತರಕ್ ಬೆಳಿಬೇಕು, ಸರ್ಕಾರಿ ನೌಕರಿ ತಗೋಬೇಕು, ಇಷ್ಟೆಲ್ಲ ಓದಿರಂದ್ರ ಇದಕ್ಕೆಲ್ಲ ಕಾರಣ ಅವ್ರು ನಿಮ್ನ ಬೆಳೆಸ್ ದೊಡ್ಡವ್ರ ಮಾಡ್ಬೇಕಂದ್ರ ಎಷ್ಟ್ ಕಷ್ಟಪಟ್ಟಾರ ಅನ್ನೋದು ನಿಮ್ಗ ಗೊತ್ತೈತಿ. ನೀವ್ ಒಂದೇ ಸಲ ಹಿಂಗ ಅನ್ನೋದು ತಪ್ಪಾಕೈತ್ರಿ. ನೋಡ್ ಪವಿತ್ರ, ನಾನು ನಿನ್ನ ಮ್ಯಾಲ ಬಿದ್ದ ಇಷ್ಟಪಟ್ಟ ಮದ್ವಿ ಮಾಡ್ಕೊಂಡ್ ಬಂದೆ. ಆದ್ರೆ ನಿನ್ನ ಮದ್ವಿ ಮಾಡ್ಕೊಂಡ್ ಬಂದಿದ ಒಂದ್ ದೊಡ್ಡ ತಪ್ಪಂದ್ರ ನಾ ಏನ್ ಮಾಡ್ಲಿ ಪವಿತ್ರ? ರೀ, ನೀವು ನನ್ನ ಮದ್ವಿ ಮಾಡ್ಕೊಂಡ್ ಬಂದಿದ್ಕ ಅವ್ರಿಗೆ ಸಿಟ್ಟು ಬಂದಿಲ್ಲ. ಆದ್ರ ನಾವ್ ಬರೆಗೈಲೆ ಮನಿಗ್ ಬಂದಿಲ್ಲ, ಅದು ಅವ್ರಿಗೆ ಸಿಟ್ಟು ಬಂದೈತಿ. ನಮ್ಮವನ ದುರಾಸೆ ಸಂಬಂಧ ನನಗ್ ಸಾಕಾಗೈತಿ. ಹೋಗ್ಲಿ ಬಿಡ್ರಿ, ಮನ್ಸಿಗೆ ಹಚ್ಕೋಬೇಡ್ರಿ. ಇವತ್ತೆಲ್ಲ ನಾಳೆ ಎಲ್ಲ ಸರಿ ಹೋಗ್ತೈತಿ. ನೀವು ಬೇಜಾರ್ ಮಾಡ್ಕೋಬೇಡ್ರಿ. ಆ ದುರಾಸೆ ಗೀಸೆ ಎಲ್ಲ ಬಿಡು, ನನ್ನ ಆಸೆನೂ ಒಂದ್ ಸ್ವಲ್ಪ ನೋಡ. ಟೈಮು 8 ಗಂಟೆ ಆಯ್ತು. ಈ ದರಿದ್ರದವಳು ಇನ್ನಾದ್ರೂ ಬಿದ್ಕೊಂಡಾಳ? ಅತ್ತಿನ ಸೊಸಿ ಅದಾಳ, ಮನಿಗ್ ನಡಿಯಕ್ ಹೊಸ್ತಾಗ್ ಬಂದಾಳ. ಜಲ್ದಿ ಎದ್ದು 5 ಗಂಟೆಗೆ ಕಸ ಮುಸ್ರಿ ಮಾಡಿ ಅತ್ತಿಗೊಂದ್ ಕಪ್ ಚಾ ತಂದು ಕೊಡ್ಬೇಕು ಅನ್ನೋ ಕಲ್ಪನೆ ಬೇಡ? ಬಡಕಂಡ ನನ್ನ ಮಗನಿಗೆ ಇಂತ ಕಸ ಮುಸ್ರಿ ಮಾಡೋರು ಕರ್ಕೊಂಬಂದ್ರೆ ಹಿಂಗೆ ಆಗತ್ತಂತ. ಏ ಹುಡುಗಿ, ಏ ಹುಡುಗಿ, ಟೈಮ್ ಎಷ್ಟಾಗೈತಿ? 8 ಆಗ್ತಾ ಬಂತು. ಇನ್ನು ಇಷ್ಟೊತ್ತಾದ್ರೂ ಬಿದ್ಕೊಂಡಿಯಲ್ಲ, ಹೊಸದಾಗಿ ನಡ್ಯಾಕ್ ಬಂದಿದ್ದಿ. ಅತ್ತಿಗೆ ಜಲ್ದಿ ಎದ್ದು ಒಂದು ಕಪ್ ಚಾ ಮಾಡಿ ಕೊಡ್ಬೇಕು, ಮನೆ ಅಂಗಳ ಕಸ ಬಳ್ದು ರಂಗೋಲಿ ಹಾಕ್ಬೇಕನ್ನ ಖಬರ್ ಬೇಡ ಅಂದ್ರಾಗ. ಅತ್ತಿರಿ, ನಾ ಎಲ್ಲ ಜಲ್ದಿ ಹೇಳ್ತೀನಿ ಅಂದರೆ, ಆದ್ರ ಅವ್ರೀ ಇನ್ನೊಂದ್ ಸ್ವಲ್ಪ ರೆಸ್ಟ್ ಮಾಡು ಅಂದಿದ್ದ. ಇಷ್ಟೊತ್ತಿಗೆ ಎದ್ರು ಮನೆ ಕಸ ಮುಸ್ರಿ ಮಾಡೋರು ಯಾರು? ನಿಂದು ತಪ್ಪಲ್ಲ,
ತಿರುಕನಿಗೆ ಐಶ್ವರ್ಯ ಬಂದ್ರ ನಡುರಾತ್ರಿ ಕೊಡೆ ಹಿಡ್ದಿದ್ರಂತ ನಿಮ್ಮಂತವ್ರು ನೋಡೇ ಹಿರಿಯರು ಗಾದಿ ಮಾಡಿದ್ದು. ಗಾಡಿ ಶಾಣೆ ಕದ್ದಿದಿ, ಮುಸ್ರಿ ಭಯಂಕರ ಕುಂತಾವ, ಹೋಗ್ ತಿಕ್ಕ. ಅತ್ತಿರಿ ರಾತ್ರಿ ಸ್ವಲ್ಪ ಮಾತಾಡ್ಕೊಂಡ್ ಕುಂತಿದ್ದೇವ್ರಿ, ಅದ್ರ ಸಂಬಂಧ ಲೇಟ್ ಆಯ್ತ್ರಿ. ನಾಳೆ ಹಿಡ್ಕೊಂಡು ಜಲ್ದಿನೇ ಹೇಳ್ತೀನ್ರಿ. ನೀವ್ ಹೇಳೋಕಿಂತ ಫಸ್ಟ್ ಎದ್ದ ಎಲ್ಲಾ ಕೆಲ್ಸಾನು ಮಾಡ್ತೀನ್ರಿ. ನಂದು ತಪ್ಪ. ಟೈಮ್ 8 ಆದ್ರೂ ಮಕ್ಕಳುದಂದ್ರ ನಂಗೂ ಅರ್ಥ ಆಗ್ತೈತ್ರಿ. ನನ್ ತಪ್ಪ ಆಯ್ತ್ರಿ ಅತ್ತಿರಿ. ಈಗ ನನಗೆ ತಿಳಿಸಿ ಬುದ್ಧಿವಾಗ್ ಬಂದಿ ಏನ? ತಪ್ಪು ನಿಂದಲ್ ತಂಗಿ. ನಿನ್ ಜೋಡಿ ಆಡಿ ಬೆಳಗಾನಲ್ಲ ನಿಮ್ಮ ಅಣ್ಣ, ಅವನ ಆಡಪತಿ ನಾಯಿದ್ದಂಗ ಅದನ್ ರೋಗಿಷ್ಟ ಅಣ್ಣ. ಅವ ನಿನಗ್ ಚಲೋ ಪದ್ಧತಿ ಕಲ್ಸ್ಯಾನ. ಮುಂಜಾನೆ 8 ಗಂಟೆ ತನ ಮಕ್ಕೊಂಡು ಹೇಳೋದನ್ನ ಅಲ್ಲ ಕಲಿಸ್ಯಾನವ. ಆಗದಂತಾವ ನಿಮ್ಮ ಅಣ್ಣ ಬಂದ್ ಬಿಟ್ಲೆ ಹೇಳಕ. ನೀ ಕಿರಿಕಿರಿ ಕಾಮ ನಿಜ ಮಾಡಕ್ ಬರಂಗಿಲ್ಲ. ಬರ್ಬ ಈಗ ಬಂದಾಳ ಸಾಲಾಗ ಎಲ್ಲ ಕಳ್ಕೊತಾವ. ಬರ ಅಟ್ಯಾಕಿ ಬಿಡಿದು ಹಿಡಿದು ಬರತ್ತದ. ನಿನ್ನೆ ಅವ್ರ ಹಣೆ ಸಿಕ್ಕಾಗ ಹೋದ್ರೆ ಕಳ್ಸಿದ್ವಿ. ದಿನ ಬರೀ ಇದ ಮಾಡಕ್ಕೇನೆ. ಆಕೆ ಬಂದು ಇಡೀ ಒಂದು ದಿವಸ ಆಗಿಲ್ಲ, ಆಗ್ಲೇ ನನ್ನ ಮೇಲೆ ಹರಡಿ ಮಾತಾಡ್ತೇನೋ. ಗುರುವ ನೀನು ಇತ್ತಿತ್ಲ ಬಾ ಓವರ್ ಮಾಡತ್ತದೆ. ಹೂನಪ್ಪ, ನೀನು ಅನ್ನವ ಅಲ್ಲ, ಚಿತ್ರದಾಗಿನ ಗೊಂಬೆ ಸಿಕ್ಕೋಣ ಮತ್ತ ಅನ್ನವ. ಒಂದೇ ರಾತ್ರಿ ಆಗೋದು ಎಷ್ಟು ನೋಡಿ ನೋಡೋಳು ನಿನಗ ಅಂತೀನಿ. ಮೊದಲೇ ತಂದಿ ತಾಯಿ ಇಲ್ಲದ ಪರದೇಸಿ ಇದು. ಪದ್ಧತಿ ಏನಾದ್ರು ಕಲ್ತಿದ್ರ ಹೌದಲ್ಲ? ರಾಗದಂತ ಅಣ್ಣನ ಕೈಯಾಗ ಬೆಳೆದು ಇನ್ನೇನು ಕಲಿತೈತಿ ಈ ದರಿದ್ರ ಹುಟ್ಟಿದ ತಕ್ಷಣನೇ ತಾಯಿನ ತಿಂದು ರಾಕ್ಷಸಿ ಇವಳು. ಮತ್ತ ಪದ್ಧತಿ ಬಾಂದ್ರೆ ಎಲ್ಲಿಂದ ಬರುತ್ತ? ಅತ್ತಿರಿ ನಿಮ್ ಕಾಲಿಗೆ ಬೀಳ್ತೀನ್ರಿ. ನಿಮಗ್ ಸಿಟ್ಟಿದ್ರ 1-2 ಏಟ ಹೊಡಿರಿ, ಬೇಕಾದ್ ಬೈರಿ. ಆದ್ರ ನನ್ ಪರದೇಶಿ ಅಂತ ಮಾತ್ರ ಕರಿಬೇಡ್ರಿ. ಹೊಟ್ಯಾಗ ಖಾರ ಕಲಿಸ್ದಂಗ ಆಗ್ತೈತಿ. ನಿನಗೆ ಯಾಕವ ಖಾರ ಕಲಿಸ್ದಂಗ ಆಗುತ್ತ? ಆಗ್ಲೇಬೇಕಾಗಿದ್ದು. ತಪ್ಪೇನು ನಿನ್ನ ತಂಗಿ ನಾನು. ನೀನು ಹುಟ್ಟಿದ ತಕ್ಷಣ ನಿನ್ನ ತಾಯಿ ತಂದೆ ಸತ್ತಿದ್ದು ಸುಳ್ಳೇನ? ಪರದೇಶಿ ಅಂದ್ರ ಖಾರ ಕಲಿಸ್ದಂಗ ಆಗತ್ತಂತಿ. ಅವ ಎದಕ್ಕೆ ಚುಚ್ಚು ಮಾತಾಡತ್ತದಿ? ಆಕೆ ಬೇಕತ್ತ ಮಾಡ್ಕೊಂಡ್ ಬಂದಾಳ. ಆ ದೇವ್ರ ಕುಡಾವನವನ ಕಸ್ಕೋನವನ. ಅಕ್ಕಿ ಹಾಡಿ ಬರ್ದಾಗ ಹಂಗೈತಿ. ಅದಕ್ಕೆ ಯಾರೇ ಮಾಡಕ್ ಬರ್ತತಿ? ಅದು ಹಣೆ ಬರ ಅಲ್ಲ. ಹೆಣ್ಣು ಹುಟ್ಟಿದಾಗ ತಾಯಿ ಸಾಯ್ಬಾರ್ದಂತ, ನಡ್ಯಾಕ ಬಂದ ಗಂಡನ ಮನ್ಯಾಗ ಕೇಡ ಆಗ್ಬಾರ್ದಂತ. ಅದು ಹೆಣ್ಣಿನ ಕಾಲ್ ಗುಣ ಅಂತ ಹಿರಿಯರು ಹೇಳ್ಯಾರ. ಇದರಿದ್ರ ಕಾಲಿಟ್ಟಾಗಿದ್ದು ಮನೆಯಾಗಿ ನಂಬಿದನೆ ಹಾಳಾಗೈತಿ. ನೋಡ್ಬಾ, ನಾನು ಅಷ್ಟೊತ್ತಿಂದ ನೋಡಾಕ್ತೇನೆ. ಈಗ ಸಮಾಧಾನ ಆಗ್ತಿ, ಆಗ ಸಮಾಧಾನ ಆಗ್ತಿ ಅನ್ಕೊಂಡ್ರ ಈಕಿನ ಬೇಗ ಆಗ್ತದೆ. ಪವಿತ್ರ ನನ್ನ ನನ್ ಬಂದಾಳ. ಆಕಿಯು ಈ ಮನ್ಯಾಗ ಅಷ್ಟ ಸ್ವತಂತ್ರ ಐತಿ. ನಾ ಇದ ಕೊನೆದಾಗ ಹೇಳತ್ತೇನ್ವ, ಇನ್ ಮ್ಯಾಲ ಬೇದ್ರ ನಾನು ಸುಮ್ಮರಂಗಿಲ್ಲ. ಮತ್ತ ಸುಮ್ಮನಿರಿ, ತಪ್ಪ ನನ್ ಕಡೆಯಿಂದ ಆಗೈತಿ. ಅತ್ತಿಯವ್ರು ಮಾತಾಡಿದ್ರಾಗ ಒಂದ್ ಅರ್ಥ ಐತಿ. ಟೈಮ್ 8 ಆಯ್ತು. ನಮ್ ಮನಿ ಸಸಿ ಮಕ್ಕೊಂಡಾಳಂದ್ರ ಯಾರಿಗಾದ್ರೂ ತ್ರಾಸ ಆಗುದ. ನೋಡ್ರಿ, ನೀವು ಇದ್ರಾಗ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬ್ಯಾಡ್ರಿ. ಹೋರಿ ಅತ್ತಿರಿ, ನಾನು ನಾಳೆಯಿಂದ ಜಲ್ದಿನೇ ಹೇಳ್ತೀನ್ರಿ. ಇವತ್ತೊಂದಿನ ನನ್ ತಪ್ಪಾಗೈತ್ರಿ. ಹೆಂಗ ಬಾ ದಾರಿಗೆ ಬಂದು ಬಿಟ್ಲು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವ ಕೈ ಮುಗ್ಯಾತಿರಿ? ಗಂಡಾದವ್ರು ಹೆಂಡತಿ ಮುಂದೆ ಕೈ ಮುಗಿದ್ ನಿಂದಿರ್ತಾರ? ಚೇಚೆ, ನಂಗೆ ಯಾಕೋ ಸರಿ ಅನ್ಸವಲ್ದೆ. ಪವಿತ್ರ ಹರ್ದಕ್ಕಿಂತ ಹೆಚ್ಚ ನನ್ನ ಸಾಕ್ಯಾರ. ನೀನ್ ಅಕ್ಕಿ ನೋಡ್ಲು ಗಂಡನ ದೇವ್ರ ಅಂತೇಳಿ ನೀನು ಎಲ್ಲಾನು ಬಿಟ್ಟ ನನ್ ಕೈ ಹಿಡಿದು ಬಂದದಿ. ನೀನ್ ನೋಡ್ಲು ನನಗೊಂದು ತಿಳಿವಾತು. ರೀ, ಇಷ್ಟೇನ್ರಿ ನೀವ್ ನನ್ನ ಅರ್ಥ ಮಾಡ್ಕೊಂಡಿರೋದು? ನಿಮ್ ಕೈ ಹಿಡ್ದಿನಂದ್ರ ಇದೆಲ್ಲ ನನ್ಗ್ ಲೆಕ್ಕಕ್ಕಿಲ್ರಿ. ಅವ್ರು 100 ಅಂದ್ರುನು ನನ್ಗೊಂದ್ 4 ಬಡದ್ರುನು ನಾ ಏನ್ ಮನ್ಸಿಗೆ ಹಚ್ಕೊಳಲ್ಲ. ಯಾಕಂದ್ರ ನಿಮ್ ಪ್ರೀತಿ ಮುಂದ ಇದೆಲ್ಲ ಯಾವ ಲೆಕ್ಕ ರೀ? ಪವಿತ್ರ, ನೀ ನನ್ ಸಿಕ್ಕಿದ್ದು ನನ್ ಭಾಗ್ಯ. ಯಾಕಂದ್ರ ಈಗಿನ ಹೆಣ್ಮಕ್ಳು ಒಂದ್ ಈಟ್ ಏನ್ರಿ ಅಂದ್ರ ಅವ್ರ ಮನೆ ಹೋಗಿ ಕೂತ್ ಬಿಡ್ತಾರ. ನಮ್ಮ ನಿನಗೆ ಇಷ್ಟೆಲ್ಲ ಹೊಡೆದ್ರು ಬೇದ್ರು, ನಿಮ್ ಮನ್ಯಾಗ ಅವಮಾನ ಮಾಡಿದ್ರು ನೀ ಎಲ್ಲಾ ಸಹಿಸ್ಕೊಂಡ ಗಂಡನ ದೇವ್ರ ಐತಿ ಬದುಕ್ ನಂಜ. ನನಗ್ ಭಾಳ ಖುಷಿ ಆಯ್ತು. ನನಗ್ ಭಾಳ ಖುಷಿ ಆಯ್ತು ಪವಿತ್ರ. ರೀ, ಹೋಗ್ ಬರ್ರಿ ಆಫೀಸಿಗೆ. ಅಲ್ಲ, ನಾನು ಬರೀ ಕಳ್ಸೋದ್ರಾಗ ಇರ್ತಿಲ್ಲ ನೀ. ಹಂಗಂದ್ರ ಹೆಂಗ್ರಿ? ಆಫೀಸಿಗೆ ಹೋಗಬೇಕಲ್ಲ. ದುಡಿಲಿಲ್ಲ ಅಂದ್ರ ಹೊಟ್ಟಿ ಹೆಂಗ್ ತುಂಬತೈತಿ?
ನೋಡು ನಾ ಹೇಳ್ತೀನಿ ಕೇಳಿ ಇವತ್ತ ಸಂಜೆಕ ಬರ್ತಾನ 6 ಶೋ ಕಾಂತಾರ ಚಾಪ್ಟರ್ 1 ಬಂದೈತಿ ಏನ ಇಬ್ರು ಕೂಡ ಹೋಗೋಣ ಬರ್ತೀನ ಏನು ಪಿಕ್ಚರ ಹ್ಮ್ ಅತ್ತಿಯವ್ರು ಕೆಸ್ಕೊಂಡ್ರ ಸಿಟ್ಟಿಗೆ ಬರ್ತಾರಿ ಅತ್ತಿ ಹಂಗ ಹೇಳ್ತಾಳ ಬೈತಾಳ ಹೇಳ್ತ ಅಯ್ಯ ಮತ್ ಏನ್ ಹೇಳಿದ್ರಿ ಅವ್ರಿಗೆ ನಾ ಎಲ್ಲ ಮ್ಯಾನೇಜ್ ಮಾಡ್ತಾನೆ ನಿನ್ಗೇನ್ ಮಾಡೋದು ಇನ್ ಯಾಕೆ ಬರ್ತಿಲ್ಲ ಅಟ್ ಹೇಳ ನೀವ್ ಏನ್ ಮಾಡ್ತೀರಿ ಮಾಡ್ರಿ ನನಗಂತೂ ಅತ್ತಿ ಕೈಯಿಂದ ಬೈಸ್ಕೊಳಕ್ ಆಗಂಗಿಲ್ಲ ಅವ್ರಿಗೆ ಏನ್ರ ಗೊತ್ತಾದ್ರ ಬೈತಾರಿ ಅವ್ರ ಏ ಬರೀ ಹತ್ತಿ ಬೈತಾ ಅನ್ಕೊತ ಕೂತ್ರಂಗ ನೀ ನನ್ ಪ್ರೀತಿ ಮಾಡಿದಿ ಇಲ್ಲ ಮತ್ ಬರ್ತೀನ ಅನ್ಸಲ ಬರ್ತೀನಿ ಹಾ ನೋಡ್ರಿ ನಾ ಎಂತ ಇದ್ರಾಗಿದ್ನಿ ಬರೀ ಕಳ್ಸೋದ್ರಾಗ ಅರ್ಪತ್ ಮೇಲೆ ಬತ್ ನಾ ತಗೋ ಟೈಮ್ ಆಗ್ತೈತಿ ಹೋಗ್ಬಾರಿ ಯಾಕ ಟಾಟಾ ಬರೀ ಗಂಡ ತಿನ್ನ ಉಣ್ಣ ಆಫೀಸ್ಗೊಂದು ಬರೀ ಇದೇ ಇರ್ತೈತಿ ನಿನಗ ಮನ್ಯಾಗ ಹಿಂಡ್ಗಟ್ಲೆ ಕೆಲಸ ಬಿದ್ದೈತಿ ಅದನ್ನೆಲ್ಲ ಬಿಟ್ಟು ಬಂದಿಲ್ಲ ಟಾಟಾ ಅನ್ಕೊಂಡ್ ನಿಂತಾಳ ಅಲ್ಲಿ ಬಟ್ಟೆ ಒಗಿಬೇಕು ಮುಸುರಿ ತಿಕ್ಕಬೇಕು ಮುಂಜಾನೆ ನಾಷ್ಟ ಮಾಡಿದ್ದು ಕಟ್ಟಿ ಸಹಿತ ಒರ್ಸಿಲ್ಲ ಗ್ಯಾಸ್ ಕಟ್ಟಿ ಹಂಗ ಬಿದ್ದೈತಿ ಏಯ್ ಈಗ ನಾ ಬ್ಯಾಂಕಿಗೆ ಹೊಂಟೀನಿ ಹೋಗಿ ವಾಪಸ್ ಬರೋದ್ರಷ್ಟ್ರೊಳಗೆ ಇಡೀ ಮನಿ ಸ್ವಚ್ಛ ಮಾಡ್ಬೇಕು ನಾ ಬಂದಾಗ ಏನಾದ್ರೂ ಗಲೀಜ್ ಕಂಡಿತು ಏನ ನಮ್ ಕೈಯಾಗ ಉಳ್ಕೊಳಲ್ಲ ಹುಷಾರ್ ಆಯ್ತ್ರಿ ಅತ್ತಿರಿ ನಾ ಎಲ್ಲ ಸ್ವಚ್ಛ ಮಾಡ್ತೀನಿ ನೀವು ಹೋಗ್ಬರ್ರಿ ಹೇಳ್ಕಂತೀನ ನಿಂತಿಯಲ್ಲ ನಡಿ ಒಳಗ ಮತ್ ಬಾಳ ಐತಿ ಬ್ಯಾಂಕಿಗೆ ಹೋಗ ಅಯ್ಯೋ ಅತ್ತಿ ಬೇರೆ ಕೆಲ್ಸ ಮುಗಿಸಂತಾರ ಇವ್ರು ಬೇರೆ ಪಿಕ್ಚರ್ಗೆ ಹೋಗುನು ಅಂತಾರ ನಾ ಏನ್ ಮಾಡ್ಲಿ ಇವ್ರು ಬರೋದಾಗ ಎಲ್ಲಾ ಕೆಲ್ಸ ಮುಗಿಸಿ ಇವ್ರು ಹೇಳ್ದಂಗ ಪಿಕ್ಚರ್ಗೆ ಹೋಗ್ಬೇಕ ಯವ್ವ ನನ್ ಗಂಡ ಹೇಳ್ದಂಗ ಕೇಳಿಲ್ಲ ಅಂದ್ರ ಅದು ತಪ್ಪಾಕೈತಿ ಅಷ್ಟೇ ಮಾಡ್ತೀನಿ ನಮ್ಮ ಅತ್ತಿ ಬೇರೆ ಬರೋ ಟೈಮ್ ಆಯ್ತ ಇನ್ನ ಬಾಂಡೆ ಕೂತಾವ್ ಹೋಗಂಗ್ ಕೂತೈತಿ ಏನತ್ ಮಾಡ್ಲಿ ಏನತ್ ಬಿಡ್ಲಿ ನನ್ ಗಂಡ ಬೇರೆ ಪಿಕ್ಚರ್ಗೆ ಹೋಗೋಣಂದಾನ ಕೈತಿವ್ವ ನನಗ ತಂಗ್ಯವ ತಂಗ್ಯವ ಅಣ್ಣ ಆರಾಮದಿ ಆರಾಮದೀನಿ ನೀ ಹೆಂಗದಿ ನಾನು ಆರಾಮದೀನಣ್ಣ ಏನಣ್ಣ ಹಿಂಗ್ ಬಂದಿ ತಂಗಿ ಜೀವ ಭಾಳ ನೆನ್ಸಾಗ್ತಿತ್ತು ನೀನ್ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದಿಲ್ಲ ಅಣ್ಣ ನಿಮ್ ತಂಗಿ ಮನಿ ಇದೀಗ ಯಾವಾಗ್ಲೂ ಕರೆದಿರ್ತೈತಿ ಅಣ್ಣ ನಮ್ಮತ್ತಿ ನೀ ಭಾಳ ಸಲ ಬಂದಾಗ ಮಾತಾಡಿದ್ದನ ಮನ್ಸಿಗೆ ಹಚ್ಕೊಂಡಿ ಕಾಣಿಸ್ತೈತಿ ಅದೆಲ್ಲ ತಲ ನೀವು ತೆಗ್ದಾಕ ಟೈಮ್ ಹಿಂಗೆ ಇರಂಗಿಲ್ಲಣ್ಣ ಎಲ್ಲಾ ಬದಲಾಕೈತಿ ನಮ್ಮ ಅತ್ತಿನೂ ಬದಲಾಕಾರ ನಾವೆಲ್ಲಾ ಚಂದಗೆ ಇರ್ತೀವಿ ಅಣ್ಣ ಇನ್ನೊಂದ್ ಮಾತ ಇವ್ರಿಗೆ ಹೇಳಿದ್ದೆ ಗುಳಿಗಿ ಕಳ್ಸತ್ತ ಗುಳಿಗಿ ತಗೊಳಾತಿ ಇಲ್ಲ ಹ್ಞೂನ್ವಾ ತಗೊಳತ್ತೀನಿ ಮೊದಲೇ ನಂಗೆ ಹೇಳಾಕ ನೀ ಮನ್ಯಾಗ ಇಲ್ಲಲ್ವಾ ಹ್ಞೂ ಅಣ್ಣ ನಾನ್ ನಿನ್ ಜೋಡಿ ಇಲ್ಲ ಅಷ್ಟ ಆದ್ರ 3 ಹೊತ್ತು ನನಗ ನಿಂದೆ ಚಿಂತಿರ್ತೈತಿ ನೀ ಊಟ ಮಾಡ್ತಿ ಇಲ್ಲೋ ಗುಳ್ಗಿ ತಗೊಂತಿ ಇಲ್ಲೋ ಅಂತ ಹೋಲ್ ಬಿಡು ಊಟ ಮಾಡಿದಿ ತಂಗಿ ಒಂದು ಮಾತು ಹೇಳ್ತೀನಿ ನೀವು ನನಗೆ ಭಾಳ ಹೊಟ್ಟೆ ಒಂದು ಸ್ವಲ್ಪ ಊಟಕ್ಕೆ ಏನಾರ ಹಾಕೊಡ್ತೀಯ ಅಣ್ಣ ನಿನಗ್ ಊಟಕ್ಕೆ ಹಾಕಾಕ ನಾ ಯೋಚನೆ ಮಾಡ್ತೀನಿ ಬಾ ಅಣ್ಣ ಬಾ ಅಣ್ಣ ಇಲ್ಲ ಕೇಳ್ಕೊತಿ ನಾಲ್ ಕೂಡ ಏನ್ ಹೇಳ್ತಂಗಿ ಇಲ್ಲ ಅಣ್ಣ ನಮ್ ಮನ್ಯಾಗ ಊಟ ಎಲ್ಲ ಸೋಫಾ ಮೇಲೆ ಕೂತ್ ಮಾಡ್ತಾರ ಎದ್ದೇಳು ಕೂಡ ಈ ಮಳಿ ಒಂದ್ ಏನ್ ಕಾಡಕತೈತೆ ಯವ್ವ ಎಲ್ಲಿ ಹೋಗೋ ಬರೀ ಕಿಚಿ 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 ಅಲ್ಲ ಅವಾಗ್ಲೇ ಆಕಿಗೆ ಆರ್ಡರ್ ಮಾಡಿ ಹೋಗಿನಿ ಬಟ್ಟೆ ಒಗದಾಕು ಮುಸ್ರಿ ತಿಕ್ಕೋ ಅಂತ ಬಟ್ಟೆ ಒಗದಿದ್ದೇನು ಕಾಣವಲ್ತು ಬುಟ್ಟಿ ಬೇರೆ ಇಲ್ಲೇ ಬಿದ್ದೈತಿ ಮುಸ್ರಿನೂ ತಿಕ್ಕಿಲ್ಲ ಏನ್ ಮಾಡಕತ್ತಾಳ ಏನಿಕ್ಕಿ ಅಲ್ಲೋಡು ಮನಿ ವರ್ಷ ಬಟ್ಟಿ ಸೈತಿ ಇಲ್ಲಟ ಈಕೆ ಸಲಿಗೆ ಕೊಟ್ಟಂಗ ತೇಗಾಕತೈತಿ ಏನ್ ನನ್ನ ಮಗ ಇಡ್ ಜಲ್ದಿ ಬಂದ ಯಾರದ ಸೌಂಡ್ ಕೇಳಾಕತೈತಿ ಯಾಕೆ ಬಂದಿರ್ಬೇಕು ಮನೆಯಾಗ ಅಂತೀನಿ ಹ
ಯಾರಪ್ಪನ ಮನೆಯಿಂದ ಅಂತ ಕುತ್ಕೊಂಡ್ ಕೇಸಿಂದ ಅವ್ವ ಅವ್ವ ಅದು ಸೋಫಾ ಮೇಲೆ ಕುಂದಿಸ್ಕೊಂಡ್ ನಿನಗೆ ಈ ದೊಡ್ಡ ಸಂಖ್ಯೆ ಯಾರು ಮಾಡಂತ ಹೇಳಿದ್ರು? ಅನ್ನ ಏನ್ ಪುಕ್ಕಡವಾಗಿ ಇರ್ತದ ಅಂತ ತಿಳಿದೇನು? ಈಕಿ ಕೊಟ್ಟು ಬಿಟ್ಲಿ ತಿನ್ಕೊತ್ ಕುತ್ಕೊಂಡ ರಾಜ ತಿಂದಂಗ. ನಾನು ಮನೆಗೆ ಇಲ್ಲ ಅಂತಂದ್ರ ಒಟ್ಟು ದೊಡ್ಡ ಸಂಖ್ಯೆ ಮಾಡ್ತೀಯ, ದೊಡ್ಡ ಸಂಖ್ಯೆ. ಹೊಳದಕ್ಕಿನ ಯಾರನ್ನ ಕೇಳಿ ನಿನ್ ತಂದಿಲ್ಲಿ ಕುಂದ್ರಿಸ್ತಿ? ಯಾರನ್ನ ಕೇಳಿ ಒಳ ಕರ್ಕೊಂಡಿ? ಮನಿ ಹಿರಿಯರ ಒಬ್ರು ಅದಾರ, ನಮ್ಮ ಪರ್ಮಿಷನ್ ತಗೋಬೇಕು, ಮನ್ಯಾಗ ಬರ್ಬೇಕು ಅನ್ನೋ ಕಲ್ಪನೆ ಬೇಡ ನಿನಗ? ಯಾರು ಇಲ್ಲ ಅನ್ಗ ಒಳ ಮುಗ್ಗಿ ಬಿಟ್ಟೇನ? ಹಂಗ ಬಂದು ಆ ತಂಗಿನ ಕೊಟ್ಟಂಗ್ ಮಾಡಿ ಮನ್ಯಾಗ ಬಾಚ್ ತಿಂದು ಏನ್ ಶನಿಯಾಗಿ ಬೆನ್ನತ್ತಿರೋ ನನಗ? ಏನ್ ಶನಿಯಾಗಿ ಬೆನ್ನತ್ತೀರಿ? ನನ್ನ ಮಗ ಒಬ್ಬ ನನ್ನ ಕೈಯಾಗಿದ್ದಿದ್ರು ನಿಮ್ಮನ್ನ ಹೇಳ್ತಿದ್ದೆ ನಾನು. ಅವ ಕೊಟ್ಟಿರೋ ಸಲಿಗೆ ಅಂತ ಸುಮ್ಮನೆ ನಿನ್ನ ಮಾಡ್ತೀನಿ. ಮೊದಲು ಇವನ್ ಕಳಿಸಿ ಅವನ್ನ. ಇಲ್ಲ ನೀ ನನ್ನ ಕೈಯ ಬದುಕದ್ ಕಷ್ಟ ಆಗತ್ತ ನಾ ಹೇಳಾಕತ್ತೀನಿ. ನಡಿ ಹೊರಗ್ ನಡಿ. ಅತ್ತಿರಿ, ಮನಿಗೆ ಹಸಿವತ್ ಬಂದವರಿಗೆ ಅನ್ನ ಹಾಕಿ ಕಳ್ಸಿದ್ ಮಂತನ್ರಿ ಇದ. ಅದ್ರಾಗ ನಮ್ಮ ಅಣ್ಣ ಹಸಿವಾಗೈತೆ ಬಂದನ್ರಿ, ಅವನ್ ಕೈಯಾಗಿದ್ದ ಅನ್ನ ಕಸ್ಕೊಂಡ್ರ ಅದೇಳ್ ಮೆಸ್ತಾನೇನ್ರಿ. ಅತ್ತಿರಿ ಕಾಲ್ ಬೀಳ್ತೇನ್ರಿ, ಊಟ ಮಾಡೋಣ ಹೋಗ್ಬಿಡ್ತಾನ. ನಾ ಇಲ್ಲಿ 1 ನಿಮಿಷ ಇಟ್ಕೊಳಂಗಿಲ್ರಿ. ಅಣ್ಣ ಕೂಡ ಊಟ ಮಾಡೋಣ, ಊಟ ಮಾಡಿ ಹೋಗು. ಬ್ಯಾಡ ಗೊತ್ತಂಗಿ, ಈಗ ಹೊಟ್ಟೆ ಸುಮ್ಮನೆ ಆಗೈತೆ ನನಗೆ. ಹೊಟ್ಟಿ ಹಿಟ್ಟಿಲ್ಲ ಅಂದ್ರು ಜುಟ್ಟಕ್ ಮಲ್ಲಿಗೆ ಬೇಕನ್ನ ಜನ ನೀವು. ಯಾಕತ್ತ ಮೊದ್ಲು ಹೊರ ಕಳ್ಸವನ್ನ. ಅತ್ತಿರಿ ಒಟ್ಟೆ ಹಿಂಗ್ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ ಕಾಲಿಗೆ ಬಂದು ತಿನ್ನ ಕೇಳ್ತೇನ್ರಿ, ಒಟ್ಟೆ ಮಾತಾಡ್ಬೇಡ್ರಿ. ನಿನ್ನ ಕಾಲಿ ಬೆಳೆಸ್ಕೊಂಡ ನಾ ಯಾವ ಪಾಪದಾಗ ಹೋಗ್ಲಿಪ್ಪ? ಬಂದ್ ಬಿಡ್ತಾರ ಇಲ್ಲಿ. ಯವ್ವ ಹೋಗಿ ನಂದು ಅಣ್ಣ, ನಿನಗ್ ಏನ್ ಹೇಳ್ಬೇಕಂತ ನಂಗೆ ತಿಳಿಯವಲ್ದ. ನಿನಗ್ ಹೆಂಗ್ ಮಾಡಿ ತೋರಿಸ್ಬೇಕಂತಾನೆ ನಂಗೆ ತಿಳಿಯವಲ್ದ. ಹಾಟ್ಸೆಲ್ಲ ಬಂದಾಗು ನಮ್ಮ ಅತ್ತಿ ಹಿಂಗ ಅಸಹ್ಯ ಮಾಡಿ ಕಷಾಳ. ಈ ಸಲನು ಊಟಕ್ಕಂತ ಕುಂತಿದ್ದಿ, ತಂಗಿ ನನಗೆ ಹಶು ಆಗೈತಿ ಅಂತ ಅಂದಿದ್ದಿ. ಆದ್ರ ಈ ತಂಗಿಗೆ ನಿನಗೆ ಊಟಕ್ಕೆ ಹಾಕಕ್ ಆಗವಲ್ದಣ್ಣ. ಈ ಕರ್ಮ ಇನ್ನ ಎಷ್ಟ್ ದಿನ ಇರ್ತೈತಿ? ನೋಡ್ತಂಗಿ, ಹೆಣ್ಣಿನ ಜೀವನ ಅಂದ್ರೆ ಹರಿವ ನೀರು ನಂಗೆ. ಅದ್ರೊಳಗ ಎಷ್ಟೋ ಕಲ್ಲ ಮುಳ್ಳ ಅಡೆತಡೆ ಒಳಗೆ ಬರ್ಬೋದು, ಆದ್ರೆ ಕೊನೆಗೆ ಸೇರೋದಲ್ಲಿ ಸಮುದ್ರನ. ಅದಕ್ಕೆ ಹೇಳ್ತೀನಿ, ತಾಳ್ಮೆ ಒತ್ತ ಕಳ್ಕೊಳಕ್ ಹೋಗ್ಬೇಡ. ನಾ ಈಗ ಹೋಗಿ ಬರ್ತೀನಿ ತಂಗಿ. ಏನ್ ತಾಳ್ಮೆನೋ ಏನ? ಆಯ್ತು ತಂಗಿ. ಪವಿತ್ರ, ಯಾಕೆ ಮಾರಿ ಚಂದ ಮಾಡಿದಿ? ಅಲ್ಲ, ಸಂಜೆ ಮುಂದ ಪಿಕ್ಚರ್ ಹೋಗಿ ರೆಡಿ ಆಗತ್ತೆ, ಏನು ನೋಡಿದ್ರ ಮಾರಿ ಚಂದ ಮಾಡ್ಕೊಂಡ್ ಕೂತಾದೆ. ಅಂತದೇನಾಗೈತಿ? ನಿಮಗ ಏನ್ ಹೇಳಿದ್ರಿ? ಬಡತನದಾಗ ಹೆಣ್ಣು ಹುಟ್ಟಬಾರ್ದ, ಬಡತನದಾಗ ಹುಟ್ಟಿದ ಹೆಣ್ಣಿನ ಬಾಳೆ ನಾಯಿಕ್ಕಿಂತ ಕಡಿ. ಬಡತನದಾಗ ಹುಟ್ಟಿದ್ರ ಹುಟ್ಲಿ, ಆದ್ರ ನಾನ್ ನಿಮ್ ಕೈ ಹಿಡಿಬಾರ್ದಾಗಿತ್ರಿ. ನಂದೆಂತ ನಸೀಬ್ರಿ. ಯಾಕೆ ಪವಿತ್ರ ಇವತ್ತು ಇರೋಣ ಮಾತಾಡಕತಿ? ರೀ, ಇದನ್ನ ನಿಮ್ ಮುಂದ್ ಹೇಳುದು ಎಷ್ಟ್ ಸರಿ ಅನ್ನೋದ್ ನನಗ್ ಗೊತ್ತಿಲ್ಲ. ಆದ್ರೂನು ನನಗ ನನ್ ನೋವು ಹೇಳ್ಕೊಳಕ ಯಾರದಾರ್ರಿ? ಅದಕ್ಕ ತಡ್ಕೊಳಿಕ್ ಆಗ್ಲಾರ್ದೆ ಹೇಳ್ಕೊಳತ್ತೀನಿ. ಇವತ್ತ ನಮ್ಮ ಅಣ್ಣ ಬಂದಿದ್ರಿ, ಬಾಯಿ ತುಂಬಾ ತಂಗಿ ನನ್ಗ ಹಶು ಆಗೈತಿ, ಅನ್ನ ಹಾಕೊಡುವ, ಊಟ ಮಾಡಿ ಹೋಗ್ತೀನಿ ಅಂತಂದ. ಒಂದ್ ತುತ್ತು ಇನ್ನ ಬಾಯ ಹಾಕಿಲ್ರಿ. ಅತ್ತಿಯವ್ರು ಬಂದು ಊಟ ಕಸ್ಕೊಂಡು ಏನೇನೋ ಮಾತಾಡಿ ಕಳಿಸ್ಬಿಟ್ರಿ. ಪವಿತ್ರ, ನಮ್ಮ ಊಟ ಕಸ್ಕೊಂಡ್ಲ? ಹೌದ್ರಿ, ಊಟ ಕಸ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಅಣ್ಣಗ ಚುಚ್ಚಿ ಚುಚ್ಚಿ ಮಾತಾಡಿ ಮನೆಯಿಂದ ಹೊರಗ್ ನಡಿ ಅಂದ್ಬಿಟ್ರ. ನಾನು ನಮ್ಮ ಅಣ್ಣನ್ ತಂಗಿಯಾಗಿ ಹುಟ್ಟಿ ಅವನಿಗೊಂದ್ ತುತ್ತ ಊಟ ಹಾಕ್ಲಿಲ್ಲ ಅಂದ್ರ ನಾ ಎಂತ ತಂಗಿರಿ, ನಾ ಎಂತ ತಂಗಿ. ಪವಿತ್ರ ನೋಡು, ಎಲ್ಲದಕ್ಕೂ ಒಂದ ಮೂಲ ಅನ್ನೋದಿರ್ತೈತಿ. ನಡ್ಲಾರ್ದ ಹೆಣ್ಣಿಗೆ ಈ ತಾಳಿನ ಮೂಲ ಅಂತ.
ಹಂಗ ನಡೆಯೋ ಹೆಣ್ಣಿಗೆ ಒಮ್ಮೊಮ್ಮೆ ಅತ್ತೆನ ಮೂಲ ಆಗ್ತಾಳ. ಅದಕ್ಕ ನಾನು ನಿನಗ ಸ್ವಲ್ಪ ತಾಳ್ಮೆಯಿಂದ ಇರಂತ ಹೇಳತ್ತೀನಿ. ಎಲ್ಲಾನು ಸುದ್ದಾಕತಿ. ಏನ್ ಸುದ್ದಾಕೈತೋ ಏನೋ ಇರಿ ಅಂದಂಗ ನಿಮ್ಗೊಂದ್ ವಿಷಯ ಹೇಳ್ಬೇಕ. ಏನ್ ನೀವು ಅಪ್ಪ ಆಗತ್ತೀರಿ. ಕರಿ ನಿಜಾನು? ಹ್ಞೂ ರೀ. ನನಗ್ ಬಹಳ ಖುಷಿ ಆತ್ ಪವಿತ್ರ. ಈ ಜಗತ್ತಾಗ ನನ್ನ ಖುಷಿ ಪಡಾರು ಯಾರು ಇಲ್ಲ, ಅಷ್ಟು ಖುಷಿ ಆತ್ ಪವಿತ್ರ. ರೀ ಅತ್ತಿ ನನ್ನ ಸೊಸೆ ಅಂತ ಒಪ್ಕೊಳ್ಳಿಲ್ಲ ಅಂದ್ರೂ ನನ್ ಹೊಟ್ಟಾಗಿನ್ ಕೂಸ ಐತಲ್ರಿ ಅದು ಬಂದು ಈಗ ಏನೇನ್ ನಡ್ದಾವಲ್ಲ ಮನ್ಯಾಗ ಎಲ್ಲಾ ಗದ್ಲನು ನಿವಾರಣೆ ಮಾಡ್ತೈತಿ ಅನ್ನೋದು ನಂಬಿಕೆ ಐತ್ರಿ. ಅತ್ತಿ ನನ್ ಮಗುನ ಮೊಮ್ಮಗ ಅಂತ ಒಪ್ಕೋತಾಳಲ್ರಿ. ಅಲ್ಲ ನಮ್ಮವ್ವ ಎಷ್ಟೇ ಸಿಟ್ಟಿರ್ಲಿ ಏನೂ ಬರೀಲಿ, ಆದ್ರೆ ನನ್ನ ಸುದ್ದಾವ್ ದೊಡ್ಡ ಮಾಡ್ಯಾಳ. ಒಂದ್ ಮೊಮ್ಮ ಹುಟ್ಟಿದ್ಮೇಲೆ ಎಲ್ಲಾನು ಸುದ್ದಾಕತಿ. ಆಕಿಗೂ ಸಣ್ಣ ಮಗನ ಮನಸ್ಸು ಚೇಂಜ್ ಆಗಿ ಅವಾಗ ತಾನ ಪರಿವರ್ತನೆ ಆಗ್ತಾಳ. ಯಾಕೆ ತಲೆ ಕೆಸ್ಕೊತೀರ ಚಿನ್ನ ಅದೆಲ್ಲ ಬಿಡು. ಇದ ಖುಷಿ ಒಳಗ ನಾ ಮುಂಜಾನೆ ನಿಮ್ಗೆ ಹೇಳಿಲ್ಲ ಕಾಂತಾರ ಸಿನಿಮಾ ನೋಡಕ್ ಹೋಗೋಣ ಅಂತೇಳಿ. ಅದಕ್ಕ ನೀವು ಗಿಚ್ಚಂಗ್ ರೆಡಿ ಆಗ್ಬೇಕ. ಇದು ಹಳ್ಳಿ ಗುಗಿ ಬರುತ್ತೆ ಸೀರ್ಯಾಗ ಸುಳ್ಳಿ ಸುತ್ಕೊಂಡ್ ಬರ್ದಾರ ಫಸ್ಟ್ ಕ್ಲಾಸ್ ಹಂಗೆ ಮಾಡೋರ್ ಡ್ರೆಸ್ ಹಾಕೊಂಡ್ ಬರ್ಬೇಕ. ನೋಡಿದವ್ರಲ್ಲ ಇದಾವಲ್ಪ ಜೋಡಿ ಅಂತೇಳಿ ಕಣ್ಣು ಬಿಟ್ಕೊಂಡ್ ನಮ್ಮ ನೋಡ್ತಾ ಇರ್ಬೇಕ. ಹಂಗ್ ರೆಡಿಯಾಗಿ ಬಾ. ಹೇಯವ್ವ ಹಂಗೆಲ್ಲ ರೆಡಿ ಆದ್ರ ಅತ್ತಿ ಸುಮ್ಮನೆ ಇರ್ಬೇಕಲ್ರಿ. ನಮ್ಮ ಹಂಗದ್ರತ್ತ ಹೂ ಅನ್ನೋದ. ಆಯ್ತಾ? ನಿಮ್ಮದ ಖುಷಿಯಾದ ವಿಚಾರ ಐತಿ. ಏನಪ್ಪ? ನೀ ಆಯಾಗತ್ತದೆ. ಹೌದಾ? ಹೋರಿ ಹತ್ತಿರಿ ನೀವು ಅಜ್ಜಿ ಆಗತ್ತೀರಿ. ನಂಗೆ ಆಶೀರ್ವಾದ ಮಾಡ್ರಿ. ಸರಿ ಕಡೆ ಯಾವ ನೋಡೋ ಖುಷಿ ಆದ್ಗಳು ಬಂದು ಬಗ್ತಾಳೆ ಕಾಲಿಡ್ಯಾಕ. ಅಲ್ಲೋ ನಿನಗ್ ತಿಳಿತಾರ ಹೆಂಗ ಏನ್ ದೊಡ್ಡ ಘನದಾರಿ ಕೆಲಸ ಮಾಡಿ ನನಗೆ ನೀ ಆಯಾಗಕತ್ತೀವಿ. ಅಲ್ಲ ಈಗ ಮಗಳು ಕೂಳಿಗೆ ದಂಡ ಕುಂತೈತಿ ಮನ್ಯಾಗ. ಇದು ಬೇರೆ ಕೇಳ ನಮಗ. ಈಕಿ ಹೇಳಿಬಿಟ್ಲಿ ಅವ ಕೇಳಿಬಿಟ್ಟ. ಅವ್ವ ಯಾಕೆ ಹಿಂಗ್ ಬಾಯ್ ಬಂದಂಗ ಮಾತಾಡತ್ತದಿ? ನಮ್ಗೆ ದೇವರ ಏನ್ ಕಮ್ಮಿ ಮನಾನ? 4 ಮಂದಿಗೆ ಕೂತು ತೆಗೆದ್ರು ಕರಗಂತ ಆಸ್ತಿ ಐತಿ. ಆಸ್ತಿ ಐತಿ ಅಂತ ಹೇಳಿ ಕುಂತು ತಿನ್ನಪ್ಪ. ಕೊಪ್ಪರಿಗೆ ಹೊನ್ನು ಸಾಲಂಗಿಲ್ಲ ಅಂತ ಹಿರಿಯರ್ ಹೇಳ್ಯಾರ. ಗೊತ್ತಾಗಂಗಿಲ್ಲ ಅದ್ ಯಾವ ದಂಡಕ್ಕಂತ ಇರ್ಬೇಕಾಗಿತ್ತು. ಈಗ ನಮ್ಗೇನ್ ಅರ್ಜೆಂಟ್ ಐತಂತ? ಏನವ್ವ ನಿಂದ ಎಂತ ಮನಸ್ಸ? ನೀ ಅಜ್ಜಿ ಆಗೋದು ನೋಡಿ ಖುಷಿ ಪಡ್ತಿ ಅಂತ ನಾ ಅನ್ಕೊಂಡ್ರೆ ನಿನ್ ದಿನ ಹೋಗೇ ಇಲ್ಲ. ಮತ್ತ ಅದ್ನ ಮಾಡಾಕ್ತಿದಲ್ವ ನೀನು? ಹೌದಪ್ಪ, ನಂದು ಬಾಳ ಕೆಟ್ಟ ಮನಸ್ಸೈತಿ. ನೀವಿಬ್ರದಾರ ಒಳ್ಳೆ ಮನಸ್ಸೈತಲ್ಲ. ನೋಡ್ವಾ ನಾನು ನಿನಗ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿಸ್ಕೊ. ನೀ ಕಂಟಿನ್ಯೂ ಹಿಂಗ ಮಾಡಕತ್ತಿರ್ತಿಕೋ. ನಾನ್ ಹೇಳ್ತೀನಿ ಕರ್ಕೊಂಡ ಮನಿ ಮುಟ್ಟು ಹೋಗೋಣ. ಸುಮ್ಮನೆ ಗೊತ್ತಾಗಲ್ಲ ಎಷ್ಟು ಟೈಮ್ ತಗೋದ್ ನಾವು. ಏನಂತ ಮಾತಾಡತ್ತೀರಿ? ಅವ್ರೊಂದು ಸಿಟ್ನಾಗ ಅದಾರ, ಏನೇನೋ ಮಾತಾಡತಾರ. ನೀವು ಹಂಗ ಮಾತಾಡುದು? ಸ್ವಲ್ಪ ಸುಮ್ಮೀರಿ. ಹೋಗೋದು ಚೊಲೋ ಕಲ್ತಿದ್ ನೋಡು. ಅವ್ನಿಗೆ ಹಿಂಗೆಲ್ಲ ಅನ್ನಂತ ಹಿಂದೆ ಹೇಳ್ಕೊಡ್ತಿದ್ದಿ. ಮತ್ತೆ ಇಲ್ಲಿ ಬಂದು ಮುಂದೆ ನಾಟಕ ಮಾಡ್ತೇನೆ. ಬುದ್ಧಿ ಬಿಡ್ಲಿ ಅಂತೀನಿ. ಯಾಕಡೆ ಬಂದು ಸೇರ್ಕೊಂತೆ ನಮಗ್. ಯವ್ವ ನಿನ್ಗೆ ಎಷ್ಟು ಸಲ ಹೋದ ಮತ್ ಹೋಗಿ ಬಂದ್ರಿ ಅಕ್ಕನೇ ಬೈತಿಲ್ಲ. ಅಕ್ಕೇನ್ ಮಾಡ್ತಾವ? ಅಕ್ಕಿ ತನ್ನ ಪುಸ್ತಕ ತಾ ಅದಾರ. ಆಕೆ ಸಿಗ್ಬೇಕಾದ್ರೆ ನೀನು ಪುಣ್ಯ ಮಾಡಿದ್ವಿ. ಹೋಗಿ ಬಂದ್ರಿ ಹಿಂದೆ ಚುಚ್ಚಾಳ ಮುಂದೆ ಚುಚ್ಚಾಳ ಬರೀ ಇಂಥದ ಮಾತಾಡ್ತಿಲ್ಲ. ಒಂದ್ ಸ್ವಲ್ಪ ಮನಸ್ಸ ಕರೆಕ್ಟ್ ಅನ್ಕೊಂಡಿದ್ನೆ. ನೀ ಅಜ್ಜಿ ವಿಷಯ ಕೇಳಿ ಇದನ್ನೆಲ್ಲ ಬಿಟ್ಟನ ಸಸಿ ಚೆನ್ನಾಗಿತ್ತು ನಾ ಅನ್ಕೊಂಡ್ರೆ ಮಾತ್ ಅದ ನೀನು ಕೂಡ ಈಗ ಸಿರಸ ಹಾಕಿ ಕೇಳ್ಕೊ. ಈಗ ಹಿಂಗ ಆದ್ರೆ ನಾ ಗ್ಯಾರಂಟಿ ಬಂದ ಹೋಗ್ತಾನ. ಈ ಬಾಳೆ ಅಮ್ಮ 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 ಇಷ್ಟು ಸೊಕ್ಕ ಇವ್ರಿಗೆ. ಮನೆ ಬಿಟ್ಟು ಹೋಗ್ತೀಯಾ? ಹೋಗ್ ಮಗನ, ಅದ್ ಹೆಂಗ ಹೋಗ್ತೀನಿ ನಾನು ನೋಡ್ತೀನಿ. ನಾನು ಕೈ ಕಟ್ಕೊಂಡು ಕುಂತಂಗ ಈಕಿ ಬಾಳ ಆಟ ನಡೆಸ್ಯಾಳ. ಹಿಂಗ ಸಡ್ಲು ಬಿಟ್ಟೆ ಇನ್ನು ಮನಿನೂ ಕೈಯಾಗ ತಗೊಂತಾಳ, ನನ್ನ ಟ್ರೆಜರಿ ಚಾವಿನೂ ಕೈಯಾಗ ತಗೊಂತಾಳ. ನೀನು ಹೊಟ್ಟಿಲ್ಲದಿಯಾ? ಆ ಕೂಸು ಭೂಮಿ ಕಾಣ್ತೈತೆ. ಅದ್ ಹೆಂಗ್ ಭೂಮಿ ಕಾಣ್ತೈತಿ ನಾನು ನೋಡ್ತೀನಿ. ಈಕಿ ಚೆಕ್ ಮಾಡ್ಸಕ್ ಹೋಗೋ ಡಾಕ್ಟರ್ ಹತ್ರ ಮೊದಲು ಹೋಗಿ ನಾನ ಭೇಟಿ ಆಗ್ತೀನಿ. ಅವಾಗ ಈಕೆ ಹೆರೋದು ಗೊತ್ತಾಗತ್ತೆ. ನೋಡ್ಕೊಂತೀನಿ. ಪವಿತ್ರ
ಪವಿತ್ರ ಹಾ ಬಂದೆ. ದೌಡ್ ಬಾ ಅಲ್ಲಿ ಮೊದಲ ಪಿಕ್ಚರ್ ಟೈಮ್ ಐತೆ ಕಾಂತಾರ ಪಿಕ್ಚರ್ ಬಂದೈತಿ ಫುಲ್ ರಶ್ ಐತಿ ಕುಂಡ್ರಾಕ್ ಜಾಗ ಇಲ್ಲತ್ತ ನೆಲಕೊತ್ ನೋಡಾಕತ್ತಾರ ನಾ ಅದ್ರಾಗ ಆಗಾವ ಟಿಕೆಟ್ ಬೇರೆ ಬುಕ್ ಮಾಡಿಲ್ಲ ಹೋಗಿ ಸೀಟ್ ಇಡ್ಬೇಕು ಜಲ್ದಿ ಬಾ ನಮ್ ದೋಸ್ತಗೊಬ್ಬ ಹೇಳೇನಿ ಹಿಡಿ ಅಂತೇಳಿ ಹಿಂಗಿರೋದು ಬಿಟ್ಟ ಆ ಗೋಣಿ ಚೀಲ ಮುಚ್ಚಿಟ್ಟಿರ್ತಾರಲ್ಲ ದಿನ ಹಂಗ ಸೀರೆ ಉಟ್ಕೊಂಡು ನಿಂದಿರ್ತಿದ್ದೆ ಅಲ್ಲ ಈಗ ಜಗತ್ತೆಲ್ಲ ಅಪ್ಡೇಟ್ ಆಗತ್ತೈತಿ ಹಂಗ ನಾವು ದಿನಕ್ಕೆ ಅಪ್ಡೇಟ್ ಆಗತ್ತ ಹೋಗ್ಬೇಕ 4 ಮನ್ಯಾಗ ನೋಡ್ರಿ ಏನ್ಪಾ ಜೋಡಿ ಅಂತೇಳಿ ನಾವು ನೋಡಿ ಹುರ್ಕೋಬೇಕವ್ರ ಅದ್ರ ಬಿಟ್ಟು ನಿಂದಿರ್ತಾಳ ರೀ ರೀ ಅಂತೇಳಿ ಈಗ ನೋಡು ಹಂಗಾದಿ ಅಯ್ಯೋ ಬಿಡ್ರಿ, ಏನ್ ಅಪ್ಡೇಟಾ? ಉಡು ಬಟ್ಟೆ ಒಳಗ ಏನ್ ಇರ್ತೈತಿ? ನಾ ಅಂತೂ ಒಟ್ಟ ಕಂಫರ್ಟಬಲ್ ಇಲ್ಲ, ದಿನ ಉಡ್ತೀನಿಲ್ಲ ಅವ ಬೇಸಿ. ಇದೇನ್ರಿ ನನ್ಗೆ ಯಾಕೋ ಇಷ್ಟ ಆಗೋಲ್ದು. ಸುಮ್ಮ ನಿಮ್ ಖುಷಿ ಸಂಬಂಧ ರೆಡಿ ಆಗೀನಿ. ಪವಿತ್ರ ಅದೇನೇ ಆಗ್ಲಿ ನನಗ್ ಮಾತಿಗೆ ಬೆಲೆ ಕೊಟ್ಟ ನಾ ಹೇಳಿದಂಗ ಅಗದಿ ಗಿಚ್ಚಂಗ್ ರೆಡಿ ಆಗಿಲ್ಲ ನಂಗ ಅದ ಬಾಳ ಖುಷಿ ಆತ ಇನ್ ಹೋಗೋಣ ಆದ್ರ ನಮ್ಮ ಹೋಗೋದ್ ಮಾತು ಹೇಳಿದ ಇನ್ನು ಅತ್ತಿಯವ್ರಿಗೆ ಬ್ಯಾಡ್ರಿ ಪಿಕ್ಚರ್ ಹೊಂಟಿವ ಅಂತ ಹೇಳಕ್ ಹೋಗ್ಬ್ಯಾಡ್ರಿ, ಸುಮ್ಮ ಬೈಕೋ ತಿಂದಿರ್ತಾರ ಅವ್ರು. ಬ್ಯಾರೆ ಏನ್ರಿ ಹೇಳ್ರಿ. ಮತ್ತೆ ಹೆಂಗ್ ಮಾಡತಿ ಹಿಂಗ ಹಿಂಗ್ ಮಾಡೋ ಏನು ಹೋಗ್ದಾರ ಹೋಗ್ ನಡಿ ಹಂಗ ಬಂದ್ಮೇಲೆ ಬೆಸ್ಕೊಳ್ಳೋ ಒಂದೇ ಎಲ್ಲೇ ಹೊಂಟಂಗ್ ಕಾಣ್ತಾರ ಇಬ್ರು. ನನಗೆ ಹೇಳ್ದ ಕೇಳ್ದ ಎಲ್ಲಿ ಹೊಂಟ್ರಿಗ ಇಕ್ಕಿನ ಹೋಗಾಕ್ ಬಿಡ್ತೀನಿ ಅದು ಮಾಡ್ತೀನಿ. ಏಯ್ ಇಲ್ಲಿ ಕೇಳಕ್ ನಿನಗ ಹೇಳಿದ್ದು ಇಲ್ಲಿ ಕೇಳಾಗ ಏಯವ್ವ ಈಕಿನ ಪ್ಯಾಶನ್ನ ಏನಿದು ತೋಳಿಲ್ದಾರಿ ಬಿಟ್ಟಿಯಲ್ಲ ತೋಳ ಮಾರ್ಕೊಂತಿದ್ಯೇನು ಇಲ್ಲಿ ನೋಡಿಕೆ ಹಾಕಿ ತಾಳಿ ತಾಳಿ ಅಂತಾರ ಇದಕ್ಕ ಅಲ್ಲಿ ನೋಡು ಈ ಜಿಪ್ಪು ಸೀರೆ ಇಟ್ಕೊಂಡು ಹೊಂಟಿಯಲ್ಲ ನೀವು ಸ್ವಲ್ಪ ತಿಳಿತೈತೆ ನಿನಗ ಇದು ಕುಂಕುಮ ಅಂತಾರೆ ಇದು ಕುಂಕುಮ ಅಂತಾರ ಮುತ್ತೈದು ಸೌಭಾಗ್ಯ ಒಂದ ಅದಾವ ನೋಡಿ ನೀನ್ ಕೈ ಮಾಡು ಅಂಟು ಬಿಟ್ಲು ಎಲ್ಲಿ ಹೊಂಟ್ರಿ ಇಬ್ರು 8 ಜನ ಮಾಡ್ಕೊಂಡು ಎಲ್ಲಿ ಹೊಂಟ್ರಿ ಒಂದು ಹೇಳೋಗಾಕ ಬರ್ತೈತೆ ನಿನ್ಗ ಬರ್ತೈತೆ ಗಂಡ ಬಾಂಧ ಹೊಂಟು ಬಿಟ್ಲಿಕ್ಕೆ ಏನಿದು ಏನಿದು ನನ್ನ ಕೈ ಹಿಡಿಯಷ್ಟು ದೊಡ್ಡವಾದ್ಯಾನೇ ಇದೆಲ್ಲ ಆಗಿದು ನಿನ್ನ ಸಲುವಾಗಿ ಇನ್ನೇನ್ ಮಾಡ್ತಾರ ನಿನಗ ನಾನು ಮುಂದಾನ ನಿಂತಿನ ರಪ್ಪ ರಪ್ಪ ಮನಿಷ್ ಬಂದಂಗ ಬಡಿಯತ್ತಿದಿ ಈಗಿನ ಸಣ್ಣ ಹುಡುಗರು ಬಡಿಸ್ಕೊಳಂಗಿಲ್ಲ ಬಡದ್ರ ಯಾಕೆ ಹೊತ್ತು ಹೊರ ಕೇಳ್ತಾರ ಅಂತ ಕಾಲ ಐತಿ ಈಗ ಅಂತ ಕಾಲದಾಗ ನಾನು ಹೆಂಡತಿ ಅಗದಿ ಏನು ಇರಿಲ್ದಂಗ ಸುಮ್ಮನೆ ಇರ್ತಾಳ ಬಡದ್ರ ಹೊಡಿಸ್ಕೊತಾಳ ಬೇದ್ರ ಬಿಸ್ಕೊತಾಳ ಮಾನ್ಯ ಅವ್ರ ನಾ ಊಟಕ್ ಬಂದ್ರ ಅದನ್ನ ತಾಟ್ ಕಸ್ಕೊಂಡ ಎತ್ತಾರೆ ಅವಮಾನ ಮಾಡಿ ಕಳ್ಸಿದೆ ಇದು ನೀ ಮಾಡೋ ಸರಿನಾ ಮತ್ತೆ ಇನ್ನೇನ್ ಮಾಡ್ಬೇಕು ಅದನ್ನ ಹೇಳ ನೀ ಹೇಳದೆಲ್ಲ ಖರೆ ಐತಿ ಅಲ್ಲೋ ಇಕ್ಕಿ ಏನ್ ತೋಳು ಮಾಡ್ಕೊಡ್ತಿಂದಾಳ ಹಣಿ ಮೇಲೆ ಕೆಂಪು ಕುಂಕುಮ ಏನು ಒತ್ತಿಟ್ಟು ಬಂದಾಳ ಇದು ಎಂತದ ಕಟ್ಕೊಂಡು ಹೊಂಟಾಳ ಇದಕ್ಕೆ ತಾಳಿ ಅಂತಾರೇನು ಏಯ್ ಮುತ್ತೈದು ಸ್ಥಾನ ಅಂದ್ರೆ ಏನಂತ ತಿಳ್ಕೊಂಡಿಯೋ ನಿಮ್ಮ ಅಪ್ಪಿದ್ದಾಗ ಹಣಿ ಮೇಲೆ ಕುಂಕುಮ ಇಲ್ದ ಕೊಳ್ಳಾಗ ತಾಳಿ ಇಲ್ದ ನೀರ್ ಕುಡಿತಿದ್ದಿಲ್ಲ ನಾವು ತಲೆ ಮೇಲೆ ನೀ ಸೆರಗು ಕೆಳಗ್ ಬೀಳ್ತಿದ್ದಿಲ್ಲ ಗಂಡನ ಮುಂದ ಅಂತದು ಈ ಜಿಪ್ಪು ತಲೆ ಇಟ್ಕೊಂಡು ಸೆರಗಲ್ಲಾಡಿಸ್ಕೊಂಡು ಭುಜ ಕಾಣಂತ ಬಟ್ಟೆ ಉಟ್ಕೊಂಡು ಕರ್ಕೊಂಡು ಹೊಂಟಿಯಲ್ಲ ನಿನಗರ ಮರ್ಯಾದೆ ಐತಾ ಏನು ಅವಳಿಗೆ ಮರ್ಯಾದೆ ಐತಾ 4 ಜನ ಅಕ್ಕಪಕ್ಕದವ್ರು ನೋಡಿದ್ರೆ ನನಗ್ ಮರ್ಯಾದೆ ಐತೆ ಅತ್ತಿರಿ ನಾನು ಹೇಳ್ದ್ರಿ ಇವ್ರಿಗೆ ಬ್ಯಾಡ್ರಿ ಇಂಥದೆಲ್ಲ ಸರಿ ಆಗುದಿಲ್ಲ ಅಂತೇಳಿ ಆದ್ರೂನು ಅವ್ರು ಕೇಳಿಲ್ರಿ ಅದೇನೋ ಫ್ಯಾಷನ್ ಅಂತ ನೀ ಚಂದಾಗಿ ರೆಡಿ ಆಗ್ಬಾ ನಾವು ಪಿಕ್ಚರ್ ಹೋಗುನು ಅಂತ ಅಂದ್ರ ಪಿಕ್ಚರ್ ಹೊಂಟಿರಿ ಪಿಕ್ಚರ್ ಅಂದ್ರೆ ಏನಂತ ಗೊತ್ತೈತ ಏನು ಮೋತಿಗೆ ಕಸಮುಸ್ರಿ ಮಾಡ್ಕೊಂಡು ಅಲ್ಲಿ ಹೋಟ್ಲಾಗ ಬಿದ್ದಿದ್ದಿ ಅಂತದು ಮನೆ ಕರ್ಕೊಂಬಂದ್ 6 ಮನೆ ಅಂತ ಮನೆಯಾಗ ಇಟ್ಕೊಳ್ಳೇನೆ ನಿನಗ್ ಫ್ಯಾಷನ್ ಪಿಕ್ಚರು ಎಲ್ಲ ಜೋರಾಗ್ಬಿಡ್ತು ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ ಬೀದಿಗೆ ಹೋಗ ನಾಯಿನ್ ತಂದು 6 ಮನೆ ಪಲಂಗ್ ಮೇಲೆ ಕುಂದ್ರಿಸ್ದಂಗ ಆಗೈತಿ ಪಿಕ್ಚರ್ಗೆ ಹೋಗ್ತಾವ ಪಿಕ್ಚರ್ ನಾನು ಹೇಳ್ದ ಕೇಳ್ದ ಯಾವ
ನಿನಗ ಒಂದ್ ಸ್ವಲ್ಪ ನಾಚಿಕೆ ಮನ ಮರದೈತೇನ್ ಪದೇ ಪದೇ ಆಕಿಗೆ ನಾಯಿ ಕಸ ಮುಸ್ಲಿತ್ತ ಎದಕ್ಕ ಅವ್ರು ಹಿಳಿಯಾಸ್ ಮಾತಾಡ್ತಿ ಅಲ್ಲ ಈಗ ನಾನು ಹೇಳ್ತಿ ಈಗ ಕಸ ಮುಸ್ರಿ ತೆಕ್ಕಂಗ್ ಆಗ್ತಾಳ ಆಕಿದ ಏನು ತಪ್ಪಲ್ಲ ಆಕಿ ಆತಿ ಬೈತಾಡ್ರಿ ಬ್ಯಾಡ್ರಿ ಅಂತೇಳಿ ನಿನಗೆ ಬೆಲೆ ಕೊಟ್ಟ ಆಕಿ ಉಟ್ವಾಕ್ ರೆಡಿ ಇರಲ್ಲ ನಾನ ಇಲ್ಲ ನಾನು ಹೇಳ್ತಿ ಒಂದ್ ಸ್ವಲ್ಪ ನಾನ್ ಜೋಡಿ ಬಾಂಧವ ಒಂದು ಹೈ ಲೆವೆಲ್ ಇರ್ಲಿ ಈಗಿಂದಲ್ಲ ಕಾಲ್ಮಾನ ಬೇರೆ ಐತೆ ಯವ್ವ ಗೌರವ್ ಮತ್ತೆ ಸೀರೆ ಉಡ್ಕೊಂಡು ಕಾಲ ಹೋಗೈತದ ಈಗ ಕಾಲ ಬದಲಾವಣೆ ಆಗೈತೆ ಅದಕ್ಕೆ ನಾವು ಒಂದ್ ಸ್ವಲ್ಪ ಬದಲಾವಣೆ ಆಗ್ಬೇಕಾಗತ್ತೆ ಆಕೆದೇನ್ ತಪ್ಪತ್ತೇಳ ಆಕೆ ವಾಲ್ಯ ಅಂದ್ರು ನನ್ನ ಸಲುವಾಗಿ ಆಕೆ ರೆಡಿ ಆಗ್ಯಾಳ ಇದನ್ನೆಲ್ಲ ಬಿಡ ಮೊನ್ನೆ ಅವ್ರ ಅಣ್ಣ ಬರ್ತಿದ್ದ ಊಟ ಕೊಟ್ಟಾಗ ತಾಟ್ ಕಸ್ಕೊಂಡ ಹೋಮನ್ ಮಾಡಿ ಕಳ್ಸಿದತ್ತ ಅದ ಟೆನ್ಷನ್ದಾಗ ಆಕಿ ಅಳ್ಕೊತ ಕೂತಿದ್ನ ಆಕಿದ ಒಂದ್ ಸ್ವಲ್ಪ ಮನಸ್ಸು ಬದಲಾವಣೆ ಆಲ ಅಂತೇಳಿ ನಾನಾ ಸಿನಿಮಾಕ್ ಹೋಗೋಣ ಅಂತ ರೆಡಿ ಆಗತ್ತೀನಿ ಅಂತದ್ರಾಗ ಈಗ ನೋಡ್ರ ಸಿಟಿ ಏರ್ ಬಿಡಿ ಆಗ್ತಿದಿ ನೀ ಏನ ಮಾಡ್ಬೇಕಾಗತ್ತಿದೆ ಅದನ್ನ ಹೇಳ ನೋಡುವ ಇಡೀ ಜಗತ್ನಾಗ ಮಗ ಸಸಿ ಚಂದ ಇರ್ಲಿ ಅಂತೇಳಿ ಎಲ್ಲಾ ತಾಯಂದ್ರು ದೇವರ ದಿನರ ಮಾಡಿ ಆಶೀರ್ವಾದ ತಗೊಂಡ್ ಬರ್ತಾರ ನನ್ನ ಮಕ್ಳು ಚಂದ ಇರ್ಲಿ ನನ್ನ ಮಗ ಚಂದ ಇರ್ಲಿ ಅಂತ ಆದ್ರ ನೀ ಮಾಡತ್ತಿರೋದೇನು ಬರೀ ಯಾಕಿನ ಬಡಿದು ನಮ್ಮಿಬ್ಬರು ನೋಡಿ ಬರೀ ಉರ್ಕೋತ ಮಾಡತ್ತಿದ್ದಿ ಇದನ್ನ ನೀ ಸಿಗುದ್ರ ಏನೈತಿ ಅದನ್ನ ಹೇಳವ ಅದನ್ನ ಹೇಳ ಹೂನಪ್ಪ ನೀ ಕೇಳಿದಕ್ಕ ಹೇಳಾಕತ್ತೀನಿ ಚಂದ ತಿಳ್ಕೊ ನೀನು ನನ್ನ ಹೊಟ್ಟೆ ಹುಟ್ಟಿ ಸ್ವಂತ ಮಗ ಆಗಿದ್ರ ನಿನಗೂ ಬೆಲೆ ಕೊಡ್ತಿದ್ದೆ ತಂದು ಸಾಕಿದ್ರು ಪರವಾಗಿಲ್ಲ ನಾ ಹೇಳ್ದಂಗೆ ಕೇಳ್ಕೊಂಡು ಹೊಂಟನ ಹುಡುಗ ಅಂತ ಇಲ್ಲಿವರೆಗೆ ಕೈ ಕಟ್ಕೊಂಡು ಕೂತೆ ಹೋಗ್ಲಿ ನಾ ಹೇಳ್ದಂಗ ನಾ ಹೇಳಿದ ಬಿಗಿನ ಮದುವೆ ಅದೇ ನೀನು ಇಲ್ಲ ನಿನ್ನಿಷ್ಟದಂತೆ ಎಲ್ಲೋ ಬಿದ್ದು ಹೆಂಗ್ಸಿನೋ ಹೊಸ ಮುಸ್ರಿ ಮಾಡೋದನ್ನ ಕಟ್ಕೊಂಡು ಬಂದಿ ನಾನು ಇಷ್ಟ ಇಲ್ಲದ ನೀ ಕಟ್ಕೊಂಡು ಬಂದಿ ಅಂದಾಗ ನಿನ್ನ ನಾ ಹೆಂಗ್ ಸೇರ್ಲಿ ಇದ್ರ ಜೋಡಿ ನಾ ಬಾಳೆ ಹೆಂಗ್ ಮಾಡ್ಲಿ ಇದನ್ನ ಹೆಂಗ್ ಸೇರ್ಲಿ ಹೇಳು ಅವ್ವ ಪರದೇಶ ಮಗ ಅಂದ ಯಾಕೆ ನನಗೆ ಪದೇ ಚುಚ್ಚು ಮಾತಾಡ್ತೀವ ನಿನ್ನ ಬಿಟ್ಟ ನನಗೆ ಏನೈತಿ ಹೇಳ್ಬ ನಾ ಒಂದೇ ಒಂದು ತಪ್ಪು ಮಾಡೀನಿ ನಿನಗೆ ಹೇಳಾರ್ದ ಆಕಿನ ಮದುವೆ ಮಾಡ್ಕೊಂಡ್ ಬಂದನೆ ಅಂತೇಳಿ ಹಿಂಗೆಲ್ಲ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡ್ಬಾರವ್ವ ನನ್ನ ಮನಸ್ಸಿಗೆ ನೋವು ಮಾಡ್ಬಾರ ರೀ ಅಳ್ಬ್ಯಾಡ್ರಿ ನೀವ್ ಅಳ್ಬ್ಯಾಡ್ರಿ ನೀವ್ ಹತ್ರ ನಂಗೂ ಅಳು ಬರ್ತೈತಿ ನಾನ್ ನಿಮ್ಗ ಮೊದ್ಲೇ ಹೇಳ್ದೆ ಬ್ಯಾಡ್ರಿ ಇದೆಲ್ಲ ಅಂತ ನೀವ್ ನನ್ ಮಾತಾರ ಕೇಳಿದ್ರೇನ್ರಿ ಪಾಪ ಈ ಪರಿಸ್ಥಿತಿ ನೋಡಿ ಅವ್ರಿಗೂ ಸ್ವಲ್ಪ ಸಿಟ್ಟು ಬಂದೈತಿ ಅವ್ರು ಮಾತಾಡ್ಯಾರ ಅದಕ್ಕ ನೀವ್ಯಾಕ್ ಬೇಜಾರ್ ಮಾಡ್ಕೋತೀರಿ ಅತ್ತಿರಿ ಈಗ ಏನ್ರಿ ನಾನು ಮೊದ್ಲಿನಂಗ ಅರ್ಬಿ ಹಾಕೋಬೇಕಿಲ್ಲ ಆಯ್ತ್ರಿ ರೀ 2 ನಿಮಿಷ ಇರ್ರಿ ನಾ ಚೇಂಜ್ ಮಾಡ್ಕೊಂಡ್ ಬರ್ತೀನಿ 2 ನಿಮಿಷ ಬರ್ತೀನಿ ಏಯ್ ಬಾಯ್ಲೆ ಈಗೇನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಿ ಪಿಕ್ಚರ್ ನೋಡಕ್ ಹೋಗ್ಬೇಕೇನು ನೀ ಪಿಕ್ಚರ್ ನೋಡಕ್ ಹೋದ್ರ ಮನೆಗಿನ ಕೆಲಸ ಯಾರು ಮಾಡ್ತಾರ ರಾಶಿ ಬಾಂಡೆ ಬಿದ್ದಾವ ಬಟ್ಟಿ ಬಿದ್ದಾವ ಅವು ಒಗಿಬೇಕು ತೊಳಿಬೇಕು ಅನ್ನೋ ಕಲ್ಪನೆ ಬೇಡ ನಿನಗ ಒಟ್ಟು ಗೊಂಡ ಕರ್ದ ಅಂಟು ಬಿಡ್ತೇನ ನಡೆ ಮನೆ ಕೆಲಸ ಮಾಡಿ ಯವ್ವ 3 ತಾಸ್ನಾಗ ಏನ ಪ್ರಪಂಚನ ಕೆಳ ಬಿಡಂಗಿಲ್ಲ ನಾವೇನ್ 3 ತಾಸು ಹೊಂಟದೇನ ಬರೀ 3 ತಾಸು ಹೊಂಟಿವಿ ಬಂದ್ ಮಾಡ್ತಾವ ಅದ್ರಾಗ ಆಕಿ ಹೊಟ್ಟಿಲೆ ಅದಾಳ ಇಂಥ ಟೈಮ್ದಾಗ ಹಿಂಗ್ ಮಾಡ್ತೀವಲ್ಲವ ನಿನಗೆ ಅಷ್ಟು ಗೊತ್ತಾಕತ್ತೇನೋ ನಿನಗ ಅಂದ್ರ ನಿನ್ನ ಮಾತಿನ ಅರ್ಥ ನನ್ನ ಮಕ್ಕಳೇ ಆಗಿಲ್ಲ ನಾ ಹೊಟ್ಟಿಲಿನೇ ಆಗಿಲ್ಲ ಅದ್ರ ಅರ್ಥ ನನಗೇನು ಗೊತ್ತಿಲ್ಲ ಅಂತ ಚುಚ್ಚಿ ಮಾತಾಡ್ತೀಯ ನನಗೆ ನೀನು ಮಾತಾಡ್ಬೇಕಾದ ನೀನು ಏನು ನೀ ಮಾತಾಡಕ್ ನಿನ್ನ ಇಷ್ಟ ಇಲ್ಲ ತಗೊಳ್ಳಲ್ಲ ಈಗ ಇದನ್ನೆಲ್ಲ ಹೇಳ್ಕೊಟ್ಟಾಳ ನೀನು ಮಾತಾಡ್ತಿದ್ದಿ ಏನಪ್ಪ ನನಗ ಮಕ್ಕಳಾಗಿಲ್ಲಲ್ಲ ನೀ ಅನ್ಬೇಕಾದ ಏನ ಬಾಳ ಮಾತಾಡ್ಬೇಡ ನೀನು ಇಂತ ಮಾತಾಡಿ ಅಂದ್ರ ಮುಗೀತು ನೀ ಯಾವ ಮಟ್ಟಕ್ಕೆ ತಾಯಿ ಬೆಲೆ ಕೊಡಕತ್ತಿ ಅಂತ ಗೊತ್ತಾಯ್ತು ಇದೆಲ್ಲ ಆಗಕತ್ತಿದ್ದು ನಿನ್ನ ಸಲುವಾಗಿ ಏನು ಇದೆಲ್ಲ ಆಗಕತ್ತಿದ್ದು ನಿನ್ನ ಸಲುವಾಗಿ ಹೇಳ್ತೀನಿ ನಿನಗೆ ಏನು ಇವತ್ತು ಪಿಕ್ಚರ್ಗೆ ಹೋಗ್ರದು ಹೆಂಗ್ ಹೋಗ್ತಿರೋ ನೋಡ್ತೀನಿ ನನಗೆ ಮಕ್ಕಳಾಗ್ಲಾರ್ದಕ್ಕೆ ಯಾಕೆ ಚುಚ್ಚು ಮಾತಾಡತ್ತದಿ 9 ತಿಂಗಳ ಹೊತ್ತು ಹೆತ್ತು ಹರದ್ರ ಅಷ್ಟ ತಾಯಿ ನಂಗಿಲ್ಲ ನನ್ನ ಸಣ್ಣಾಗಿತ್ತ ಅಂದ ನನ್ನ ಕೈ ಹಿಡ್ಕೊಂಡು ಇಟ್ಟು ದೊಡ್ಡ ಮಾಡಿದಲ್ಲ ಆಕಿ ನಿಜವಾದ ತಾಯಿ ನಿನಗೆ ಯಾಕೆ ನಾ ಬಂಜ್ ಅಂತ ಮಾತಾಡ್ಲಿವಾ ನಾ ನಿನಗೆ ಬಂಜ್ ಅಂದ ಯಾವ ಪಾಪನ ಬೀಳಿ ಹಿಂಗೆಲ್ಲ ಮಾತಾಡಕ್ ಹೋಗ್ಬಾ ನನಗೆ ಭಾಳ ನೋವು ಆಕತಿ ರೀ ಇಷ್ಟೆಲ್ಲ ಆಗತ್ತಿರೋದು ಆ ಪಿಕ್ಚರ್ ಇಂದ 3 ತಾಸಿನ ಪಿಕ್ಚರ್ ಯಾಕೆ ಬೇಕ್ರಿ ಅತ್ತಿಯವ್ರ ಕಣ್ಣ ನೀರ್ ಹಾಕಿಸಿ ನಿಮ್ ಕಣ್ಣ ನೀರ್ ಹಾಕಿಸಿ ಆ ಪಿಕ್ಚರ್ಗೆ ಹೋಗೋದು ಅವಶ್ಯಕತೆ ಇಲ್ರಿ ಪಿಕ್ಚರೇ ಬೇಡ ಅತ್ತಿರಿ ನಾವು ಎಲ್ಲಿ ಹೋಗಂಗಿಲ್ರಿ ನೀವು ಒಟ್ಟ ಏನೋ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ್ರಿ ಅವರು ಏನೋ ಮಾತಾಡಿರ್ತಾರೋ ಅದನ್ನ ತಲೆ ಹಾಕೋಬೇಡ್ರಿ ನಾವು ಯಾವ ಪಿಕ್ಚರ್ಗೂ ಹೋಗಂಗಿಲ್ಲ ರೀ ಬರ್ರಿ ಈಗಿನ ಮಾತ್ ಮೀರಿ ಮದ್ವಿ ಮಾಡ್ಕೊಂಡ್ ಬಂದನ ಅಂತೇಳಿ ಸಿಟಿಗಿರು ನಮ್ಮ ಒಂದ್ ಕಡೆ ಆದ್ರ ನಾನಾ ಸರ್ವಸ್ವ ನನ್ನ ಜೀವ ಅಂತೇಳಿ ನನ್ನ ನಂಬ್ಕೊಂಡ್ ಬಂದಿರೋ ನನ್ನ ಹೆಂಡತಿ
ಇವ್ರಿಬ್ರು ಸಂಭಾಳ್ಸ್ಕೊಂಡು ಹೋಗ್ಬೇಕಂತೇಳಿ ರಗಡ್ ಪ್ರಯತ್ನ ಪಟ್ಟಿ ಆದ್ರೆ ಒಟ್ಟ ಆಗ್ವತ್ತ. ನೋಡ್ಪಾ ದೇವ್ರ, ಇದಕ್ಕೊಂದ್ ದಾರಿ ನೀನ ತೋರ್ಸ್ಬೇಕು. ನೋಡ್ ಪವಿತ್ರ, ಈಗ ನಿನಗೆ ತಿಂದಾಗ ಬಿದ್ದಾವ ಏನು ವಜನದು ಎತ್ತದಾಗ್ಲಿ ಬಗ್ಗಿ ಕಸ ಹೋಗೋದಾಗ್ಲಿ ಒಟ್ಟ ಮಾಡಕ್ ಹೋಗ್ಬೇಡ ಏನ್. ಯಾಕಾರ ಮೊದಲ ಬಾಳ ಸೂಕ್ಷ್ಮ ಐತಿ. ಡಾಕ್ಟರ್ ತಕ್ಕ ಚೆಕಪ್ ಮಾಡ್ಸಕ್ ಹೋದಾಗ ಪ್ಲಾಸೆಂಟಾ ಪ್ರಿಯೂ ಆಗೈತೆ ಅಂತ ಹೇಳ್ಯಾರ. ಅದಕ್ಕ ಹೇಳೋದು ಬಾಳ ಎಚ್ಚರಿಕೆಯಿಂದ ಇರ್ಬೇಕಾಕತಿ. ನೀವು ಸ್ವಲ್ಪ ಏನ್ರಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಕತ್ತೆ ಅಂತ ಹೇಳ್ಯಾರ. ಅದಕ್ಕ ಸ್ವಲ್ಪ ಹುಷಾರಾಗಿರ. ಯಾವುದೇ ಕಾರಣಕ್ಕೂ ಏನ್ರಿ ಬಾಳ ತ್ರಾಸ ಸಾಕಾಯ್ತು, ಏನ್ರಿ ನಿನಗೆ ಸಮಸ್ಯೆ ಇತ್ತು ಅಂದ್ರೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ಹೇಳ್ಬೇಕ. ಏನೇನ್ ನಿನಗ ಅರ್ಥ ಆಗತ್ತ ನಾ ಹೇಳುದು? ರೀ ಅದೆಲ್ಲ ನನಗೆ ಗೊತ್ತೈತ್ರಿ. ನಾರೇ ಎಲ್ಲಿ ಹೋಗ್ತೀನಿ, ಮನಿ ಬಿಟ್ಟು ಎಲ್ಲಾರು ಹೋಗ್ತೀನ. ನನಗೇನ್ರ ಅಂತದಾಯ್ತಂದ್ರ ಫೋನ್ ಹಚ್ಚಿ ಹೇಳ್ತೀನಿ ತಗೋರಿ. ಅತ್ತಿಯವರು ಇಲ್ಲೇ ಇರ್ತಾರ. ಅದ್ರ ಬಗ್ಗೆ ನೀವ್ಯಾಕೆ ವಿಚಾರ ಮಾಡ್ತೀರಿ? ಈಗ ನೀವು ಇದೆಲ್ಲ ಹೇಳತ್ತಿರೋದು ಯಾವಾಗ ಹೋಟ್ಲಾಗಿನಿ, ಯಾವಾಗ ಡಾಕ್ಟ್ರು ನನ್ನ ತೊಂದರೆ ಐತೆ ಹೇಳ್ಯಾರ ಅವಾಗಿಂದನು ಇದನ್ನೇ ಮಾತೇ ಹೇಳ್ಕೊತ ಹೊಂಟ್ರಿ ನೋಡ್ರಿ. ಅದೆಲ್ಲ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. ನನಗೆ ಏನೂ ಆಗುದಿಲ್ಲ. ಯಾಕಂದ್ರ ನಾನು ನಂಬಿರೋ ದೇವ್ರ ನನ್ಗೆ ಯಾವತ್ತೂ ಕೈ ಬಿಡುದಿಲ್ಲ. ಪವಿತ್ರ, ನೀ ಎಲ್ಲ ರಗಡ್ಸೇನೆ ಇದೆ, ನಂಗಿಂತ ಹೆಚ್ಚ ಕಾಜಿ ಮಾಡ್ಕೋತಿ. ಆದ್ರೆ ನಮ್ಮ ಮೊದಲ ಸಿಟ್ಟಿಂಗ್ ಸ್ವಭಾವದಕ್ಕೆ ಸಿಕ್ಕಾಗ ಹೋದ್ರಾಡಿ ಅದನ್ನ ಎತ್ತಿ ಬಿಡತ್ತೇಳಿ ಆಕಿ ಹೋದ್ರಾಡಿ ಆಕಿ ಮಾತಿ ಕಟ್ ಬದನಿ ಏನ ದಗಳ ಮಾಡಿದಿತ್ತಿಕೋ. ಡಾಕ್ಟರ್ ಹೇಳಿದಂಗ ಬಿಲ್ಡಿಂಗ್ ಅದು ಸ್ಟಾರ್ಟ್ ಆಕತ್ರ ನಿನ್ನ ಮತ್ತ ಮಗುನ್ ಜೋಕ ಹಾನಿ ಐತಿ ಅಂತ ಹೇಳ್ಯಾರ. ಅದಕ್ಕ ನಾನು ನಿಂಗ ಹೇಳಾಕ್ತೀನಿ, ಅರ್ಥ ಮಾಡ್ಕೋ. ಆಯ್ತ್ರಿ, ನಾ ಏನು ಕೆಲಸ ಮಾಡಂಗಿಲ್ಲ. ನೀವು ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ, ಹೋಗ್ಬರ್ರಿ. ಆದ್ರೆ ಒಂದ್ ಮಾತಾತ್ರ ನಿಜ ನೋಡ್ ಪವಿತ್ರ, ನನ್ನ ದೇಹ ಮಾತ್ರ ಅಲ್ಲಿರ್ತೈತಿ, ಆದ್ರೆ ನನ್ನ ಜೀವನ ಇರುದಲ್ಲ ಇಲ್ಲೇ. ನಿನಗ ಮತ್ ನನ್ನ ಮಗು ಏನ್ರ ಹೆಚ್ಚು ಕಮ್ಮಿ ಆದ್ರ ನಾ ಮಾತ್ರ ಭೂಮಿ ಮೇಲೆ ಸಪ್ರಿ ಬಿಡ್ಕಂಗಿಲ್ಲ. ಅರ್ಥ ಮಾಡ್ಕೊ. ರೀ ನನಗ ಎಲ್ಲಾ ಗೊತ್ತೈತ್ರಿ. ನೀವು ನನ್ನ ಮ್ಯಾಲೆ ಎಷ್ಟು ಜೀವ ಆದಿರ ಅನ್ನೋದು ಗೊತ್ತೈತಿ. ನನಗ ಏನೂ ಆಗಂಗಿಲ್ಲ. ನಿಮ್ಗೆ ಎಸತ್ತೀರಿ ಹೇಳ್ರಿ. ನಡ್ರಿ ಹೋಗ್ಬರ್ರಿ, ಕೆಲ್ಸ ಟೈಮ್ ಆಯ್ತು. ಆದ್ರೆ ನಿನ್ ಬಿಟ್ಟು ಹೋಗಕ್ ನನಗೆ ಮನಸ್ಸ ಇಲ್ಲ. ನಾನು ನಿನ್ ಜೊತೆನೆ ಎದ್ದು ಬಿಡ್ತಾನ. ಹಂಗಂದ್ರೆ ಹೆಂಗ್ರಿ? ಡೆಲಿವರಿ ಟೈಮ್ನಾಗ ಸೂಟಿ ಬೇಕಾ? ಅದಕ್ಕೆ ಈಗ ನೀವು ಕೆಲಸ ಮಾಡಬೇಕ. ನನಗೇನ್ರೆ ಆದ್ರೆ ನಾ ನಿಮ್ಗೆ ಫೋನ್ ಹಚ್ಚಿರ್ತೀನಿ, ಹೋರಿ. ಆದ್ರೂ ಹೋಗ್ಬರ್ರಿ. ಅತ್ತಿರಿ ಅತ್ತಿರಿ ಅತ್ತಿರಿ, ನನಗ್ ಗೊತ್ತೈತ್ರಿ ನನ್ ಮ್ಯಾಲ ನಿಮ್ಗ ಬಹಳ ಸಿಟ್ಟೈತೈತ. ಆದ್ರ ಇಷ್ಟ ದಿನ ನಾನ್ ನಿಮ್ಮನ್ನ ಬರೀ ಅತ್ತಾಗಿ ನೋಡಿದ್ದ. ಆದ್ರ ಈಗ ನಾನು ತಾಯಿ ಆಗತ್ತೀನಿ. ನನ್ನ ಹೊಟ್ಟೆಗಿನ ಕೂಸು ನಾಳೆ ಹೋಗಿ ಇಂಥ ಕೆಲ್ಸನ ಮಾಡಿದ್ರ ನನಗೂ ಸಿಟ್ಟು ಬರ್ತೈತಿ. ಅವ್ರು ಮಾಡಿದ್ದು ತಪ್ಪ, ನಾನು ಮಾಡಿದ ತಪ್ಪ. ಆದ್ರ ನನಗ ನಿಮ್ಮನ್ನ ಹಿಂಗೆಲ್ಲ ನೋಡಕ್ ಆಗವಲ್ದ. ಅತ್ತಿರಿ, ನನ್ನಿಂದ ತಪ್ಪಾಗೈತ್ರಿ. ಇದನ್ನೆಲ್ಲ ಸುಧಾರಿಸ್ಕೋಬೇಕಂದ್ರ ನಾ ಏನ್ ಮಾಡ್ಬೇಕ್ರಿ? ಇಷ್ಟೆಲ್ಲ ತಿಳಿದಕ್ಕಿ, ಇಷ್ಟು ಮಾತಾಡ್ದಕ್ಕಿ ನೀನು, ನಾನು ನನ್ನ ಮಗ ಬಂಗಾರದಂಗ ಇದ್ವಿ. ಅವನ ಕೈ ಹಿಡಿದು ಈ ಮನೆಗೆ ಬರೋದಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಅತ್ತಿ ಅದಕ್ಕೆ ನನಗೆ ಕೇಳ್ದೆ, ನಿನ್ನ ಮಗ ನಾನು ಇಷ್ಟಪಡಕತ್ತನವ ಮಾಡ್ಕೊಳ್ಳೇ ಬೇಡ ಅಂತ. ಅವ ಮೆಚ್ಚಿಬಿಟ್ನಂತ, ಈಕಿ ಮದ್ವೆ ಆಗಿ ಬಂದ್ಬಿಟ್ಲಂತ. ನೀವಿಬ್ರು ಸೇರಿ ನನ್ನ ಮನಸ್ಸು ಅನ್ನೋದು ಹೊಡೆದು ಛಿದ್ರ ಮಾಡಿಟ್ರಿ. ಅಂತದ್ರಾಗ ಇದು ಬೇರೆ ಕೇಡು. ಇದನ್ನೆಲ್ಲ ನೋಡ್ಕೊತ್ ಕುದ್ರ ನಂದೆಂತ ಕರ್ಮ. ಇನ್ನು ಎಷ್ಟು ದಿನ ಅಂತ ಅದನ್ನೇ ಮಾತಾಡ್ತೀರಿ ಅತ್ತಿರಿ? ಹೌದ್ರಿ, ನಮ್ ಕಡೆಯಿಂದ ತಪ್ಪಾಗೈತಿ. ಆದ್ರ ಹಿರಿಯರಾಗಿ ನೀವು ಅದನ್ನ ಒಂದ್ ಸಲ ಕ್ಷಮಿಸ್ಬೋದಿತ್ತಲ್ಲ. ಆ ಕಡೆ ನಿಮ್ ಮಗ ಕೊರ್ಗಾತನ, ಈ ಕಡೆ ನೀವ್ ಕೊರ್ಗಾತಿರಿ. ನಿಮ್ ಇಬ್ಬರ ನಡ್ಬರ್ಕ ಇಂಥದೆಲ್ಲ ತಂದಿಟ್ಟು ನಾ ಆರಾಮ್ ಇರಕ್ ಆಗ್ತೈತೇನ್ರಿ? ನೋಡ್ರಿ, ಇದು ತಪ್ಪಾಗಿರೋದು ನನ್ನಿಂದ. ನಾ ಈ ಮನಿ ಕಾಲಿಟ್ಟ ಹಿಡ್ಕೊಂಡು ಹಿಂಗಾಗೈತಿ. ಇದನ್ನೆಲ್ಲಾ ನಾನು ಸರಿ ಮಾಡ್ಕೋಬೇಕಂದ್ರ ನಾ ಏನ್ ಮಾಡ್ಬೇಕ್ರಿ? ನೀವು ನಿಮ್ ಮಗ ಮೊದ್ಲಿನಂಗ ನಕ್ಕೋತಿರ್ಬೇಕಂದ್ರ ನಾ ಏನ್ ಮಾಡ್ಬೇಕ್ರಿ? ಅದನ್ನರೇ ಹೇಳ್ರಿ ಅತ್ತಿರಿ, ಹೇಳ್ರಿ. ನಾನು ನನ್ನ ಮಗ ಇಬ್ರು ಆರಾಮಾಗಿ ಚಂದಾಗಿರ್ಬೇಕು ಅಂದ್ರೆ ಏನ್ ಮಾಡಕ್ ಸಿದ್ಧಾನ? ಆಯ್ತ್ರಿ ಅತ್ತಿರಿ, ನೀವ್ ಹೇಳ್ದಂಗ ಮಾಡ್ತೀನಿ. ಅದೇನ್ ಮಾಡ್ಬೇಕನ್ನೋದ್ ಹೇಳ್ರಿ. ನೀ ಮಾತ್ ಕೊಟ್ಟಾಗ ನಡ್ಕಂತಿ ಅಂತ ನನಗೆ ಯಾವ ಗ್ಯಾರಂಟಿ? ಅತ್ತಿರಿ, ನೀವ್ ಹೇಳ್ದಂಗ ಕೇಳ್ತೀನ ಅಂತ
ನನ್ ಕೂಸಿನ ಮೇಲೆ ಆಣಿ ಮಾಡಾತೀನ್ರಿ. ಈಗರೆ ಹೇಳ್ರಿ, ಅದನ್ನೇನ್ ಮಾಡ್ಬೇಕು ನಾನು? ನಾ ಹೇಳಿದ ಕಂಡೀಷನ್ಗೆಲ್ಲ ಒಪ್ಕೊಂತಿ ಅಂತ ಆಯ್ತು. ಹೇಳ್ರಿ. ಹಂಗಾದ್ರ ನಾನು 3 ಕಂಡೀಷನ್ ಬಗೆಹರಿಸ್ಬೇಕಲ್ಲ ನೀನು. 3 ಕಂಡೀಷನ್? ಹೌದು. ಏನಾಗ್ರಿ ಅವು? ಮೊದಲೇ ಕಂಡೀಷನ್, ನೀನು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು. 2ನೇ ಕಂಡೀಷನ್, ನೀನು ನಿನ್ನ ತವ್ರ ಮನೆಗೂ ಹೋಗಂಗಿಲ್ಲ. ಒಂದ್ ವೇಳೆ ನೀನ್ ತವ್ರ ಮನೆಗೆ ಹೋಗಿದ್ದ ಕರೆ ಆದ್ರ ಆ ವಿಷಯ ನಿನ್ನ ಗಂಡಗ್ ಗೊತ್ತಾಗಿ ನಿನ್ನ ಗಂಡ ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ ಮನಿ ಸೇರಿಸ್ತಾನ. ಇನ್ನು 3ನೇ ಕಂಡೀಷನ್, ನೀನು ಮನೆ ಬಿಟ್ಟು ಹೋಗಿದ್ದು, ನಿನ್ನ ಮನೆ ಬಿಡಿಸಿ ಹೊರಗಾಕಿದ್ದು ಅದಕ್ಕೆ ಕಾರಣ ನಾನೇ ಅನ್ನೋದು ನಿನ್ನ ಗಂಡಗಾಗ್ಲಿ ನಿಮ್ಮ ಅಣ್ಣಗಾಗ್ಲಿ ಗೊತ್ತಾಗಬಾರ್ದು. ಅತ್ತಿರಿ, ಗಂಡನ ಮನ್ಯಾಗೂ ಇರ್ಬೇಡ ಅಂತೀರಿ, ಅವ್ರ ಮನೆಗೂ ಹೋಗ್ಬೇಡ ಅಂತೀರಿ. ನಾನು ಈ ಭೂಮಿ ಮೇಲೆ ಬದುಕಲು ಬ್ಯಾಡ. ಎಲ್ಲಿ ಹೋಗ್ಲ್ರಿ ನಾನು? ಅದನ್ನ ನಾನು ಯಾಕೆ ಬಾಯಾರ ಹೇಳಿ? ಅತ್ತಿರಿ, ನನಗಿದನ್ನೆಲ್ಲ ಕೇಳಿ ದಿಕ್ಕ ತೋಚ್ಲಾರ್ದಂಗ ಆಗೈತ್ರಿ. ಮುಗುಲ್ ಕಡ್ದ ಮೈ ಮೇಲೆ ಬಿದ್ದಂಗ ಆಗೈತಿ. ಆದ್ರೂ ನೀವು ನಿಮ್ ಮಗ ಚಂದಗೆ ಇರ್ಬೇಕು. ನನ್ನಿಂದ ತಪ್ಪಾಗೈತಲ್ಲ, ಅದು ನನ್ನಿಂದನೇ ಸರಿ ಹೋಗ್ಬೇಕು. ಆಯ್ತ್ರಿ, ನೀವ್ ಹೇಳ್ದಂಗ ಆ ಮನಿ ಬಿಟ್ಟು ಹೋಗ್ತೀನಿ. ಆದ್ರ ನನಗ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ. 1 ತಾಸ್ ಬಿಟ್ಟು ಹೋಗ್ತೀನ್ರಿ ಅತ್ತಿರಿ. 1 ತಾಸ ಟೈಮ್ ಕೊಡ್ರಿ ನನಗ. ಹಾ, ನೀ ಹೇಳ್ದಂಗ 1 ತಾಸು ಯಾಕ 1.5 ತಾಸು ಟೈಮ್ ಕೊಡ್ತೀನಿ. ಆದ್ರ ಒಂದು ಕಂಡೀಷನ್, ಹೋಗ್ಬೇಕಾದ್ರ ನಿನ್ನ ಮೈ ಮೇಲಿರೋ ಆಭರಣ ಎಲ್ಲ ಬಿಚ್ಚಿ ಮನೆಯಾಗಿಟ್ಟು ತೊಲಗು. ಈ ಬಂಗಾರಕ್ಕಿಂತ ಹೆಚ್ಚಿಂದು ನನ್ ಗಂಡ, ಅವನ್ನ ಬಿಟ್ಟು ಹೊಂಟೇನ್ರಿ. ಇನ್ನ ಈ ಬಂಗಾರ ಯಾವ ಲೆಕ್ಕಕ್ಕ? ಆದ್ರ ಈ ತಾಳಿ ನನ್ ಗಂಡ ಕಟ್ಟಿದ್ದ, ಇದ್ನೊಂದು ತೆಗಿಯಕ್ ಆಗಲ್ರಿ ಅತ್ತಿರಿ. ದಯವಿಟ್ಟು ಇದ್ನೊಂದು ತಗೊಂಡ್ ಹೋಗ್ತೀನ್ರಿ. ನಿನ್ನ ಗಂಡನ ಕೈ ಹಿಡ್ದು ಮನಿಗ್ ಬರ ಮುಂದ ನಿಮ್ಮ ಅಣ್ಣ ಹಾಕಿ ಕಳ್ಸಿದ್ನಲ್ಲಿ ಟೀಟ ಕರಿಮಣಿ ತಾಳಿ ಅದನ್ನ ಹಾಕೊಂಡು ಹೋಗು. ಇದನ್ನ ಬಿಚ್ಚಿಡು. ಕಂಡಾಬಟ್ಟಿ ಬಂಗಾರ ಐತಾದ್ರ ಇದನ್ನ ಹಾಕೊಂಡು ಹೋಗ್ಕೊಳ್ಳೋದು. ಆಯ್ತ್ರಿ ಅತ್ತಿರಿ, ನೀವ್ ಹೇಳ್ದಂಗ ಆಗಲ್ರಿ. ಯಪ್ಪ, ಈ ದರಿದ್ರನ್ ಹೊರಗ ಹಾಕ್ಬೇಕಾರ ಇಷ್ಟು ದಿನ ಬೇಕಾಯ್ತು ನನಗ. ಬಟ್ಟ ನನ್ನ ಆಸೆ ಪ್ರಕಾರ ಮನೆ ಬಿಟ್ಟು ಹೋದ್ರೆ ಸಾಕಾಗ್ಯದ. ನನ್ನ ಮಗನಿಗೆ ಇನ್ನೊಂದ್ ಚಲೋ ಹೆಣ್ಣು ನೋಡಿ ಮದ್ವಿ ಮಾಡ್ತೀನಿ. ಅದು ಶ್ರೀಮಂತರದೇ ಆಗಿರ್ಬೇಕು. ಮೊದಲು ಈ ಬೀಡೋ ತೊಲಗ್ಲಿ, ಆಮೇಲೆ ನೋಡ್ಕೊತೀನಿ.
ಪವಿತ್ರ ಅಲ್ಲ ಇಟ್ಟು ಹೋದ್ರಾಗತ್ತೇನಿ ಈ ಕೆಲಿ ಕಾಣಿಸೋಣ ಏನ್ ಹೋಗ್ಯಾಳ ನನಗರ ಯಾಕೆ ನೋಡು ಮಟ್ಟ ಒಟ್ಟ ಸಮಾಧಾನ ಇಲ್ಲ ನಮ್ಮ ಮೋಹನ ಕೇಳ್ತಾನ ಯಾವ ಯಾವ ಏನಪ್ಪ ಯವ್ವ ಇದಕ್ಕ ನಾನು ಪವಿತ್ರ ಪವಿತ್ರ ಅಂತ ಹೋದ್ರಾಗತ್ತೇನಿ ನೀನು ಬರಾಕ್ ತಯಾರಿಲ್ಲ ಅದೇ ರಾಮ ಏನೋ ಆಗಲ್ಲ ಒಳಗಿಂದ ಬರಾತದಿ ಎಲ್ಲಿ ಯಾಕೆ ಆ ನೀನ್ ಹೆಂಡತಿ ಬಗ್ಗೆ ಕೇಳಕತ್ತೀಯ ಪೂರ್ವ ನಾನು ಹೆಂಡತಿ ಬಗ್ಗೆ ಕೇಳ್ತೇನೆ ಯಪ್ಪ ನೀವು ಗಂಡ ಹೆಂಡತಿ ಅಂದಾರ ನಾನು ಮುಂದೆ ಯವ್ವ ನಾವ್ ಇಂತಲ್ಲಿ ಹೋಗ್ತೀವಿ ನಾವ್ ಹಿಂಗ ಬರ್ತೀವಿ ಅಂತ ಅಂದಾರ ಹೇಳಿ ಏನಪ್ಪ ಆಕಿ ಕಟ್ಕೊಂಡ್ ಬಂದಾಗಿಂದ ನಿಮ್ ಇಷ್ಟ ಬಂದಂಗೆ ಇದ್ದೀರಿ ಎಲ್ಲಿಗೆ ಹೋಗ್ಯಾಳ ನನಗೇನ್ ಗೊತ್ತು ನನಗೇನ್ ಹೇಳಿ ಕೇಳಿ ಹೋಗ್ಕಳೇನೆ ನೋಡ್ವಾ ನಾನು ಆಕಿ ಒಬ್ಬತ್ತಿನ ಹತ್ರ ಸುಮ್ಮನೆ ಇರ್ತಿದ್ನಿ ಆದ್ರೆ ಆಕಿ ತುಂಬ ಗುರುಗಿನ ಅದಾಳ ಆಕಿ ಒಂದ್ ಈಟ್ ಏನು ಹೆಚ್ಚು ಕಮ್ಮಿ ಆದ್ರ ಬಾಳ ರಿಸ್ಕ್ ಐತದ ಡಾಕ್ಟರ್ ಹೇಳ್ಯಾರ ನೀನು ಏನೂ ಆಗಲ್ಲ ಅದಿ ನನ್ಗೇನು ಏನಪ್ಪ ಅಂತ ಮಾತಾಡತ್ತದಿ ನಿನ್ಗೊಂದ್ ಸ್ವಲ್ಪ ಜವಾಬ್ದಾರಿ ಐತೇನ ಅಂದ್ರ ಏನ್ ನಿನ್ ಹೆಂಡತಿನ ಕಾಯಕ ಕಾವಲ್ಗಾರ ಮಾಡಿಟ್ಟು ಹೋಗಿ ನನಗ ಅವೆಲ್ಲ ನನಗ್ ಗೊತ್ತಿಲ್ಲ ಮುಂಜಾನೆ ಮಧ್ಯಾಹ್ನ ತಾನೇ ಇಲ್ಲೇ ಇದ್ಲು ಇಲ್ಲೇ ಎಲ್ಲಾರು ತಿರ್ಗಾಕ್ ಹೋಗಿರ್ಬೇಕು ಹೋಗಿ ಹುಡುಕು ಸಿಗತಾಳ ಆಯ್ತು ಹೋಗೋ ಮಟ್ಟ ನೀನ್ ಮಾಡತ್ತಿದ್ದೆ ಆ ನನ್ ಮಾತ್ ಕೇಳ್ತಾಳೇನಕ್ಕಿ ಇಲ್ಲಿ ಹೋಗ್ಬೇಡವ ಇಲ್ಲಿ ಬರ್ಬೇಡವ ಅಂದ್ರ ಸಾಕು ಆ ಅತ್ತಿ ನನ್ನನ್ನು ಇಂಥದ್ರಲ್ಲಿ ಇಟ್ಟಿದ್ದೀರಾ ಅಂತ ಅದನ್ನ ಸುರೇಶ್ಗಂತಾಳಪ್ಪ ನಾ ಎಲ್ಲಿ ಕೇಳಿ ಅದಕ್ಕ ಹೊಂಟಿದ್ಲು ಯಾಕೆ ಹೋಗಳಕಂತ ಸುಮಾನ್ಯ ಈಗ ನೀ ಎಷ್ಟು ಹುಡ್ಕಕ್ ಹೋದ್ರು ಸಿಕ್ಕಾಳು ಇನ್ ಆಕಿನ ಪುಣ್ಯ ಮುಗೀತು ಮಾಮರ್ ಏನಾತ್ರಿ ನಾನು ಏನ್ ಪವಿತ್ರ ನೀನ್ ಬಂದೇನ್ರಿ ಇಲ್ರಿ ಬಂದೇ ಅಲ್ರಲ್ಲ ಆಕಿ ಇಲ್ರಿ ಒಂದ್ ಹರಾಯದ ಆಕಿ ನಾ ಹುಡುಕಾಡಕತ್ತೇನೆ ಎಲ್ಲಿ ಸುಳ್ಳ ಯಾಕೆ ಏನ್ ಅಂದ್ರೆ ನೀವ ನಾವೇನು ಅಂದಿಲ್ರಿ ನಾ ದಯವಿಟ್ಟು ಬರೀ ಹೋಗಲತ್ತೇನಿ ಇಲ್ರಿ ನಾಳೆ ನಾ ದವಾಖಾನ್ಯಾಗ ಏನಂತ ಡೆಲಿವರಿ ಆಗೋ ಮುಂದ ಮಾತ್ ಶೂಟಿ ಮಾಡೋದಾಕತಿ ಹೋಗ್ರತ್ತೆ ಒಟ್ಟ ಬಂದನ ಕಳ್ಸಿ ಮನಿಗ್ ಬರೋದ ನೋಡ್ತೀನಿ ನಮ್ಮ ಅವ್ವ ಕೇರ್ ಹಾಕಿ ಸರಿಯಾಗಿ ಹೇಳಕ್ ತಯಾರಿಲ್ರಿ ಮೊದ್ಲಾಗ ಹೋದ್ರಲ್ಲ ನಮ್ಮ ಸರಿಪರ್ಕ್ ಮಾಡ್ತಾವ ಅಂತೇಳಿ ಬಾಳ ಮುದ್ದು ಮನುಷ್ಯನಾಗ ಅದಾಳ್ರಿ ಆಕಿ ಪಡಗನ ಏನಾರ ಅಂದ್ರೆ ತಿಳ್ಕೊರಿ ಆಕಿ ಮನಿ ಬಿಟ್ಟು ಹೋಗಕ್ಕೆ ವ್ಯವಸಾಯಂಗಿಲ್ರಿ ಇಲ್ಲಿ ಬಂದೇ ಅಲ್ರಲ್ಲ ಮತ್ತಕ್ಕೆ ಅದರಿ ಮಮ್ಮ ಆಕಿ ಗ್ಯಾತಾರ ಮನಿಗೆ ಹೋದ್ನಿ ಎಲ್ಲಾ ಕಡೆ ದವಾಖಾನಿಗೆ ಹೋದ್ನಿ ಮತ್ತೆ ಏನ್ರಿ ದವಾಖಾನಿಗ ಅಂತ ಅಲ್ಲಿ ಇಲ್ರಿ ಮಮ್ಮ ನನಗೆ ಒಟ್ಟ ತರ್ಕೋಕ್ ಅವತ್ತೇ ಹೆಂಗ್ ಮಾಡೋದ್ರಿ ಮೊಮ್ಮಗ ಬರ್ರಿ ಇಬ್ರು ಕೂಡ ಏನೋ ಹುಡುಕಾಡ ಬರ್ರಿ ಬರ್ರಿ ನಾನು ಬಹಳ ಸುಸ್ತಾಗತೈತಿ ಅಯ್ಯ ಇದೇನಿದು ಹೊಟ್ಟೆಗೆ ಒಂಥರ ತ್ರಾಸ ಆಗತೈತಿ ಅಯ್ಯ ದಿನದಾಗ ಬೇರೆ ಅದಾವ ಪೇನ್ಗಿನ್ ಶುರು ಆಯ್ತಾ ಏನ ಅಯ್ಯ ಇಲ್ಲಿ ಯಾರಿಗೆ ಕರೆಯಿಲ್ಲ ನಾನು ಏನ್ ಮಾಡ್ಲಿ ನಾನು ಅಯ್ಯೋ 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 ಅಮ್ಮ 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 ಮಾಮಾರ ಪವಿತ್ರನ ಬಿಟ್ಟು ಹೋಗ್ಯಾಡ್ರಿ ಪವಿತ್ರ ನಾನು ನಿನಗೇನೆಲ್ಲ ಮರ್ಯಾದೆ ನನಗೆ ಬಿಟ್ಟು ಹೋದಿ ಪವಿತ್ರ ನಾ ಇವತ್ತು ತೆಗೆದುಕೊಳ್ಳಲ್ಲ ಬಾಯ್ ತಗೊಂಡ್ಬರ್ತೀನಿ
ಹೋಗ್ರಿ ಅಂತೇಳಿ ನಾನು ಒತ್ತಾಯ ಮಾಡಿ ಕಳ್ಸಿದ್ವಿ. ನನ್ನ ಬಿಟ್ಟು ಹೇಗೆ ಮಾಡಿದಾರೆ ಪವಿತ್ರ. ಅಲ್ಲ ತಂಗಿ ಅವ್ವ, ನನಗ್ ಕ್ಯಾನ್ಸರ್ ಇತ್ತ. ದೇವ್ರ ನನಗ್ ಮೊದಲು ಕರ್ಕೊತಾನಂದ್ರ ನಿನಗೆ ಕರ್ಕೊಂಡ್ಬಿಟ್ಟಲ್ವಾ ತಂಗಿ, ಕರ್ಕೊಂಡ್ಬಿಟ್ಟಲ್ಲ. ಎಂತವ್ರಿಗೂ ಸಾವು ಬರ್ತೈತಿ, ನಮ್ಮತ್ತವ್ರಿಗೆ ಯಾಕೆ ಬಂದಿಲ್ಲ? ನಿನಗ್ ಗೊತ್ತಲ್ವಾ ತಂಗಿ, ನಿನಗ್ ಗೊತ್ತಲ್ವಾ? ರೀ, ನಿಮ್ದು ಎಂತ ದೊಡ್ಡ ಮನಸ್ಸ್ರಿ. ಹುಟ್ಟದಾಗ ತಂದೆ ತಾಯಿನ ಕಳ್ಕೊಂಡು ಅಣ್ಣನ ಆಸರದಾಗ ಬೆಳೆದಕ್ಕಿ ನಾನು. ಬಡತನದಾಗ ಹುಟ್ಟಿ ಬಡತನದಾಗ ಬೆಳೆದ್ರು ಇದ್ಯಾವ್ದು ಲೆಕ್ಕ ಹಾಕ್ಲಾರ್ದೆ ನನ್ನ ಕೈ ಹಿಡ್ದ ಅಜಾನುಭಾವ ರೀ ನೀವು. ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿ ನೀಡಿದ ಪರಮಾತ್ಮ ರೀ ನೀವು. ನಾನೇ ಬೇಕಂತ ತಾಯಿ ಮಾತ್ ಮೀರಿ ನನ್ನ ಕೈ ಹಿಡ್ದ ಹೃದಯೇಶ್ವರ ರೀ ನೀವು. ನಿಮ್ಮನ್ನ ಏನಂತ ಹೋಗಲಿ, ಎಷ್ಟಂತ ವರ್ಣಿಸ್ಲಿ, ನನ್ಗ ಪದಗಳೇ ಬರಾತಿಲ್ಲ ರೀ. ಮಗನೇ ಸರ್ವಸ್ವ ಅಂತ ನಂಬಿದ ತಾಯಿನೇ ದೇವ್ರಂತ ತಿಳಿದ ನೀವು. ನಿಮ್ಮಿಬ್ಬರ ನಡುವ ನಾ ಬಂದು ದೊಡ್ಡ ತಪ್ಪು ಮಾಡ್ದೆ ರೀ, ದೊಡ್ಡ ತಪ್ಪು ಮಾಡ್ದೆ. ಒಂದ್ ವೇಳೆ ನಾ ನಿಮ್ ನಡುವ ಬಂದಿಲ್ಲ ಅಂದ್ರ ನಿಮಗ ನಿಮ್ ತಾಯಿ ಮಲ್ತಾಯಿ ಎಂಬುದು ತಿಳಿತಾನೆ ಇರ್ಲಿಲ್ಲ. ಇದಕ್ಕ ನನಗ್ ನೀವು ಕ್ಷಮೆ ಮಾಡ್ಲೇಬೇಕು. ಮಲ್ತಾಯಿ ಆದ್ರೆ ಏನ್ರಿ, ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಕೊಟ್ಟಾರ. ಅವ್ರ ಮನಸ್ನ ಎಂದೂ ನೋಯಿಸ್ಬೇಡ್ರಿ. ಅವ್ರನ್ನ ಮಲ್ತಾಯಿ ಅಂತ ಎಂದೂ ಕರೆಯಕ್ ಹೋಗ್ಬೇಡ್ರಿ. ಇದೆಲ್ಲ ಯಾಕೆ ಹೇಳತ್ತೀನಿ ಅಂತ ನಿಮ್ಗ ಅನಿಸ್ಬೋದು. ಹೇಳಾರ್ದ ಬ್ಯಾರೆ ದಾರಿನೇ ಇಲ್ರಿ. ಯಾಕಂದ್ರ ನಾನ್ ನಿಮ್ಮನ್ ಬಿಟ್ಟು ಬಹಳ ದೂರ ಹೊಂಟೀನಿ. ನೀವೆಷ್ಟ ಹುಡ್ಕುದ್ರು ನಿಮಗ್ ಸಿಗ್ಲಾರ್ದಷ್ಟು ದೂರ ಹೊಂಟೀನಿ. ನಾನು ನಮ್ ತಾಯಿ ಮಡಿಲ್ ಸೇರಕ್ ಹೊಂಟೀನ್ರಿ. ನನ್ ತಾಯಿ ಅಂತ ಕೊಂಟೀನಿ. ದಯವಿಟ್ಟು ನಿಮ್ ನಡು ನೀರಾಗ ಬಿಟ್ಟು ಹೊಂಟಿದ್ದಕ್ಕ ನನ್ಗ್ ಕ್ಷಮಿಸ್ಬಿಡ್ರಿ. ನಾನು ಹುಡ್ಕಾಕ ಒಟ್ಟ ಪ್ರಯತ್ನ ಮಾಡ್ಬೇಡ್ರಿ. ಇಂತಿ ನಿಮ್ಮ ಪವಿತ್ರ. ಪವಿತ್ರ ಕೊನೆಯವರೆಗೂ ನನ್ನ ಜೊತೆ ಇರ್ತಾನಂತ ಹೇಳಿದ್ವಿ. ಆದ್ರೆ ನಡು ನೀರಾಗ ನಾನು ಬಿಟ್ಟು ಹೋದಲ್ಲ ಪವಿತ್ರ. ನಾನು ಬಿಟ್ಟು ಹೋದ್ಮೇಲೆ ನಾ ಬದುಕಿರ್ತಂತ ಅನ್ಕೊಂಡಿ ಪವಿತ್ರ. ಬೇಡ, ನಾನು ನಿನ್ನ ಜೊತೆನೇ ಬಂದ್ಬಿಡ್ತೀನಿ. ನೀ ಇಲ್ಲ ನನಗೆ ಈ ಜೀವನನ ಬೇಡ. ನನ್ನ ಸಲುವಾಗಿ ನಮ್ಮ ಅವ್ವನ ಕಡೆ ಏನೆಲ್ಲ ಅನ್ಸ್ಕೊಂಡಿ. ನಮ್ಮವ್ವ ನಿಮ್ಮ ಅಣ್ಣ ಮನೆಗೆ ಬಂದಾಗ ಅವತ್ತು ಕೂಳ್ ನೀರಿಲ್ಲ, ಅದನ್ನು ಕಸ್ಕೊಂಡಾಗ ಕಳಿಸಿಲ್ಲ. ಏನೆಲ್ಲ ಮಾಡ್ರು ತಾಳ್ಮೆಯಿಂದ ಇದ್ದ ಎಲ್ಲಾನು ಸೇರಿಸ್ಕೊಂಡೈತಿ. ಆದ್ರೆ ಕೊನೆ ಟೈಮ್ದಾಗ ನಾನು ನೆನಪಾಗ್ಲಿಲ್ಲ ಅಲ್ಲಿಗೆ ಪವಿತ್ರ. ಸಾಯೋತ್ತಾಗಲ್ಲ ನಾನು ಒಂದ್ ಸಲ ನೀನ್ ನೆನೆಸ್ಕೊಂಡಿದ್ರೆ ನೀ ಸಾಯ್ತಾ ಇರಲಿಲ್ಲ. ಆದ್ರೆ ನನ್ನ ಬಿಟ್ಟ ಹೇಗೆ ಓದಿ ಪವಿತ್ರ.